ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ರಾಜ್ಯದಾದ್ಯಂತ ಜಾತಿ ಗಣತಿಯದ್ದೇ ಚರ್ಚೆ. ಶನಿವಾರ ರಾತ್ರಿ 11 ಗಂಟೆಗೆ ಈ ಎಪಿಸೋಡನ್ನು ಶೂಟ್ ಮಾಡ್ತಾ ಇದ್ದೀವಿ. ಇದರ ಫ್ರೆಶ್ ಟೆಲಿಕಾಸ್ಟನ್ನು ನೀವು ನೋಡ್ತಾ ಇದ್ದರೆ ಈಗ ಭಾನುವಾರ ರಾತ್ರಿ 8:15. ಇನ್ನು 12 ಗಂಟೆಗಳಲ್ಲಿ ರಾಜ್ಯದಲ್ಲಿ ಜಾತಿ ಗಣತಿ ಶುರುವಾಗುತ್ತೆ. ಗೊಂದಲಗಳಿನ್ನೂ ಮುಗಿದಿಲ್ಲ. ಸಮುದಾಯವಾರು ಗೊಂದಲಗಳಿದ್ದಾವೆ. ಅವುಗಳ ಪೈಕಿ ಅತಿ ಹೆಚ್ಚು ಗೊಂದಲ ಇರೋದು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ. ಒಂದು ಸ್ಪಷ್ಟವಾದ ಸಂದೇಶವೇ ಇನ್ನೂ ಹೋಗ್ತಾ ಇಲ್ವಾ? ವೀರಶೈವ ಲಿಂಗಾಯತರು ಅನ್ನಿಸಿಕೊಂಡಂಥವರು ಜಾತಿ ಗಣತಿಯಲ್ಲಿ ತಮ್ಮ ಧರ್ಮವನ್ನು ಏನು ನಮೂದಿಸಬೇಕು, ಜಾತಿಯನ್ನೇನು ನಮೂದಿಸಬೇಕು, ಉಪಜಾತಿಯನ್ನೇನು ನಮೂದಿಸಬೇಕು, 3 ರೀತಿಯ ವಾದಗಳಿದ್ದಾವೆ. ಹುಬ್ಬಳ್ಳಿಯಲ್ಲೊಂದು ಏಕತಾ ಸಮಾವೇಶ ಆಯಿತು. ಏಕತಾ ಸಮಾವೇಶದಲ್ಲಿ ಬಂದಿದ್ದ ಪಕ್ಷಾತೀತವಾಗಿ ಬಂದಿದ್ದ ನಾಯಕರುಗಳು ತಮ್ಮ ಪಕ್ಷದ ನಿಲುವಿಗೆ ತಕ್ಕಂತೆ ಸಂದೇಶಗಳನ್ನು ಕೊಟ್ಟು ಇನ್ನಷ್ಟು ಗೊಂದಲಕ್ಕೀಡು ಮಾಡಿದ್ದಾರೆ. ಇವೆಲ್ಲ ವಿಷಯದ ಬಗ್ಗೆ ಮಾತನಾಡೋದಕ್ಕಿದೆ. ಏಕತಾ ಸಮಾವೇಶದ ನೇತೃತ್ವ ವಹಿಸಿದ್ದ ದಿಂಗಾಲೇಶ್ವರ ಶ್ರೀಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಮೀಜಿಗಳೇ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಈ ಮಧ್ಯರಾತ್ರಿಯ ರೆಕಾರ್ಡಿಂಗ್ನಲ್ಲೂ ಕೋರಂ ಫುಲ್ ಇದೆ. ಇಷ್ಟು ಜನ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಸ್ವಾಗತ ಸ್ವಾಮೀಜಿ ತಮಗೆ. ನಮಸ್ಕಾರ. ನಾನೊಂದು ಮಾತು ಹೇಳಿದೆ, ಗೊಂದಲಗಳು ಅನೇಕ ಸಮುದಾಯಗಳಲ್ಲಿದ್ದಾವೆ, ಅತಿ ಹೆಚ್ಚು ಗೊಂದಲ ಲಿಂಗಾಯತ ಸಮುದಾಯದಲ್ಲಿರೋದು ಅಂತ. ಸ್ವಲ್ಪ ಅಫೆನ್ಸಿವ್ ಆದಂಥ, ಬೇಜಾರನ್ನಿಸುವಂಥ ಮಾತಾ ಅಥವಾ ಸತ್ಯನೇ ಹೇಳಿದ್ನ ನಾನು? ಹಾಗೇನಿಲ್ಲ, ನೀವು ಹೇಳ್ತಾ ಇರೋದು ಸತ್ಯ. ಕಾರಣ ಇಷ್ಟೇ, ಇಲ್ಲಿ ಒಳಪಂಗಡಗಳು ಬಹಳಷ್ಟಿದ್ದಾವೆ. ಒಂದು ಕಾಲಕ್ಕೆ ಈ ವೀರಶೈವ ಅರ್ಥಾತ್ ಲಿಂಗಾಯತ ಧರ್ಮ ಅತ್ಯಂತ ಆದರ್ಶವಾಗಿರುವಂತಹ ಧರ್ಮ, ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಮತ್ತು ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಧರ್ಮವಾಗಿರೋದ್ರಿಂದ ಬಹುಸಂಖ್ಯಾತರು ಈ ಒಂದು ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ನಾವು ವೀರಶೈವರಾಗಬೇಕು, ಅರ್ಥಾತ್ ನಾವು ಲಿಂಗಾಯತರಾಗಬೇಕು ಅಂತೇಳಿ ಬಯಸಿರ್ತಕ್ಕಂಥವ್ರು. ನೀವು ಈ ಅರ್ಥ ತಂದಿದ್ದೇ ಕೆಲವ್ರಿಗೆ ಹರ್ಟ್ ಆಗುತ್ತೆ. ಇರಲಿ, ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಓಕೆ. ಆ ಕಾರಣಕ್ಕಾಗಿ ಇಲ್ಲೇನಾಯಿತು ಅಂತಂದರೆ, ಕಾಯಕಗಳ ಆಧಾರದ ಮೇಲೆ ಜಾತಿಗಳನ್ನು ಗುರುತಿಸಲ್ಪಡ್ತು ಅಂತಕ್ಕಂಥದ್ದು ತಮಗೆಲ್ಲ ಬಹುಸಂಖ್ಯಾತರು ಹೇಳಿದ್ದಾರೆ, ಗೊತ್ತಿರುವಂಥ ವಿಚಾರ. ಹೌದು. ಅವು ಎಲ್ಲ ಕಾಲಗತಿಯಲ್ಲಿ ಅವು ಏನಾಗಿಬಿಟ್ಟು ಅಂತಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ವೀರಶೈವ ಲಿಂಗಾಯತರ ಜೀವನದ ಸ್ಥಿತಿನೇ ಬೇರೆ ಇತ್ತು. ಸ್ವಾತಂತ್ರ್ಯ ನಂತರದಲ್ಲಿ ಕೆಲವಷ್ಟು ವರ್ಷಗಳವರೆಗೆ ಒಂದು ಥರ ಇದ್ದರೆ ಈ ಜಾತಿವಾರು ಸೌಲಭ್ಯಗಳು ಸಿಗುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು. ಆವಾಗ ಈ ಸಮಾಜದ ಸ್ಥಿತಿಗತಿಗಳು ಬದಲಾವಣೆ ಆಗಲಿಕ್ಕೆ ಕಾರಣ ಆಗ್ತವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಿಜಲಿಂಗಪ್ಪನವ್ರ ಕಾಲಕ್ಕಿರ್ತಕ್ಕಂತಹ, ವೀರೇಂದ್ರ ಪಾಟೀಲ್ರ ಕಾಲಕ್ಕಿರ್ತಕ್ಕಂತಹ, ಜಯಚ್ ಪಾಟೀಲ್ರ ಕಾಲಕ್ಕಿರ್ತಕ್ಕಂತಹ ಒಂದು ಐಕ್ಯತೆ ಅಂತಕ್ಕಂಥದ್ದು ಏನೈತಲ್ಲ, ಅದು ನಿಧಾನಗತಿಯಲ್ಲಿ ಬೇರೆಯವರ ಒಂದು ವಕ್ರದೃಷ್ಟಿಗೆ ಈ ಸಮಾಜ ಕಾರಣ ಆಗ್ತದೆ. ಈ ಸಮಾಜದಲ್ಲಿ ಬೇರೆ ಬೇರೆಯವರು ಪ್ರವೇಶ ಆಗಿ, ವಕ್ರದೃಷ್ಟಿ ಅಂದರೆ ಒಂಥರ ಹೊಟ್ಟೆ ಕಿಚ್ಚು, ಇಷ್ಟು ಒಗ್ಗಟ್ಟಿದೆಯಲ್ಲಪ್ಪ ಇವರಲ್ಲಿ. ಓಕೆ. ಅಂದರೆ ಇದನ್ನು ಏನಾದರೂ ಮಾಡಿ ಭೇದಿಸಬೇಕು ಅಂತಕ್ಕಂತಹ ಒಂದು ಪ್ರಯತ್ನ ನಡೀತದೆ. ಅದು ರಾಜ್ಯಕ್ಕೂ ಕೂಡ ಗೊತ್ತಿದೆ, ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಈ ಅಖಂಡ ವೀರಶೈವ ಲಿಂಗಾಯತರನ್ನು 2 ಭಾಗ ಮಾಡುವಂಥದ್ದು. ಈಗ ನೋಡಿ, ಇಲ್ಲಿ ವೀರಶೈವ ಲಿಂಗಾಯತ ಬೇರೆ ಅನ್ನುವಂಥದ್ದು ಎಂದೂ ಕೂಡ ಇರಲಿಲ್ಲ. ಆದರೆ ಇಲ್ಲಿ ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆ 2 ಶಬ್ದಗಳಂತಂದ್ರೆ ಅವು ಕೂಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಗಾಳಿ ಎಬ್ಸಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಇವತ್ತೇನು ಎಲ್ಲರೂ ಲಿಂಗಾಯತ ಬೇರೆ ಅಂತ ಹೇಳ್ತಕ್ಕಂಥವ್ರು ಅದಾರ, ಇವರೆಲ್ಲರ ಬಾಯಿಯೊಳಗೆ ಬಂದಿರುವಂಥ ಶಬ್ದ, ಇವರ ಬರವಣಿಗೆಯಲ್ಲಿ ಬಂದಿರತಕ್ಕಂತಹ ಶಬ್ದ ಕೇವಲ ವೀರಶೈವ ಮಾತ್ರ. ಆದರೆ ಇತ್ತಿತ್ತಲಾಗಿ ಯಾರು 10, 20, 30, 40 ಪುಸ್ತಕಗಳನ್ನು ವೀರಶೈವ ಅಂತ ಬರೆದ್ರು, ಅವರೆಲ್ಲರೂ ಇವತ್ತಿನ ದಿವಸ ಆ ಶಬ್ದದ ವೈರಿಗಳಾಗಿದ್ದಾರೆ. ಯಾರು ಎಲ್ಲ ಮಠಗಳಲ್ಲಿ ವೀರಶೈವ ಸಂಶೋಧನಾ ಕೇಂದ್ರ, ವೀರಶೈವ ತರುಣ ಸಂಘ, ವೀರಶೈವ ಗ್ರಂಥಾಲಯ, ವೀರಶೈವ ಎಲ್ಲ ಸಂಸ್ಥೆಗಳಿಗೆ ವೀರಶೈವ, ಎಲ್ಲಿ ನೋಡಿದ್ರೂ ಕೂಡ ವೀರಶೈವವನ್ನು ಇಟ್ಟುಕೊಂಡಿರ್ತಕ್ಕಂಥ ಮಠಾಧಿಪತಿಗಳು ಆ ಶಬ್ದವನ್ನು ತೆಗೆದುಹಾಕಿ ಅಲ್ಲಿ ಲಿಂಗಾಯತವನ್ನು ಇಟ್ಟುಕೊಳ್ಳುವಷ್ಟರ ಮಟ್ಟಿಗೆ ವೀರಶೈವ ಪದದ ಮೇಲೆ
ಒಂಥರ ಗದಪ್ರಹಾರ ದ್ವೇಷವನ್ನು ಸಾಧಿಸುವಷ್ಟರ ಮಟ್ಟಿಗೆ ಬಂತು. ಇದು ಯಾಕೆ ಅಂತಕ್ಕಂಥದ್ದು ಅತ್ಯಂತ ನಿಗೂಢವಾಗಿರ್ತಕ್ಕಂಥದ್ದು. ಅಂತೂ ಒಟ್ಟಾರೆ ಇದನ್ನು ಈ ದೃಷ್ಟಿಯೊಳಗಾದ್ರೂ ಕೂಡ ಎರಡು ಭಾಗ ಮಾಡಬೇಕು ಅಂತಕ್ಕಂತಹ ಒಂದು ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅದು ಗೋಚರಿಸ್ತಕ್ಕಂಥದ್ದೇ. ಎಲ್ಲ ಧರ್ಮಗಳಲ್ಲಿನೂ ಕೂಡ 2ರಿಂದ 20, 40, 100, 200, 400 ತನಕ ಪಂಗಡಗಳಿದ್ದಾವೆ ಅನ್ನುವಂಥದ್ದನ್ನು ನಾನು ಓದಿದ್ದೀನಿ, ತಾವು ಓದಿರ್ಬೋದು. ಆದರೆ ಕ್ರಿಶ್ಚಿಯನ್ರಲ್ಲಿ ಗುಂಪುಗಾರಿಕೆಗಳಿಲ್ಲೇನು ಅದಾವ, ಅಂದರೆ ಪಂಗಡಗಳಿಲ್ಲೇನು ಅದಾವ, ಮುಸ್ಲಿಮರಲ್ಲಿಲ್ಲೇನು ಅದಾವ, ಜೈನರಲ್ಲಿಲ್ಲೇನು ಅದಾವ, ಜಾತಿಗಳಿಗೆ ಹಿಂದೂ ಧರ್ಮದ ಒಳಪಂಗಡಗಳಲ್ಲಿ ಬಂದಾಗ ಅಲ್ಲಿನೂ ಕೂಡ ಸಾಕಷ್ಟು ಅದಾವ. ಆದರೆ ಎಲ್ಲರೂ ಕೂಡ ಅವರು ಇಸ್ಲಾಂ ಅಂತ ಹೇಳ್ಕೊತಾರೆ, ಕ್ರಿಶ್ಚಿಯನ್ ಅಂತ ಹೇಳ್ಕೊತಾರೆ, ಜೈನ್ ಅಂತ ಹೇಳ್ಕೊತಾರೆ, ಸಿಖ್ ಅಂತ ಹೇಳ್ಕೊತಾರೆ. ಬ್ರಾಹ್ಮಣರೊಳಗೆ 2 ವರ್ಗ, ನಾವು ಬ್ರಾಹ್ಮಣರು ಅಂತ ಹೇಳ್ಕೊತಾರೆ. ಕುರುಬರೊಳಗೆ ಹಾಲು ಮತದವ್ರು ಅಂತೀವಿ ನಾವು, ಜೊತೆಗೆ ಕುರುಬರು ಅಂತೀವಿ. ಅಲ್ಲಿ ಹಂಗೆ ಅದು ಆದರೂ ಒಂದೇ ಬರೆಸ್ಬೇಕು ಅಂತ ಅವ್ರು ನಿರ್ಣಯ ತೆಗೆದುಕೊಂಡು ಕೂಡಲೇ ಸಮಾಜ ಒಪ್ಪಿಕೊಂಡು ಬಿಡ್ತದೆ. ಅಲ್ಲ, ಅದು ಹೀಗೆ ಎಲ್ಲ ಸಮಾಜಗಳಿರೋದು ಹೊರಗಡೆ ತೋರಿಸೋದಕ್ಕೆ ಒಗ್ಗಟ್ಟಿರುತ್ತೆ ರೀ. ಈ ಒಳಗಡೆ ಮಠದೊಳಗೆ ಬಂದಾಗ ಸ್ಮಾರ್ಥ ವೈಷ್ಣವರ ಅಂತ ಕೇಳ್ತಾರೆ. ನಮಗೆ ನೋವು ಅನಿಸ್ತಾ ಇರೋದು, ನಮ್ಮ ಮನೆಯೊಳಗೆ, ನಮ್ಮ ಅಣ್ಣ ತಮ್ಮಂದಿರ ಮನೆಯೊಳಗೆ ನಮ್ಮ ಮಧ್ಯದಲ್ಲಿ ಜಗಳ ಹಚ್ಚತಕ್ಕಂತಹ ಆ ಕಾಣದ ಶಕ್ತಿಗಳು ಯಾವುವು ಅಂತಕ್ಕಂಥದ್ದು ನಮ್ಗೆ ಇವತ್ತಿಗೂ ಕೂಡ ಗೋಚರಿಸ್ತಾ ಇಲ್ಲ. ಯಾರ ಮೇಲೆ ಬ್ಲೇಮ್ ಮಾಡ್ಬೇಕಂತೀವಲ್ಲ, ಅಂದರೆ ಯಾರನ್ನ ಟಾರ್ಗೆಟ್ ಮಾಡ್ಬೇಕಂತ ನಾವು ಇವ್ರು ಇರಬಹುದು ಅಂತ ಅನ್ಕೊಂಡು ಕೂಡಲೇ ಇಲ್ಲಿ ರಾಜಕೀಯ ಒಂದು ಪ್ರವೇಶ ಆಗ್ತದೆ. ದುರಂತ ಅಂತಂದ್ರೆ ರಾಜಕೀಯ ಪ್ರವೇಶ ಆಗ್ತದೆ. ಯಾಕಂತಂದರೆ ನಮಗೆ ತಿಳಿದ ಮೆಟ್ಟಿಗೆ ಎಲ್ಲರೂ ಕೂಡ ಈ ಸಮಾಜದ ನಾಯಕರನ್ನ, ನನ್ನ ಅಬ್ಸರ್ವೇಷನ್, ಇದು ಹೊರಗಿನವ್ರ ಕೈವಾಡ ಅಲ್ಲ, ಇದು ಒಳಗಿನ ಸಮಸ್ಯೆ. ನೀವು ಹೊರಗಿನವ್ರನ್ನ ಬ್ಲೇಮ್ ಮಾಡ್ತಿದ್ದೀರ ನೋಡಿ. ನಾನು ಒಬ್ಬ ಪಂಚಮಸಾಲಿ ಸಮುದಾಯಕ್ಕೆ ಆಕೆ ಈಗ ಇರೋರೇ 2 ಇದ್ದಾರೆ, ಇನ್ನು ಅವ್ರ ಪೈಕಿ ಒಬ್ಬರು ಮಠಾಧೀಶರ ಜೊತೆಗೆ ಮಾತಾಡ್ತಿದ್ನಪ್ಪ ನಾನು. ಅವ್ರು ತುಳಿತಕ್ಕೊಳಗಾಗಿದ್ದೀವಿ, ಹಂಗಾಗಿದ್ದೀವಿ, ಹಿಂಗಾಗಿದ್ದೀವಿ ಅಂದರು. ನಾನಂದೆ ಅಲ್ರಿ, ಅಷ್ಟು MLA ಟಿಕೆಟ್ ಕೊಡ್ತಾರೆ, MP ಟಿಕೆಟ್ ಕೊಡ್ತಾರೆ, ಇನ್ನೇನು ತುಳಿತಾರೆ ಅಂದೆ. ನೀವು ಲಿಂಗಾಯತರನ್ನ ಒಟ್ಟಾರೆಯಾಗಿ ನೋಡಬೇಡಿ, ಪಂಚಮಸಾಲಿಗಳಿಗೆ ಎಷ್ಟು ಕೊಟ್ಟಾರೆ ನೋಡ್ರಿ ಅಂತ ಕೇಳ್ತಾರೆ ಅವರು. ಅದರ ಅರ್ಥ ಅವರು ಬೇರೆ, ನಾವು ಬೇರೆ, ನಮ್ಮೊಳಗೆ ಎಷ್ಟು ಪ್ರಾತಿನಿಧ್ಯ ಸಿಕ್ತು, ಈ ಪ್ರಶ್ನೆ ಇರೋದು ಸ್ವಾಮೀಜಿಗಳಲ್ಲೇ ಇದ್ದಾಗ ನೀವು ಹೊರಗಿನವ್ರನ್ನ ಏನು ಅಂತ ಬ್ಲೇಮ್ ಮಾಡ್ತೀರಿ, ಎಷ್ಟು ಅಂತ ಬ್ಲೇಮ್ ಮಾಡ್ತೀರಿ ನೀವು ಹೊರಗಿನ. ಈ ಒಂದು ವಿಚಿತ್ರ ಬೆಳವಣಿಗೆಯನ್ನು ನಾನು ನೋಡ್ತಾ ಇದ್ದೀನಿ. ಯಾವಾಗಲೂ ಒಬ್ಬ ಮನುಷ್ಯನಿಗೆ ತುಡಿತ ಆತ ತಾನು ಲಾರ್ಜರ್ ಗ್ರೂಪಿನ ಭಾಗ ಆಗಿರಬೇಕು ಅನ್ನೋ ತುಡಿತಾ ಇದ್ದರೆ ಅದು ಸಹಜ. ಅದು ಆದರೆ ನಾವು ಸ್ಮಾಲರ್ ಗ್ರೂಪ್ ಆಗುವಂಥ ತುಡಿತ ಜಾಸ್ತಿ ಆಗ್ತಾಯಿದೆ ಇತ್ತೀಚೆಗೆ. ಅದೊಂದು ಅಬ್ಸರ್ವೇಷನ್ನು. ಇನ್ನೊಂದು, ತಮ್ಮನ್ನು ತಾವು ಮುಂದುವರೆದವರು ಅಂತ ಹೇಳಿಕೊಳ್ಳೋದಕ್ಕೆ ದೊಡ್ಡ ಹುರುಪಿರ್ಬೇಕು. ಈ ಕಾಂಪಿಟೇಷನ್ ಶುರುವಾಗಿರೋದು ಹಿಂದುಳಿದವರು ಅಂತ ಹೇಳ್ಕೊಳ್ಳೋದಕ್ಕೆ, ನಾವು ಹಿಂದುಳಿದವರು ಅಂತ. ಸಮಾಜದ ಒಳಗಡೆ ಸಮಸ್ಯೆ ಅಲ್ವಾ ಇದು? ನೀವು ಇನ್ನೊಬ್ಬರನ್ನ ಹೊರಗಿನವ್ರನ್ನ ಬ್ಲೇಮ್ ಮಾಡ್ತಿದ್ದೀರಿ. ಇಲ್ಲ, ಹಿಂದುಳಿದವರು ಅಂತ ಹೇಳ್ಕೊಳ್ಳುವಂಥ ಅವಶ್ಯಕತೆ ಇವ್ರಿಗೆ ಇರಲಿಲ್ಲ. ಸರ್ಕಾರ ಆ ರೀತಿ ಸೌಲಭ್ಯಗಳನ್ನು ಹಿಂದುಳಿದವರಿಗೇ ಇಂತಿಷ್ಟು ಸೌಲಭ್ಯಗಳು ಅನ್ನುವಂಥದ್ದನ್ನು ಮಾಡಿದಾಗ ಸರ್ಕಾರ ಏನು ಮಾಡಿಬಿಡ್ತು ಹೇಳಿ ನೋಡೋಣ. ಸರ್ಕಾರ ಅಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಜಾತಿಗಳ ವೈಷಮ್ಯ ಹೆಚ್ಚಾಗುವಂತಹ, ಜನರ ಸಾಮರಸ್ಯಗಳನ್ನು ಕದಲುವಂತಹ ಕೆಲಸಗಳನ್ನು ಎಲ್ಲ ಸರ್ಕಾರಗಳು ಮಾಡ್ಕೊತ, ಎಲ್ಲ ಟಿಕೆಟ್ಗಳನ್ನು ಹಂಚೋದು ಜಾತಿ ಆಧಾರದ ಮೇಲೆ ಹಂಚ್ತಾರೆ. ತಮಗೆಲ್ಲ ಗೊತ್ತೈತಿ. ನೌಕರಿ ಸಿಗೋದು ಜಾತಿ ಆಧಾರದ ಮೇಲೆ ಸಿಗ್ತದೆ. ಎಷ್ಟು ಮಂದಿ ಮುಖ್ಯಮಂತ್ರಿಗಳು ಜಾತ್ಯತೀತ ಭಾಷಣ ಮಾಡ್ತಾರೆ, ಅವರೆಲ್ಲೋ ಜಾತಿ ಆಧಾರದಲ್ಲೇ ಸರ್ಕಾರ ನಡೆಸ್ತಾರೆ, ರಾಜಕಾರಣ ಮಾಡ್ತಾರೆ. ಇದೆಲ್ಲ ತಮಗೆ ಗೊತ್ತಿರುವಂಥದ್ದನ್ನೇ. ಆಮೇಲೆ ಅವರು ಅಪವಾದ ಕೊಡೋದು ಯಾರಿಗೆ? ಮಠಾಧಿಪತಿಗಳಿಗೆ ಕೊಡ್ತಾರೆ. ಜಾತಿ ಹುಟ್ಟಿದ್ದೇ ಮಠಾಧಿಪತಿಗಳಿಂದ. ಯಾವ ಸ್ವಾಮಿನೂ ಕೂಡ ಜಾತಿ ಆಧಾರದ ಮೇಲೆ ಟಿಕೆಟ್ ಕೊಡ್ರಿ ಅಂತ ಎಲ್ಲೂ ಕೂಡ ಕೇಳಲ್ಲ. ಇಲ್ಲ, ಆದರೆ ಇವ್ರು ಏನು ಮಾಡಕ್ಕೆ, ನೀವು ಕೇಳಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೋತೀನಿ, ಬಟ್ ಬೇರೆ ಸ್ವಾಮಿಗಳೇ ಕೇಳ್ತಾರೆ. ಆ ಸ್ವಾಮಿಗಳನ್ನು ಮಾಡಿದವರು ಯಾರು? ಆ ಮಠಗಳು ಯಾವಾಗ ಹುಟ್ಟಿದ್ವು ನೋಡಿ. ಧರ್ಮಗುರುಗಳಿಂದ ಹುಟ್ಟಿದ ಮಠಗಳು ಬೇರೆ, ರಾಜಕೀಯ ಶಕ್ತಿಗಳಿಂದ ಹುಟ್ಟಿದ ಮಠಗಳು ಬೇರೆ. ನಾ ಇರುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಓಕೆ, 2 ವರ್ಗದ ಮಠಗಳಾದವು ಇಲ್ಲೇ. ಈಗ ಒಬ್ಬ ಸಾಧು ಊರಿಗೆ ಬಂದ, ಆ ಊರಿನಲ್ಲಿ ಹೊರಗೆ ಹೋಗಿ ಒಂದು ತಪಸ್ಸಿಗೆ ಕೂತ್ಕೊಂಡ, ಬಹಳ ದಿವಸ ತಪಸ್ಸು ಮಾಡಿದ, ಯಾರೋ ಜನರಿಗೆ ಕಣ್ಣಿಗೆ ಬಿದ್ದ. ಇಲ್ಲೊಬ್ಬ ಸಾಧು ಬಂದಾನಪ್ಪ, ಅವನು ಭಾಳ ಯೋಗ್ಯದಾನೆ, ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಯಾರೋ ಹೋಗಿ ಒಂದಿಷ್ಟು ರೊಟ್ಟಿ ಕೊಟ್ಟರು, ಊಟ ಕೊಟ್ಟರು, ತಪಸ್ಸು ಮಾಡಿದ, ಅಲ್ಲೇ ಇದ್ದ, ಉಂಡ, ಆಯಿತು. ಅವ ಅಲ್ಲಿ ಪ್ರಾಣ ಬಿಟ್ಟ, ಅವನದೊಂದು ಅಲ್ಲಿ ಗದ್ದಿಗೆ ಮಾಡಿದರು, ಅಲ್ಲೊಂದು ಮಠ ಆಯಿತು. ಅದು ಬೇರೆ.
ನಾವು ರಾಜ್ಯದೊಳಗೆ ಇಷ್ಟು ಜನಸಂಖ್ಯೆ ಇದ್ದೀವಿ, ನಮ್ದೊಂದು ಮಠ ಕಟ್ಟಲೇಬೇಕು, ನಮ್ದೊಂದು ಪೀಠ ಕಟ್ಟಲೇಬೇಕು ಅಂತೇಳಿ ಹುಡುಗ್ರಿಲ್ಲ ಒಬ್ಬ ಹುಡುಗನ ಅಂತೆ ಒಬ್ಬ ಹುಡುಗನ ಹುಡುಕೊಂಡು ಬಂದು ಅದ್ರಾಗ ಯಾರು ಗಟ್ಟುಳವ್ರದಾರ ನೋಡ್ಕೊಂಡು ಬಂದು ತಗೊಂಡು ಬಂದು ಕುಂದ್ರಿಸಿ ಸ್ವಾಮಿಗಳನ್ನು ಮಾಡುವಂತಹ ಪ್ರಯತ್ನ ಆಯಿತು. ಇರಲಿ, ಅದರಲ್ಲಿನೂ ಕೂಡ ಅತ್ಯಂತ ಆದರ್ಶ ಯೋಗ್ಯರು ಅದಾರ. 2 ವರ್ಗನೂ ಇದೆ ಅಲ್ಲಿ. ಅಧ್ಯಯನಶೀಲರು, ತಪಸ್ವಿಗಳು, ಪೂಜ್ಯರು, ಬಹಳ ಮೇಧಾವಿಗಳು, ಸಮತಾ ದೃಷ್ಟಿ ಉಳ್ಳವರು ಅದಾರಲ್ಲಿ, ಇಲ್ಲಂತಲ್ಲ. ಆದರೆ ಅವರನ್ನು ಅನುಕರಣೆ ಮಾಡಲಾರದೆ ಕೇವಲ ಅವರ ನಾಯಕರನ್ನು ಅನುಕರಣೆ ಮಾಡಿಕೊಂಡು ನಾಯಕರಿಗಾಗಿಯೇ ಮಠ, ನಾಯಕರಿಗಾಗಿಯೇ ಸಮಾಜ ಅನ್ನುವಷ್ಟರ ಮೆಟ್ಟಿಗೆ ಬಾಳೆ ಮಾಡುವ ಜಾತಿ ಮಠಗಳು ಹುಟ್ಟುಕೊಂಡು ಜಾತಿ ಮಠಗಳಾದವು. ಆದರೆ ನಾನು ಎಷ್ಟೋ ಮಂದಿ ನನ್ನ ಆತ್ಮೀಯ ಗೆಳೆಯರದರದರೊಳಗೆ ನಾನು ಅವ್ರಿಗೊಂದು ವಿನಂತಿ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಜಾತಿ ಮಠಗಳನ್ನು ಹುಟ್ಟು ಹಾಕೋದು ತಪ್ಪಲ್ಲ, ಇರಲಿ ಎಲ್ಲರೂ ಮಾಡ್ಕೊಂಡ್ಬಿಡ್ರಿ. ಆದರೆ ನನ್ನ ಆಸೆ ಏನಂತಂದ್ರೆ, ನಿಮ್ಮ ಜಾತಿಯಲ್ಲಿ ಓದದೇ ಇರುವಂತಹ ಮಕ್ಕಳು ಎಷ್ಟಿದ್ದಾರೆ, ಶಾಲೆಯನ್ನು ಕಲಿತು ನೌಕರಿ ಮಾಡದೇ ಇರುವಂತಹ ಜನಗಳು ಎಷ್ಟಿದ್ದಾರೆ, ಎಷ್ಟು ಮನೆಗಳು ನಿರುದ್ಯೋಗಿಗಳಿದ್ದಾವೆ, ಈ ತಾಲೂಕಿನಲ್ಲಿ ನಮ್ಮ ಸಮಾಜದವ್ರು ಎಷ್ಟದಾರ, ಅದರಾಗ 3 ಭಾಗ ಮಾಡಿರಿ ಅಂತ ಹೇಳಿದ್ದು ನಾನು. ಉತ್ತಮರು, ಮಧ್ಯಮರು, ಕನಿಷ್ಠರು ಅಂತ ಹೇಳಿ. ಉತ್ತಮ ಮಧ್ಯಮರನ್ನು ಈ ಒಂದು ಕಡೆ ಸರಿಸಿ, ಕನಿಷ್ಠ ಕುಟುಂಬಗಳ ಮಕ್ಕಳನ್ನು ನೀವು ನಿಮ್ಮ ಮಠದಾಗ ಇಟ್ಕೋರಿ. ನಿಮ್ಮ ಮಠದಾಗ ಆ ಶಕ್ತಿ ಇಲ್ಲೋದಲ್ಲ, ಯಾರು ಉತ್ತಮರಂತದ ರಾಜ್ಯದೊಳಗೆ ಅವರು ತಿಂಗಳ ಇಷ್ಟು ದೇಣಿಗೆಯನ್ನು ಕೊಡಬೇಕು. ಇದಕ್ಕಾಗಿ ಜಾತಿ ಮಠಗಳು ಇರಲಿ. ಅವ್ರಿಗೆ ಸಂಸ್ಕಾರ ಕೊಡ್ರಿ, ಅವ್ರಿಗೆ ವಿದ್ಯೆಯನ್ನು ಕೊಡ್ರಿ, ಅವ್ರನ್ನ ಚಟಮುಕ್ತರನ್ನಾಗಿ ಮಾಡ್ರಿ. ಇಂಥ ಕೆಲಸಗಳು ನಡೆದ್ರೆ ಅದು ಚಲೋ. ಕೇವಲ ರಾಜಕಾರಣಕ್ಕಾಗಿ ಆ ಮಠಗಳು ಅನ್ನುವಂಥದ್ದಾದರೆ ಸಮಾಜದಲ್ಲಿ ಸ್ವಾಸ್ಥ್ಯ ಉಳಿಯೋದಿಲ್ಲ. ಗಣತಿ ವಿಷಯಕ್ಕೆ ಬರೋಣ ಗುರುಗಳೇ. ಈಗ ಈ ಏಕತಾ ಸಮಾವೇಶ ಮಾಡಿದ್ರಿ, ಏಕತೆನೇ ಕಾಣಿಸ್ಲಿಲ್ಲ ಅಲ್ಲಿ ಅಂತ ನೋಡಿ. 5 ಜನ ಸ್ವಾಮಿಗಳನ್ನು ಕೂಡಿಸೋದು ಕಷ್ಟ, 10 ಜನ ಸ್ವಾಮಿಗಳನ್ನು ಒಂದು ಇದಕ್ಕೆ ಮೇಲೆ ಕೂಡಿಸೋದು ಕಷ್ಟ. ಅಗ್ರಿ, ಹೌದು. ನಾವು ಯಾವುದೇ ಒಬ್ಬ ಮಠಾಧಿಪತಿಗೆ ಈ ಮಾಧ್ಯಮದ ಮೂಲಕ ಹೇಳ್ತೀವಿ, ನೀವು ಕಾರ್ಯಕ್ರಮಕ್ಕೆ ಬರಬೇಕಂತ ಆಮಂತ್ರಣ ಕೊಟ್ಟಿಲ್ಲ. ಒಂದನೇದು ತಮ್ಮ ಗಮನದಾಗಿರಲಿ. ಯಾವುದೇ ಒಬ್ಬ ರಾಜಕಾರಣಿಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಮಂತ್ರಣ ಕೊಟ್ಟಿಲ್ಲ. ಯಾವುದೇ ಜನರಿಗೆ ನೀವು ಬರ್ರಿ ಅಂತ ಹೇಳಿ ಇದನ್ನು ಕೊಟ್ಟಿಲ್ಲ. ಯಾರೋ ಒಬ್ರು ಹೇಳಿದ್ರು ನನಗೆ, 500 ಬಸ್ ಮಾಡಿದರೆ ಜನ ಭಾಳ ಬರ್ತಾರಂತ. ಹೊತ್ತು ತಂದ ನಾಯಿ ಮೊಲನ ಹಿಡಿಯಬಲ್ಲುದೆ ಅಂತ ಬಸವಣ್ಣವ್ರ ವಚನ ನನಗೆ ಅರಿವಿಗೆ ಬಂದು, ಈ ಹೊತ್ತುಕೊಂಡು ಬಂದು ಮಂದಿ ಕುಂದಿರಿಸಿಕೊಂಡು ಬಹಳ ತಾಕತ್ ಪ್ರದರ್ಶನದ ಕಾರ್ಯಕ್ರಮ ಇದು ಅಲ್ಲ. ಜನರಿಗೆ ಎಷ್ಟರ ಮಟ್ಟಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆ, ಮಠಾಧಿಪತಿಗಳಿಗೆ ಎಷ್ಟರ ಮಟ್ಟಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆ ಪರೀಕ್ಷೆ ಮಾಡೋಣ. ನಾಯಕರಿಗೆ ಸಮಾಜದ ಸಂಘಟನೆಯಲ್ಲಿ ಎಷ್ಟರ ಮಟ್ಟಿಗೆ ಆಸಕ್ತಿ ಇದೆ ಪರೀಕ್ಷೆ ಮಾಡೋಣ. ನಮಗಾಗಿ 100 ವರ್ಷಗಳ ಹಿಂದೆ ಪೂಜ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಹುಟ್ಟು ಹಾಕಿರ್ತಕ್ಕಂತಹ ಒಂದು ಸಂಸ್ಥೆ ಇದೆ, ಅಖಿಲ ಭಾರತ ವೀರಶೈವ ಮಹಾಸಭೆ. ಅದರ ಅಡಿಯೊಳಗೆ ಈ ಕಾರ್ಯಕ್ರಮ ನಡೆದು ಬಿಡಲಿ, ನೇರವಾಗಿ ಮಾಧ್ಯಮದ ಮೂಲಕ ಆಮಂತ್ರಣ ಕೊಡೋಣ ಅಂಥೇಳಿ ಕೊಟ್ಟಂಥ ಸಂದರ್ಭದಲ್ಲಿ ತಾವು ನೋಡಿದಿರಿ, ಆ ವೇದಿಕೆಯನ್ನು ಸಾರ್ವಜನಿಕರಿಗೆ ತೋರಿಸ್ಬೋದು. ನಾವು 1,000 ಮಠಾಧಿಪತಿಗಳು ಬರ್ತಾ ಇದ್ದಾರೆ, ತಾವು ತೋರಿಸ್ತಾ ಇದ್ದಾರೆ. 1,000 ಮಠಾಧಿಪತಿಗಳು, 232 ಅಡಿ ಉದ್ದದ ವೇದಿಕೆ. ನಾನು ಹೇಳ್ತಾ ಇರೋದು ವೇದಿಕೆನೇ 232 ಅಡಿ ಇದೆ. ಅದು ಎಲ್ಲ ಮಠಾಧಿಪತಿಗಳಿಂದ ತುಂಬಿಕೊಂತು. ಕೆಲವು ಮಹಾಸಭೆ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಬಂದು ಕೂತ್ಕೊಂಡ್ರು. ಇರಲಿ, ಆದರೆ ವಿಚಾರ ಮಾಡಿ, ಆಮಂತ್ರಣ ಇರಲಾರದೆ ಸಮಾಜದ ಏಕತೆಯನ್ನು ಸಾರಲಿಕ್ಕೆ ಅಷ್ಟೊಂದು ಜನ ಮಠಾಧಿಪತಿಗಳು ಅಲ್ಲಿ ಪಂಚಪೀಠದವರಿದ್ದಾರೆ, ವಿರಕ್ತ ಪೀಠದವರಿದ್ದಾರೆ, ಅದ್ವೈತಿ ಸಂಪ್ರದಾಯದವರಿದ್ದಾರೆ, ಸಾಧು ಸಂಪ್ರದಾಯದವರಿದ್ದಾರೆ, ಇನ್ನೂ ಬೇರೆ ಬೇರೆ ಒಳಪಂಗಡದ ಸಂಪ್ರದಾಯದವರಂತೇನು ಹೇಳ್ಕೊಂತೀವಲ್ಲ ಅವರೆಲ್ಲ ಅಲ್ಲಿ ಬಂದಿದ್ದಾರೆ. ಅವ್ರ ಆಸೆ ಏನು ಹೇಳಿ ನೋಡೋಣ. ನಾವೆಲ್ಲರೂ ಒಂದು, ಅರ್ಥಾತ್ ವೀರಶೈವ ಲಿಂಗಾಯತರು ಒಂದು ಅಂತ. ನಾ ಮಾತಿಗೆ ಹೇಳ್ಕೊಂಡಿದ್ದೇನೆಂದರೆ, ಈ ಗುರು ವಿರಕ್ತ ಈ ಶಬ್ದ ತೆಗೆದು ಹಾಕಿಬಿಡೋ ನಿನ್ನ ಮೇಲೆ. ಇಷ್ಟು ದಿವಸ ಬಹಳ ಪ್ರಬಲವಾಗಿ ಗುರು ವಿರಕ್ತರು ಒಂದಾಗಬೇಕು ಅನ್ನುವಂಥದ್ದಿತ್ತು. ಎಲ್ಲರಿಗೆ ನಾನು ಹೇಳ್ಕೊಂಡಿದ್ದೇನು ಹೇಳಿ ನೋಡೋಣಲ್ಲಿ, ಸಾಕಿನ ಮೇಲೆ ಅದನ್ನು ಕೈ ಬಿಟ್ಟುಬಿಡೋಣ. ಅದೇ ಪದಗಳು ನಮ್ಮನ್ನು ನಾಶ ಮಾಡ್ತಾವೆ ಅನ್ನೋದಾದ್ರೆ, ಬಸವಣ್ಣನವರು ರೇಣುಕರು ಅಂದಾಕ್ಷಣ ಆ ಫೋಟೋಗಳು ನಮ್ಮನ್ನು ಗದ್ದಲಕ್ಕೀಡು ಮಾಡ್ತಾವೆ ಅನ್ನೋದಾದರೆ, ಸದ್ಯಕ್ಕೆ ಫೋಟೋನೂ ಬೇಡ, ಗುರು ವಿರಕ್ತ ಪದಾನೂ ಬೇಡ. ಅಷ್ಟೇ ಅಲ್ಲ, ಈ ಒಂದು ವೀರಶೈವ ಲಿಂಗಾಯತ ಅಂತ ನಾವೇನು ಕರಿತೀವಿ, ಇದು ತತ್ವಪ್ರಧಾನವಾದ ಧರ್ಮನೇ ಹೊರತಾಗಿ ನಿಜವಾಗಲೂ ಅಧ್ಯಯನ ಮಾಡಿದಾಗ ಇದು ವ್ಯಕ್ತಿ ಪ್ರಧಾನವಾದ ಧರ್ಮ ಅಲ್ಲ. ಬೌದ್ಧ ಧರ್ಮ ಹೋದಾಗ ಅಲ್ಲಿ ಬುದ್ಧ ಪ್ರಧಾನ, ಜೈನ ಧರ್ಮಕ್ಕೆ ಹೋದಾಗ ತೀರ್ಥಂಕರರು ಪೈಕಿ ಮಹಾವೀರರು 24 ತೀರ್ಥಂಕರಂತೆ ಅಂದಿವಂದ್ರೂ ಕೂಡ ಮಹಾವೀರರು ಪ್ರಧಾನ. ಇವು ಕೆಲವು ಗುರುನಾನಕರಿಂದ ಸಿಖ್ ಧರ್ಮ ಪ್ರಧಾನ ಆಗ್ತದೆ. ಆದರೆ ಈ ವೀರಶೈವ ಧರ್ಮದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪ್ರಧಾನ ಅಲ್ಲ.
ಇದು ಅತ್ಯಂತ ಪ್ರಾಚೀನ ಇತಿಹಾಸಕ್ಕೆ ಹೋಗ್ತಕ್ಕಂಥದ್ದು, ಬಹಳ ಪ್ರಾಚೀನ ಇತಿಹಾಸಕ್ಕೆ ಹೋಗ್ತದೆ, ಅಲ್ಲಿಂದ ಬಂದಿರತಕ್ಕಂತಹ ಧರ್ಮ. ಹಾಗಾಗಿ ಬಸವಣ್ಣ ಏನು ಒಂದೇ ನಿಮಿಷ, ತತ್ವ ಪ್ರಧಾನ ಅನ್ನುವಂಥದ್ದಕ್ಕಾಗಿ ಬಸವಣ್ಣನ ಕೈಯಲ್ಲಿ ಇಷ್ಟಲಿಂಗ ಇದೆ, ಪಂಚಾಚಾರ್ಯ ಅಂತ ನಾವೇನು ಕರಿತೀವೋ ಅವ್ರ ಕೈಯಲ್ಲಿ ಇಷ್ಟಲಿಂಗ ಇದೆ, ಶಿವಾನಂದ ಸಂಪ್ರದಾಯ ಸಿದ್ಧಾರೂಢ ಸಂಪ್ರದಾಯದವ್ರು ಪೂಜೆಯನ್ನು ಮಾಡ್ತಾರೆ, ಅವ್ರ ಕೈಯಲ್ಲಿ ಲಿಂಗ ಇದೆ. ಎಷ್ಟು ಜನರ ಕೈಯೊಳಗೆ ಲಿಂಗ ಇಲ್ಲ. ನಮ್ಮ ನಿಜವಾದ ಸಿಂಬಾಲ್ ಏನಿತ್ತು ಅಂತಂದರೆ ಕೆಲವು ವರ್ಷಗಳ ಹಿಂದೆ ತಾವು ನೋಡಿರ್ಬೋದು, ಒಂದು ಲಿಂಗ ನುಡಿ ಅಂತ ಒಂದು ಪತ್ರಿಕೆ ಇತ್ತಿಲ್ಲಿ ಇಡೀ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರಿಗೆ ಒಂದೇ ಒಂದು ಪ್ರಮುಖ ಪತ್ರಿಕೆ ಇತ್ತು, ಲಿಂಗ ನುಡಿ ಅಂಥೇಳಿ. ಆ ಪತ್ರಿಕೆ ಯಾವಾಗಲೂ ಮುಖಪುಟದಲ್ಲಿ ಒಂದು ಅಂಗೈಯೊಳಗಿನ ಲಿಂಗದ ಚಿತ್ರ ಇರ್ತಿತ್ತು. ನಾವು ಸಣ್ಣ ಮಕ್ಕಳಿದ್ದಾಗ 40 ವರ್ಷಗಳ ಹಿಂದಿನ ಮಾತು. ಮೊನ್ನೆ ವೇದಿಕೆ ಮೇಲೂ ಅದೇ ಚಿತ್ರ ನಾವು ಎಲ್ಲ ಕಡೆಗೆ ಅದನ್ನೇ ಹಾಕಿಬಿಟ್ಟಿವಿ. ಅದನ್ನೇ ಹಾಕಿಕೊಂಡು ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಉದ್ದೇಶ ಏನು? ಎಲ್ಲರೂ ನಾವು ಲಿಂಗಧಾರಿಗಳಂತಂದ ಮೇಲೆ ವೀರಶೈವನ್ನವರು ಲಿಂಗಧಾರಿಗಳು, ಲಿಂಗಾಯತರನ್ನವರು ಲಿಂಗಧಾರಿಗಳು, ಎಲ್ಲರೂ ನಾವು ಲಿಂಗಧಾರಿಗಳಂತಂದ ಮೇಲೆ ಆ ಲಿಂಗದ ಅಡಿಯೊಳಗೆ ಎಲ್ಲರೂ ಒಂದಾಗಿಬಿಡೋಣ ಅನ್ನೋ ಭಾವನಾತ್ಮಕವಾಗಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಅಂತಕ್ಕಂಥ ಹೆಸರನ್ನು ಅದಕ್ಕೆ ಕೊಡಲಾಯಿತು. ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದು ಏನೇ ಒಂದು ಬದಲಾವಣೆ ಅದು ಸಹಜವಾಗಿ ಟೀಕೆ ಟಿಪ್ಪಣಿಗಳಿಂದ ಕೂಡಿರ್ತದೆ. ಅದನ್ನು ನಾವು ಅತ್ಯಂತ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿದ್ದೀವಿ. ಬಸವಣ್ಣ ಏನು ಹಂಗಿದ್ರೆ ನಿಮ್ಮ ದೃಷ್ಟಿಯಲ್ಲಿ? ನೋಡ್ರಿ, ಒಬ್ಬ ಬಸವಣ್ಣ ಇಲ್ಲಿ ಹುಟ್ಟದೇ ಇದ್ದರೆ, ಬಸವಣ್ಣನವರು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಅವರು ತಮ್ಮ ಸಂದೇಶವನ್ನು ಸಾರದೇ ಇದ್ದರೆ ಈ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಅಂತೇನು ಅಂತೀವಲ್ಲ ನಾವು, ಅವರು ಎಲ್ಲೋ ಒಂದಿಷ್ಟು ಮಂದಿ ಸಿಗುತ್ತಿದ್ರು. ಅಂದರೆ ನೀವು ಹೇಳೋದು ಬಸವಣ್ಣ ಒಂಥರ ಪುನರುಜ್ಜೀವನಗೊಳಿಸಿದ್ರು ವೀರಶೈವ ದೊಡ್ಡ ಪ್ರಮಾಣ ಇದಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು. ಅವರು ಇದನ್ನು ಬಹಳ ಎತ್ತರ ಮಟ್ಟದಲ್ಲಿ ಬೆಳೆಸಿರ್ತಕ್ಕಂಥವ್ರು. ಅವ್ರ ಪ್ರಭಾವಕ್ಕೊಳಗಾಗಿ ಎಷ್ಟೋ ಜನ ಲಿಂಗಾಯತ ಧರ್ಮದವರು ಅಥವಾ ವೀರಶೈವ ಧರ್ಮದವರು ಅಲ್ಲವ್ರು ಅನ್ಕೊಳ್ತೀವಿ ಅಲ್ಲ ನಾವು, ಅವರೆಲ್ಲರೂ ಅಲ್ಲಿಗೆ ಬಂದು ಅದನ್ನು ಸ್ವೀಕಾರ ಮಾಡಿದರು. ಬಸವಣ್ಣನವ್ರ ಉದ್ದೇಶ ಏನಿತ್ತು ಹೇಳಿ ನೋಡೋಣ. ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಒಂದು ಎಲ್ಲರೂ ಸಮಾನ ಅನ್ನುವಂತಹ ಒಂದು ಲಿಂಗದ ಅಡಿಯೊಳಗೆ ಅವ್ರನ್ನ ತೊಗೊಂಬರ್ಬೇಕು ಅಂತಕ್ಕಂಥದ್ದು ಅವರ ಮೂಲ ಧ್ಯೇಯವಾಗಿತ್ತು. ಈ ಕೆಲವರು ವಚನಗಳನ್ನು ಹೇಳ್ತಾರೆ, ತಮಗೆ ಎಷ್ಟು ಬೇಕು ಅಷ್ಟೇ ವಚನ ಹೇಳುವಂಥದ್ದು. ಇನ್ನೂ ಇತ್ತಿತ್ತಲ ಈಗ ದಾರ್ಯಾಗ ಬರೋ ಮುಂದೆ ನಾನು ಒಂದು ಯಾರ್ದೋ ಇದನ್ನು ಕೇಳ್ತಾ ಇದ್ದೆ, ದಾಶಿಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಅನ್ನುವಂಥದ್ದು ಒಂದು ಶಬ್ದ ಐತೆ ಅಲ್ಲಿ. ಮುಂದಿನ ವಚನ ಸಮಯಕ್ಕಾಗಿ ತೆಗೆದುಕೊಳ್ಳೋದಿಲ್ಲ ನಾನು. ಆ ಶಿವದೀಕ್ಷೆಯಾದ ಬಳಿಕ ಅಂತೇನು ಅಲ್ಲಿ ವಚನದಾಗ ಐತಲ್ಲ ಬಸವಣ್ಣವ್ರ ವಚನದೊಳಗೆ, ಅವರಿಗೆ ಶಿವ ಅಂದ್ರೆ ಆಗಿ ಬರೋದಿಲ್ಲ. ಅಲ್ಲಿ ಏನು ಮಾಡಿಬಿಡ್ತಾರಪ್ಪ ಅಂತಂದ್ರೆ ಗುರುದೀಕ್ಷೆಯಾದ ಬಳಿಕ ಅಂಥೇಳಿ ಹೇಳಿದಾರೆ ಅವ್ರು. ಇವರು ಸ್ವಾಮೀಜಿ ಅವರಿಗೆ ಅಂದೆ ನೋಡ್ರಿ, ಈ ರೀತಿ ವಚನಗಳನ್ನು ಬದಲಾವಣೆ ಮಾಡ್ಕೊತ ಹೋಗ್ಬಿಟ್ರೆ ಎಲ್ಲಿ ಯಾವ ನ್ಯಾಯ ಇದು? ಅಂದರೆ ಇದು ಶರಣರಿಗೆ ಮಾಡಿರೋ ದ್ರೋಹ ಅಲ್ವಾ? ಅಂದರೆ ಬಸವಣ್ಣನವ್ರಿಗಿಂತ ಇವರು ಬಹಳ ಬುದ್ಧಿಜೀವಿಗಳಾಗಿಬಿಟ್ರು. ಆ ವಚನಗಳನ್ನೇ ತಿದ್ದುವಷ್ಟು, ಆ ಅಂಕಿತವನ್ನೇ ತಿದ್ದುಪಡಿ ಮಾಡುವಷ್ಟು, ಇದು ಪ್ರಕ್ಷಿಪ್ತ ವಚನ, ಇದು ಸಂಕ್ಷಿಪ್ತ ವಚನ, ಇದು ಇತ್ತಾಗಿ ಸೇರಿದ ವಚನ, ಇದು ಅತ್ತಾಗಿ ಸೇರಿದ ವಚನ, ಎಷ್ಟೋ ವಚನಗಳನ್ನು ನಾಶ ಮಾಡಿಟ್ರಿ ಇಲ್ಲಿ. ಅವ್ರ ಸಿದ್ಧಾಂತಕ್ಕೆ ಬೇಡವಾದ ವಚನಗಳು ಏನಿದ್ವಲ್ಲ ಅವನು ಸುಟ್ಟು ಹಾಕಿದರು, ಮುಚ್ಚಿ ಹಾಕಿದರು ಅನ್ನುವಂಥದ್ದನ್ನು ನಾವು ಕೇಳಿ ಸಂಕಟ ಅನುಭವಿಸ್ತೀವಿ. ಅಂದ್ರೆ ನಾನು ಹೇಳೋದು ಇಷ್ಟೇ, ಇದು ಪ್ರಕ್ಷಿಪ್ತ ವಚನ ಅಂತೇನು ಕೆಲವು ಜನ ಹೇಳ್ತಾರಲ್ಲ, ಅಂಥದ್ದು ಒಂದು ವಚನ ಬರೋದು ತೋರಿಸ್ಲಿ ನೋಡೋಣ. ನಾನು ಹೇಳ್ತೀನಿ, 22,000 ವಚನಗಳಿದಾವೆ. 22,000 ವಚನಗಳಂತ ಏನು ಎಲ್ಲ ಶರಣರು ಅದಾವ. ಯಾವುದಿದು ಪ್ರಕ್ಷಿಪ್ತ ಅಂತ ಹೇಳ್ತಾರಲ್ಲ ಅಂಥದ್ದು ಒಂದು ವಚನ ಯಾವ ಸಾಹಿತಿ ಬರೀರಿ. ಆ ಶಬ್ದ, ಆ ಚೌಕಟ್ಟು, ಆ ಶಿಸ್ತು, ಆ ಗತ್ತಿನೊಳಗೆ ಯಾರು ಬರೆಯವ್ರದಿರಪ್ಪ? ಇಷ್ಟು ದೊಡ್ಡ ದೊಡ್ಡ ಸಾಹಿತಿಗಳು, ಭಾರಿ ಭಾರಿ ಓದ್ದವರು, ಭಾರಿ ಶಾಸನಗಳು, ಅವು ಇವೆಲ್ಲ ಹೇಳ್ತಿರಲ್ಲ, ಒಬ್ಬರ ಬರಿಬೇಕಾ? ಅದು ಅಧ್ಯಯನದಿಂದ ಹುಟ್ಟಿರ್ತಕ್ಕಂಥ ಸಾಹಿತ್ಯ ಅಲ್ಲ, ಅನುಭವದಿಂದ ಹುಟ್ಟಿರ್ತಕ್ಕಂಥ ಸಾಹಿತ್ಯ. ಅನುಭವಕ್ಕೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದೆ. ಅನುಭವ ಮತ್ತು ಅನುಭವ ಅನ್ನುವಂಥ ಶಬ್ದಗಳೇನಿದಾವಲ್ಲ ಭಾಳ ವ್ಯತ್ಯಾಸ. ಬಸವಣ್ಣನವರು ಮಂಟಪಕ್ಕಿಟ್ಟಿದ್ದು ಅನುಭವ ಮಂಟಪ ಹೆಸರು, ಆದರೆ ಅಲ್ಲಿ ನಡೆದಿದ್ದು ಯಾವ್ದು ಹೇಳಿ? ಅನುಭವ. ಬಹಳ ವ್ಯತ್ಯಾಸದ. ಅನುಭವ ಮಂಟಪದಲ್ಲಿ ಅನುಭವ ನಡೀತು. ಅನುಭವ ಒಳಗಿನಿಂದ ಬರುವಂಥದ್ದು, ಅನುಭವ ಹೊರಗಿನಿಂದ ಒಳಗೆ ಹೋಗುವಂಥದ್ದು. ಯಾವುದು ಒಳಗಿನಿಂದ ಬಂತಲ್ಲ ಅದೆಲ್ಲ ವಚನ ಆಯಿತು, ಒಳಗಿನಿಂದ ಹೊರಗೆ ಬಂದಿರ್ತಕ್ಕ. ನನಗೆ ಈ ವಿಷಯದಲ್ಲಿ ವಿಶೇಷ ಅಧ್ಯಯನ ಇದೆ ಅಂತ ಹೇಳಲಾರೆ, ಒಂದು ಅಕಾಡೆಮಿಕ್ ಇಂಟ್ರೆಸ್ಟಿಗೆ ತಿಳ್ಕೊಂಡಿದ್ದೀನಿ.
ತಮ್ಮನ್ನು ಸೈದ್ಧಾಂತಿಕವಾಗಿ ವಿರೋಧಿಸುವವರ ವಾದ ಏನಂದರೆ, ಬಸವಣ್ಣ ವೇದಗಳನ್ನು ಧಿಕ್ಕರಿಸಿದವರು, ಉಪನಿಷತ್ತುಗಳನ್ನು ಧಿಕ್ಕರಿಸಿದವರು, ವೈದಿಕ ಪರಂಪರೆಯನ್ನು ಧಿಕ್ಕರಿಸಿದವರು. ಹಾಗಿದ್ದಾಗ ನೀವೇನೋ ವೈದಿಕರು ಆರಾಧಿಸಿರುವ ಶಿವನನ್ನು ತಂದು ಇಲ್ಲಿ ಜೋಡಿಸ್ತಿದ್ದೀರಿ ಅಂತ. ವೇದಗಳನ್ನು ವಿರೋಧಿಸಬೇಕಾದ್ರೆ ವೇದಗಳನ್ನು ಓದಿರಲೇಬೇಕಲ್ಲ. ಓದಿ ವಿರೋಧಿಸಿದ್ರು, ಓದಲಾರ್ದ ವಿರೋಧಿಸಿದ್ರು. ಓದಿರ್ತಾರೆ. ಜನವಾರ ಕಿತ್ತು ಹಾಕ್ಬೇಕು ಅಂದ್ರೆ ಜನವಾರ ಹಾಕೊಂಡಿರ್ಬೇಕಲ್ಲ ಮೊದಲು. ಇಲ್ಲ, ಹಾಕಾಕ್ ಬಂದಾಗ ಅದು ಹಾಕಾಕ್ ಬಂದಾಗ ಉಪನಯನದ ಹೇಳ್ತಾರಂತಂದ್ರೆ, ನನಗೂ ಹಾಕೋದಾದ್ರೆ ನಮ್ಮ ಅಕ್ಕಗೂ ಹಾಕ್ರೆ, ಆ ಅಕ್ಕನ ಮೇಲಿನ ಪ್ರೇಮ ಅವರಿಗೆ. ಸಣ್ಣ ಮಕ್ಳು ಅಂತಿರ್ತಾರೆ ನೋಡ್ರಿ, ಈಗ ಏನೋ ಒಂದು ವಸ್ತು ಕೊಡ್ಬೇಕಾದ್ರೆ ನನಗೂ ಕೊಡು, ಆಕೆಗೂ ಕೊಡು, ಅವಂಗೂ ಕೊಡು, ನನಗೂ ಕೊಡು. ಈಗ ನಿಮ್ಮ ಮನೆಯೊಳಗೆ ನಡೀತಕ್ಕಂಥ ವ್ಯವಸ್ಥೆ ಅದು. ಅಲ್ಲಿ ಕೊಡಂಗಿಲ್ಲ ಅಂತ ಅಂದ್ಕೊಳ್ಳಿ ಅಳ್ತಾವ ಅವು. ಈಗ ಗಣಪತಿ ಕಳ್ಸಕ್ಕೆ ಹೋಗೋ ಮುಂದೆ ಸೋಷಿಯಲ್ ಮೀಡಿಯಾದಾಗ ನಾನು ನೋಡಿದ್ದೀನಿ, ಅದನ್ನು ಒಯ್ಬೇಡ್ರಿ, ಹಾಕಬೇಡ್ರಿ ಬಾವಿಗೆ ತೆಕ್ ಬಿಡೋದು, ಕೂಸು ಅಳೋದನ್ನು ನಾವು ನೋಡಿಲ್ವಾ? ಹೌದು. ಕೂಸು ಅಳ್ತೈತಿ, ಇದ್ರ ಅರ್ಥ ಏನು? ಅಟ್ಯಾಚ್ಮೆಂಟ್ ಬೆಳೆದೈತೆ ಅದ್ರ ಜೋಡಿ. ಆ ಅಕ್ಕ ಮತ್ತು ತಮ್ಮನ ಬಾಂಧವ್ಯ ಎಷ್ಟರ ಮೆಟ್ಟಿಗಿತ್ತಪ್ಪ ಅಂತಂದರೆ ನಮಗಿಬ್ಬರಿಗೆ ಬೇಕದು. ಇಲ್ಲ ಅಲ್ಲಿ ಕೊಡಕ್ಕೆ ಬರೋದಿಲ್ಲ ಅಂತಂದಾಗ ಜ್ಞಾನೋದಯ ಆಯಿತು. ಎಲ್ಲೋ ಒಬ್ಬರು ಅವತಾರ ಪುರುಷರು ಅಲ್ಲೊಬ್ರು ಇಲ್ಲೊಬ್ಬರು ಅಷ್ಟು ಬಾಲ್ಯದಲ್ಲಿ ಅದನ್ನು ವಿಕಾಸ ಮಾಡ್ಕೊಳ್ತಾರೆ. ಈಗ ಶಂಕರಾಚಾರ್ಯರು 6ನೇ ವಯಸ್ಸಿನಲ್ಲಿ ಏನೆಲ್ಲವನ್ನು ಅರಿತಿರ್ತಕ್ಕಂಥವ್ರು, ಬಸವಣ್ಣನವರು 8ನೇ ವಯಸ್ಸಿನಲ್ಲಿ ಏನೆಲ್ಲ ಬಲ್ಲವರು. ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ಬರು ಇಂಥ ಮಹಾತ್ಮರು ಮಹಾಪುರುಷರು ಹುಟ್ಟಲಿಕ್ಕೆ ಸಾಧ್ಯ. ಅವರಿಗೆ ಆ ಸಂದರ್ಭದಲ್ಲಿ ಹಂಗಾದ್ರೆ ಏನು ಅನ್ನಿಸ್ತು ಅವರಿಗೆ? ಯಾವುದು ಎಲ್ಲರನ್ನ ಸಮಾನವಾಗಿ ಕಾಣುತ್ತೆ ಅನ್ನುವಂಥ ವಿಚಾರಕ್ಕೆ ಬಿದ್ದರು ಅವರು. ಇದು ಹೆಣ್ಣಿಗೆ ಬೇಡ ಗಂಡಿಗೆ ಬೇಕು ಅನ್ನೋದಾದರೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥದ್ದು ಯಾವುದು ಅಂತ ವಿಚಾರಕ್ಕೆ ಬಿದ್ದಾಗ ಅವರಿಗೆ ಕಂಡಿರ್ತಕ್ಕಂಥದ್ದು ಇಷ್ಟಲಿಂಗ. ಇದು ಹೆಣ್ಣಿಗೂ ಕಟ್ಕೋಬಹುದು ಗಂಡಿಗೂ ಕಟ್ಕೋಬಹುದು ಅನ್ನೋದಾದರೆ ಇದಕ್ಕೆ ವಯಸ್ಸಿನ ತಾರತಮ್ಯ, ಲಿಂಗದ ತಾರತಮ್ಯ, ಜಾತಿ ತಾರತಮ್ಯ ಯಾವುದೂ ಇಲ್ಲ ಅಂತಂದಮೇಲೆ ಇದು ನಮಗೆ ಯೋಗ್ಯ ಅಂಥೇಳಿ ಅವರಿಬ್ಬರು ಕೂಡಲ ಸಂಗಮಕ್ಕೆ ಯಾತ್ರೆಯನ್ನು ಬೆಳೆಸ್ತಾರೆ ಅನ್ನುವಂಥದ್ದು ನಮ್ಮ ಅಧ್ಯಯನ. ಸೊ ನೀವು ವೀರಶೈವ ಲಿಂಗಾಯತರು ಒಂದೇ ಅನ್ನುವ ವಿಷಯದಲ್ಲಿ ಇಷ್ಟೊಂದು ಸ್ಪಷ್ಟವಾದ ನಿಲುವನ್ನು ಇಟ್ಕೊಂಡಿದ್ದೀರಿ. ಈ ವೀರಶೈವ ಲಿಂಗಾಯತರು ಹಿಂದೂ ಧರ್ಮದ ಭಾಗ ಹೌದು ಅಲ್ಲವೋ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ನೀವು ನೋಡ್ರಿ, ಕ್ವಶನ್ ಮಾರ್ಕಿಗೆ ಬಿಟ್ಬಿಡ್ತೀವಿ. ನಾವೆಲ್ಲರೂ ಹಿಂದೂಗಳೇ. ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳೋದಾದರೆ ನಾವೆಲ್ಲರೂ ಹಿಂದೂಗಳೇ. ಮತ್ತೆ ಅದನ್ನ ಏಕತಾ ಸಮಾವೇಶದಲ್ಲಿ ಈ ದೇಶದಲ್ಲಿ ಹಿಂದೂ ಅನ್ನುವಂಥದ್ದು ಒಂದು ಸಂಸ್ಕೃತಿ ಅನ್ನುವಂಥದ್ದನ್ನು ಎಲ್ಲರೂ ಹೇಳ್ಕೊಂತ ಬಂದಾರೆ. ಅದನ್ನು ನ್ಯಾಯಾಲಯಗಳು ಉಲ್ಲೇಖ ಮಾಡ್ತವೆ, ಆಡಳಿತಾರೂಢ ಸರ್ಕಾರ ಉಲ್ಲೇಖ ಮಾಡ್ತದೆ, ಜೀವನ ಪದ್ಧತಿ ಅಂತಾರೆ. ಇದನ್ನೆಲ್ಲ ತಾವು ಅದನ್ನು ಬಿಡಿಸಿ ಹೇಳೋದು ಬೇಡ. ಅಂದಮೇಲೆ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ. ಯಾಕಂದ್ರೆ ನಮ್ದೊಂದು ಜೀವನ ಪದ್ಧತಿ, ನಮ್ದೊಂದು ಸಂಸ್ಕೃತಿ. ನಾವೆಲ್ಲರೂ ಹಿಂದೂಗಳ. ಇಲ್ಲಿರೋ ಮುಸ್ಲಿಮ್ರು ಹಿಂದೂಗಳಲ್ಲೇನು? ಇಲ್ಲಿರೋ ಕ್ರಿಶ್ಚಿಯನ್ರು ಹಿಂದೂಗಳಲ್ಲೇನು? ಇಲ್ಲಿರೋ ಜೈನರು ಬೌದ್ಧರು ಹಿಂದೂಗಳಲ್ಲೇನು? ಈ ದೇಶದಲ್ಲಿ ಯಾವನು ವಾಸ ಮಾಡ್ತಾನೆ ಅವನು ಕಾಗದದಲ್ಲಿ ಪತ್ರದಲ್ಲಿ ಏನೇ ಬರ್ಕೊಂಡ್ರು ಕೂಡ ಅವನು ಹಿಂದೂ ಆಗಿನೇ ಇರಬೇಕು ಅಂತಕ್ಕಂಥದ್ರೊಳಗೆ ಎರಡು ಮಾತೇ ಇಲ್ಲ. ಯಾಕಂದ್ರೆ ಸಾವಿರ ವರ್ಷಗಳ ಸಂಸ್ಕೃತಿ ಅದು. ಆ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ವೈಚಾರಿಕತೆ ವಿಜ್ಞಾನ ಭಾಳಷ್ಟು ಬೆಳೆದಾಕ್ಷಣ ನಮ್ದು ಹಳೆದನ್ನೆಲ್ಲದನ್ನು ಬಿಟ್ಟು ಹಾಕಬೇಕನ್ನುವಂಥದ್ದು ಏನಿಲ್ಲ. ಯಾವ ದೇಶಗಳು ಕೂಡ ಆ ವ್ಯವಸ್ಥೆಯನ್ನು ಬಿಟ್ಟು ಹೊರಗಿಲ್ಲ. ಆದರೆ ಈ ದೇಶದ ಮೇಲೆ ಈ ಸಂಸ್ಕೃತಿ ಬಹಳ ಆದರ್ಶವಾಗಿರ್ತಕ್ಕಂಥ ಸಂಸ್ಕೃತಿ ಇದು, ನಮ್ಮ ಹಿಂದೂ ಸಂಸ್ಕೃತಿ. ಇದನ್ನು ನಾಶ ಮಾಡಬೇಕನ್ನುವಂಥದ್ದಕ್ಕಾಗಿ ಇಲ್ಲಿ ನಾನಾ ಥರದ ವೈಚಾರಿಕ ವಿಚಾರಗಳನ್ನು ತಂದು ಹಾಕುವಂಥದ್ದು ನಡೀತಾ ಇದೆ. ಯಾಕೆ ಹಿಂದೂ ಧರ್ಮದಲ್ಲಿ ವೈಚಾರಿಕತೆಯನ್ನು ತರಬೇಕಂತಕ್ಕಂಥವ್ರು ಬೇರೆ ಬೇರೆ ಕಡೆ ತರಂಗಿಲ್ಲ? ಅಲ್ಲ, ಅದರ ಅರ್ಥ ಹಿಂದೂ ಧರ್ಮದಲ್ಲಿ ಬರಬಾರ್ದು ಅಂತಲ್ಲ. ನೋಡ್ಯತೆಗಳ ತೊಲಗಬೇಕು, ಸಾಮಾಜಿಕ ಹಿಂದೂ ಧರ್ಮ ಮತ್ತು ವೀರಶೈವ ಲಿಂಗಾಯತ ಅಂತ ನಾವೇನು ಅನ್ಕೊಂತೀವಿ, ನಾವೆಲ್ಲರೂ ವೈಚಾರಿಕ ಪ್ರಜ್ಞೆ ಉಳ್ಳವರೇ, ನಾವೆಲ್ಲರೂ ಸಮತಾ ದೃಷ್ಟಿ ಉಳ್ಳವರೇ. ಎರಡು ಮಾತೇ ಇಲ್ಲ. ಹಿಂದೂ ಧರ್ಮನೂ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕನ್ನತ್ತೆ. ಆದರೆ ಅಲ್ಲೊಂದು ಏನಾಯಿತು ಅಂತಂದರೆ, ಅಲ್ಲೊಂದಿಷ್ಟು ಕೆಟ್ಟ ವ್ಯವಸ್ಥೆ ಅಂತಕ್ಕಂಥದ್ದು ನಡೆದು ಬಹುಶಃ ಇಲ್ಲಿ ನಮಗೆ ಯೋಗ್ಯ ಸ್ಥಾನ ಇಲ್ಲ ಅನ್ನುವಂಥ ಭಾವನೆ ಬಂತು. ಯಾರು ಬುದ್ಧಿಜೀವಿಗಳಂತ ಇದ್ರಲ್ಲ, ಅವರ ತಾರತಮ್ಯ ಮನೋಭಾವ ಇಲ್ಲಿ ವಿಘಟನೆಗೆ ಕಾರಣ ಅಂತಕ್ಕಂಥದ್ದಾಯಿತು. ನಾನು ನಿಜವಾಗ್ಲೂ ಹೇಳ್ತೇನೆ ನಿಮಗೆ, ನಮ್ಮ ಮನೆ ಮುಂದೆ ಒಂದು ಬಾವಿ ಇತ್ತು. ಆ ಬಾವಿ ನೀರನ್ನು ಎಲ್ಲರೂ ಜಕ್ಕೊಂಡು ಹೋಗಿದ್ರು. ಬಟ್ ಆ ಊರಿನಲ್ಲಿರ್ತಕ್ಕಂಥ ದಲಿತರು ಮಾತ್ರ ನೀರನ್ನು ನೇರವಾಗಿ ಬಾವಿಯಿಂದ ತಗೊಳ್ಳುವ ಹಾಗಿರಲಿಲ್ಲ. ನಾ ಸಣ್ಣ ಹುಡುಗಿದ್ದಾಗ ನೋಡಿದ್ದು ಹೇಳ್ತೀನಿ. 10ನೇ ವಯಸ್ಸಿಗೆ ಮನೆಯನ್ನು ಬಿಟ್ಟು ಹೋಗಿ ಮಠಾಧಿಪತಿ ಆಗೋ ಸಂಕಲ್ಪವನ್ನು ಹೊತ್ಕೊಂಡು ಹೋದವ ನಾನು. ಆ 10ನೇ ವಯಸ್ಸಿನೊಳಗೆ
ನಾ ಕೇಳ್ತಿದ್ದೆ, ಅವ ಯಾಕೆ ಅಲ್ಲಿ ಕೂತ್ಕೊಂಡು ಆಕೆ ಯಾಕೆ ಅಲ್ಲಿ ಕೂತ್ಕೊಂಡು ನೀರು ಹಾಕಿಸ್ಕೊಂತಾಳ? ಯಾರೋ ಒಬ್ಬರು ಬಂದು ನೀರು ಹಾಕಿದ ಮೇಲೆ ತೊಗೊಂಡು ಹೋಗ್ಬೇಕು, ಬರಲಿಲ್ಲ ಅಂದ್ರೆ ತಾಸು 2 ತಾಸು ಅಲ್ಲೇ ಕುಂದಿರ್ಬೇಕು, ಕಾಯ್ಬೇಕು ಕೂತ್ಕೊಂಡು. ಹಾಗಾದ್ರೆ ಆ ಬಾವಿ ಯಾರ್ದು ಅನ್ನೋ ಪ್ರಶ್ನೆ ಬರ್ತದೆ. ನಮ್ಮ ಶಿರಹಟ್ಟಿ ತಾಲೂಕಿನೊಳಗೆ ಒಂದು ತಾಂಡಾದೊಳಗೆ ಒಂದು ಬಾವಿ ಇದೆ. ಆ ಬಾವಿ ಮೇಲೆ ಒಂದು ಉಲ್ಲೇಖ ಐತೆ, 1957-52ನೇ ಇಸ್ವಿಯೊಳಗೆ ಆ ಬಾವಿಯನ್ನು ತೆಗೆದಿದ್ದಾರೆ. ನಾಳೆ ಯಾರಾದರೂ ತಾವು ಹೋಗಿ ಅದನ್ನು ವಿಡಿಯೋ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಶಿಲಾದೊಳಗೆ ಬರೆದಿದ್ದಾರೆ, ಈ ಬಾವಿಯನ್ನು ಎಲ್ಲ ಜಾತಿಯವರು ಬಳಸಬಹುದು. ಅಲ್ಲೊಂದು ಶಿಲಾದೊಳಗೆ ಬರೆದಿದೆ. ಅರ್ಥಾತ್ ಎಲ್ಲ ಬಾವಿಗಳನ್ನು ಎಲ್ಲ ಜಾತಿಯವರು ಬಳಸುವಂಗಿದ್ದಿಲ್ಲ ಅನ್ನೋದಕ್ಕೆ ಆ ಬಾವಿ ಸಾಕ್ಷಿ ಆಗುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು, ಈ ಹಿಂದೂ ಧರ್ಮದಲ್ಲಿ ನಾವು ಮೇಲ್ಜಾತಿಯವರು ನೀವು ಕೆಳಗಿನ ಜಾತಿಯವರು ಅನ್ನುವಂಥ ತಾರತಮ್ಯದ ವ್ಯವಸ್ಥೆಯನ್ನು ತಂದಿಟ್ರಲ್ಲ, ಅದಕ್ಕಾಗಿ ಇಲ್ಲಿ ಸಮಸ್ಯೆಗಳು ಉಂಟಾದವು. ಹೌದು, ಈಗೂ ಹೋಗಿಲ್ಲ ಅದು, ಈಗೂ ಹೋಗಿಲ್ಲ. ಬಾವಿ ನೀರು ಎಲ್ಲರೂ ಕುಡಿತಿರ್ಬೋದು, ಯಾಕಂದ್ರೆ ಕಾನೂನಿನಲ್ಲಿ ಅವ್ರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕು. ಆ ಹೆದರಿಕೆಗೆ ಇವ್ರು ತನ್ನಗಾಗ್ಯಾರೋ ಹೊರತಾಗಿ ಕೆಲವು ಮಂದಿ ಇಲ್ಲ ಅಂತಂದ್ರೆ ಈಗೇನು ಬಿಡುಪಕ್ಕೆ ಅಲ್ಲ. ಆದ್ರೆ ಅದ್ರಾಗ ಸುಪೀರಿಯಾರಿಟಿ ಅಂತ ನಾವೇನು ಕರಿತೀವಲ್ಲ, ಅದು ನೌಕರಿಯಲ್ಲಿ, ಅಧಿಕಾರದಲ್ಲಿ, ಮತ್ತೊಂದರಲ್ಲಿ ಹಿಡಿತವನ್ನು ಎಲ್ಲರೂ ಸಾಧಿಸಿಕೊಂಡು ಕುಂತಾರೆ ಮೇಲ್ವರ್ಗದ ಜನಾಂಗ. ಇನ್ನೂ ಕೂಡ ಕೆಳವರ್ಗದವರು ಕೆಳವರ್ಗದಲ್ಲೇ ಇದ್ದಾರೆ, ಅವರಿಗೆ ನಿಜವಾದ ಯಾವುದೇ ವ್ಯವಸ್ಥೆಗಳು ಸಿಕ್ಕಿಲ್ಲ. ಬಸವಣ್ಣನವ್ರ ಕನಸು ಏನಾಗಿತ್ತು ಅಂತಂದ್ರೆ, ಎಲ್ಲರೂ ದುಡಿಯೋಣ, ಒಂದು ಕಡೆ ಇಡೋಣ, ಸಮಾನವಾಗಿ ಕೂತ್ಕೊಂಡು ಉಣ್ಣೋಣ. ಈಗ ನೋಡಿ ಏನಂತಾರ, ಅಷ್ಟರು ಬಂದ ಕೂಡಲೇ ಬಸವಣ್ಣನವ್ರನ್ನ ಆದರ್ಶವಾಗಿ ತೆಗೆದುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮತ್ತೊಂದ್ರಾಗ ನಾವು ಕಲ್ಯಾಣ ರಾಜ್ಯ ಕಟ್ತೀವಿ ಅಂತ ಹೇಳ್ತಾರೆ. ಎಲ್ಲೈತಿ ಕಲ್ಯಾಣ ರಾಜ್ಯ? ಯಾವ ಸರ್ಕಾರ ಕಲ್ಯಾಣ ರಾಜ್ಯ ಮಾಡ್ತದೆ? ಮಾಡಲ್ಲ. ಆಯ್ತು, ನಿಮ್ಮ ವಾದವನ್ನು ಒಪ್ಕೊಳ್ತೀನಿ, ಭಾರತದಲ್ಲಿರುವಂಥವರೆಲ್ಲರೂ ಹಿಂದೂಗಳು ಅಂತ. ಬಟ್ ಆ ಸಂದೇಶವನ್ನು ವೇದಿಕೆಯಿಂದ ಕೊಟ್ರ ನೀವು? ವೀರಶೈವ ಲಿಂಗಾಯತರು ಧರ್ಮ ಅನ್ನುವ ಕಾಲಮ್ನಲ್ಲಿ ಜಾತಿ ಗಣತಿಗೆ ಬಂದಾಗ ಹಿಂದೂ ಅಂತ ಬರೆಸಿ ನೋಡಿ, ನಮ್ಮ ಹಿರಿಯರು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಏನೈತಲ್ಲ, ಅದು ಬಹಳ ಸಾರಿ ಪ್ರತಿಪಾದನೆ ಮಾಡ್ಕೊಂತ ಬಂದದ. ಈಗ ಒಟ್ಟು ನಮ್ಮವರ ಸಂಖ್ಯೆ ಅಂದಾಜು 6 ಕೋಟಿ. ಕರ್ನಾಟಕದಲ್ಲಿ 2 ಕೋಟಿ, ಓಕೆ, ಮಹಾರಾಷ್ಟ್ರದಲ್ಲಿ 2 ಕೋಟಿ, ಉಳಿದ 2 ಕೋಟಿ ಅಲ್ಲೆಲ್ಲೇ ಆಂಧ್ರದಲ್ಲಿ ಕೆಲವು ಜನ, ಕೇರಳದಲ್ಲಿ ಕೆಲವು ಜನ, ತಮಿಳುನಾಡಿನಲ್ಲಿ ಕೆಲವು ಜನ, ಮಧ್ಯಪ್ರದೇಶದಲ್ಲಿ ಕೆಲವು ಜನ, ಉತ್ತರ ಪ್ರದೇಶದಲ್ಲಿ ಕೆಲವು ಜನ, ಹರಿಯಾಣದಲ್ಲಿ ಕೆಲವು ಜನ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಜನ, ವಿದೇಶಗಳಲ್ಲಿ ಕೆಲವು ಜನ. 6 ಕೋಟಿ ಜನಸಂಖ್ಯೆ. ಈಗ ಜೈನ ಧರ್ಮೀಯರಿಗೂ ವೀರಶೈವ ಲಿಂಗಾಯತರಿಗೂ ಹೋಲಿಸಿಕೊಂಡಾಗ ಜೈನ ಧರ್ಮೀಯರಿಗಿಂತ ಇವ್ರ ಸಂಖ್ಯೆ ಹೆಚ್ಚಿದೆ ಅನ್ನುವಂಥದ್ದನ್ನು ಎಲ್ಲೋ ಒಂದು ಕಡೆಗೆ ನಾನು ನೋಡಿದಾವ. ಅದು ಸರಿಯೋ ತಪ್ಪು ನನಗೆ ಸರಿಯಾಗಿ ಗೊತ್ತಿಲ್ಲ. ಜೈನ ಧರ್ಮದವರು 40 ಲಕ್ಷ ಇದ್ದಾರೆ ಅನ್ನುವಂಥ ಒಂದು ಶಬ್ದ ಏನೋ ಕೇಳ್ದಂಗಾಗಿತ್ತು, ನೋಡ್ದಂಗಾಗಿತ್ತು. ಅದು ಸರಿಯೋ ತಪ್ಪು ನಂಗೆ ಗೊತ್ತಿಲ್ಲ, ಅದು ಹೆಚ್ಚು ಇರ್ಬೋದು, ಕೋಟಿಗಂಟಲೆ ಇರ್ಬೋದು. ಆದರೆ 6 ಕೋಟಿ ಜನಸಂಖ್ಯೆ ಇರತಕ್ಕಂಥವ್ರು ಒಂದು ಧರ್ಮದಲ್ಲಿ ಇವರು ಬರೋಕ್ಕಾಗಲಿಲ್ಲಲ್ಲ ಅನ್ನುವಂತಹ ಒಂದು ನೋವು ಅವರಿಗೆ ಕಾಡಿ, ನಾವು ನಮ್ದೊಂದು ಸ್ವತಂತ್ರ ಧರ್ಮ ಮಾಡಿಕೊಳ್ಳೋಣ ಅಂತೇಳಿ ನಮ್ಮ ಹಿರಿಯರು ಮಾಡಿದ್ದದು, ನಾವು ಈಗಿನವ್ರು ಮಾಡಿದ್ದಲ್ಲ. ಅದರ ಒಂದು ಬೇಡಿಕೆಯನ್ನು ಇಟ್ಟರು ಅಷ್ಟೇ. ಹಿಂದೂ ಧರ್ಮವನ್ನು ವಿರೋಧಿಸಿಕೊಂಡು ಹೋಗ್ಬೇಕಂದವ್ರು ಅಲ್ಲ ಇವರು. ನಮ್ಮದೇ ಆದ ಶಾಸ್ತ್ರಗಳದವ, ನಮ್ಮದೇ ಆದ ಗ್ರಂಥಗಳದವ, ನಮ್ಮದೇ ಆದ ಒಂದು ಪರಂಪರೆ ಐತಿ, ನಮ್ಮದೇ ಆದ ಒಂದು ಆಚರಣೆ ಐತಿ. ಸ್ವಲ್ಪ ಆ ಹಿಂದೂ ಧರ್ಮಕ್ಕೆ ಸ್ವಲ್ಪ ಭಿನ್ನವಾಗಿ ಐತಿ, ಸ್ವಲ್ಪ ಭಿನ್ನವಾಗಿ ಐತಿ. ಇಲ್ಲಿ ಸಮಾನತೆ ಐತಿ, ಅಲ್ಲಿ ತಾರತಮ್ಯ ಐತಿ. ಆ ಕಾರಣಕ್ಕಾಗಿ ಇದನ್ನು ನಾವು ಸ್ವತಂತ್ರ ಮಾಡ್ಕೊಂಡ್ಬಿಡೋಣ ಅಂತೇಳಿ ಹಿರಿಯರು ಸೇರಿಕೊಂಡು ಇವತ್ತು ಯಾರು ಹಿಂದೂ ಬೇಕೇ ನಮಗಂತಾರಲ್ಲ ಅವರೆಲ್ಲರೂ ಅಲ್ಲಿ ಸಹಿ ಮಾಡ್ಯಾರ. ಒಮ್ಮನಸ್ಸಿನಿಂದ ಎಲ್ಲ ಪಕ್ಷದವರು, ಎಲ್ಲ ಒಳಪಂಗಡದವರು ಸೇರಿಕೊಂಡು ಮನವಿ ಕೊಟ್ಟಾರ. ಆ ಮನವಿ ಪುರಸ್ಕೃತ ಆಗಿದ್ರು ಮುಗಿದು ಹೋಗಿತ್ತು. ಆ ಮನವಿ ತಿರಸ್ಕೃತ ಆತ ಅನ್ನೋದಕ್ಕಾಗೆಲ್ಲ ಇವರೆಲ್ಲ ಮತ್ತೊಂದು ಮುಗಿದೊಂದು ಮಾಡಬೇಕನ್ನುವಂಥದ್ದು. ಹೌದು, ನನ್ನ ವಾದ ನೋಡಿ, ನಾವು ಏಕತಾ ಸಮಾವೇಶದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡ್ವಿ. ಅಲ್ಲಿ ನಾನು ನಿಮಗೆ ಪಕ್ಷಗಳ ಹೆಸರು ಅನಿವಾರ್ಯ ಹೇಳಬೇಕಾಗಿದೆ. ಕಾಂಗ್ರೆಸ್ಸು ಮತ್ತು BJP ಪಕ್ಷಗಳ ಈ ಸಮಾಜದ ನಾಯಕರ ಜೊತೆಗೆ ಚರ್ಚೆ ಮಾಡಬೇಕಾಯ್ತು. ಈಗ ನಿಮಗೆಲ್ಲ ಓಪನ್ ಆಗಿ ನಾ ಹೇಳಿಬಿಡ್ತೀನಿ, BJPಯವರಿಗೆ ಹಿಂದೂ ಶಬ್ದ ಬಿಟ್ಟು ಅಲ್ಲಿ ಏನಕ್ಕೇನಾರ ಮಾತಾಡಿದ್ರು ಅಂತಂದ್ರೆ ಅವ್ರನ್ನ ಮ್ಯಾಲೆ ಮಾತಾಡ್ಸೋರು ಅದಾರ. ಇದು ನಿಮಗೆಲ್ಲ ಗೊತ್ತಿರುವಂತಹದ್ದು, ಹೌದಾ? ಈ ಕಾಂಗ್ರೆಸ್ನವ್ರು ಏನಂತಾರ, ನಮ್ಮ ಪಕ್ಷಕ್ಕೆ ಪೆಟ್ಟು ಬೀಳಾರ್ದಂಗೆ ನೀ ಏನಾರ ಮಾತಾಡ್ಕೊಂಡು ಬಾ ಅಂತ ಕಳಿಸೋರು ಇಲ್ಲಿನೂ ಅದಾರ. ಅಂದರೆ ಎಲ್ಲ ಪಕ್ಷಗಳ ನಿಷ್ಠೆ ನಮ್ಮ ಸಮಾಜವನ್ನು ಹಾಳು ಮಾಡಿದೆ. ಇದ್ದಿದ್ದು ಹೇಳಬೇಕು ಅಂತಂದ್ರೆ ಪಕ್ಷ ನಿಷ್ಠೆ ಅಂತಕ್ಕಂಥದ್ದು ನಮ್ಮ ಸಮಾಜವನ್ನು ಹಾಳು ಮಾಡಿರುವಂಥದ್ದು ಸತ್ಯ. ಯಾಕಂದ್ರೆ ಅವರು ಸಮಾಜ ನಿಷ್ಠೆಯಿಂದ ಯಾರೂ ವೇದಿಕೆಗೆ ಬರೋದಿಲ್ಲ. ಆಯ್ತು, ಸಮಾಜ ನಿಷ್ಠೆ ತಮಗಿದೆ, ತಾವೇನು ಸಂದೇಶ ಕೊಡ್ತೀರಿ ವೀರಶೈವ ಲಿಂಗಾಯತರು? ನಾನು ಅದನ್ನೇ ಹೇಳೋದು.
ಸಮಾಜದ ವಿಚಾರ ಬಂದಂತ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಪಕ್ಷವನ್ನ ತರಬೇಡ್ರಿ. Okay. ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ಬರ್ಬೇಕೇ ಹೊರತಾಗಿ ಸಮಾಜದ ಕೆಲಸಕ್ಕೆ ಒಬ್ಬ ಪಕ್ಷದ ಅಲ್ಲಿ ಪ್ರತಿನಿಧಿ ನೀವು ರಾಜಕಾರಣಿಗಳಿಗೆ ಏನು ಹೇಳ್ತಾ ಇದ್ದೀರಿ ಅಂತ ಕೇಳ್ತಿಲ್ಲ ನಾನು. ಇಲ್ಲಿ ಯಾರು ರಾಜಕಾರಣಿಗಳಿಲ್ಲ, ಜನಸಾಮಾನ್ಯರು, ಸಾಮಾನ್ಯ ಲಿಂಗಾಯತರು. ಇಲ್ಲ ಪಾಪ ಇವ್ರಕ್ಕಿಂತ ಅವರ ಬಾಳ್ ನೋಡ್ತಿರ್ತಾರೆ ಈಗ ಲಿಂಗಾಲೇಶ್ವರ ಏನ್ ಹೇಳ್ತಾರೆ ನಾಳೆ ಅಂತ ಹೇಳಿ. ಈಗ ಇವ್ರ ಸಲುವಾಗಿ ನಾ ನಿಜವಾಗ್ಲೂ ಪಾಪ ಅವ್ರ ಸಲುವಾಗಿ ನಾ ಹೇಳ್ತಾ ಇಲ್ಲ, ನಾಳೆ ನೋಡೋರು ಭಾಳ ಮಂದಿ ಇರ್ತಾರಲ್ರಿ, ಅವ್ರ ಸಲುವಾಗಿ ಹೇಳಾಕತ್ತೀನಿ. ನಾನು ಸ್ವತಃ ಅನುಭವಿಸಿದ್ದು. ಪಕ್ಷ ನಿಷ್ಠೆಯನ್ನು ಇಟ್ಕೊಂಡು ವೇದಿಕೆಗೆ ಬರ್ತಾರೆ, ನಾವು ಸಮಾಜ ನಿಷ್ಠೆಯನ್ನು ಇಟ್ಕೊಂಡು ನಾವು ಸಂಘಟನೆ ಮಾಡಿದ್ರೆ ಪಕ್ಷ ನಿಷ್ಠೆ ಇಟ್ಕೊಂಡು ಬರ್ತಾರ. ಅನಿವಾರ್ಯವಾಗಿ ನಾವು ಏನು ಹೇಳಬೇಕಾಯ್ತು, ಆಯ್ತಪ್ಪ ನಿಮಗೆ ಇದನ್ನು ಬರೆಸ್ಬೇಕಾಗೈತಿ, ನಿಮಗೆ ಇದನ್ನು ಬರೆಸ್ಬೇಕಾಗೈತಲ್ಲ. ಇದಂತೂ ಯಾವ ಸಮೀಕ್ಷೆ ಹೇಳ್ರಿ ದಯವಿಟ್ಟು ತಾವು, ಇದಕ್ಕೆ ಯಾವ ಸಮೀಕ್ಷೆ ಅಂತಾರೆ ಈಗ ಇದಕ್ಕೆ? ಇದು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆ ಅಲ್ಲ. ಇವು ಮೂರು ಜಾತಿ ಗಣತಿ ಅಂತ ಕರೀತಾರೆ, ಟೆಕ್ನಿಕಲಿ ಅಲ್ಲ, ನಾವು ಈಸಿ ಆಗಲಿ. ಆದರೂ ಕೂಡ ಸಾರ್ವಜನಿಕರಿಗೆ ಗೊತ್ತಿರೋದು ಏನು? ಜಾತಿ ಗಣತಿ. ಜಾತಿ ಗಣತಿ. ಇದು ಧರ್ಮದ ಗಣತಿ ಏನಿದು? ಅಲ್ಲ ಅಲ್ಲ. ಯಾರ ಬಾಯಾಗೂ ಧರ್ಮದ ಗಣತಿ ನಡೆದತಿ ಅಂತಿಲ್ಲ. ಇದು ಜಾತಿ ಗಣತಿ ಅಂತಂದ ಮೇಲೆ ಪ್ರಮುಖವಾಗಿ ಜಾತಿ ಗಣತಿ ಒಳಗೆ ನಾವೆಲ್ಲರೂ ಒಂದು ಕಡೆಗೆ ಸೇರ್ಕೊಂಡ್ಬಿಡೋಣ. ಎಷ್ಟು ಒಳಪಂಗಡಗಳದಾವ ಎಲ್ಲರೂ ಸೇರಿ ಮೊದಲು ಒಂದು ಕಡೆಗೆ ಸೇರ್ಕೊಂಡ್ಬಿಡೋಣ. ಹಾಗಾಗಿ ವೀರಶೈವ ಲಿಂಗಾಯತ ಜಾತಿ ಗಣತಿ ಒಳಗೆ ಬರೆಸ್ರಿ. ಜಾತಿ ಅಂತ ಎಲ್ಲಿ ಬರ್ತೈತಲ್ಲ ಅಲ್ಲಿ ವೀರಶೈವ ಲಿಂಗಾಯತ ಅಂತ ಬರಿಸಿಬಿಡ್ರಿ. ತಳಗೊಂದು ಐತಲ್ಲಿ ಉಪಜಾತಿ ಅಂತ ಹೇಳಿ, ಹೌದ್ರಿ? ಯಾವ್ದಾದ್ರು ಬರ್ಸ್ ಅದ್ರೊಳಗೆ ನಿಮ್ಮ ಏನು ಒಳಪಂಗಡದಾವಲ್ಲ 100 ಚಿಲ್ಲರ ಅವು ಎಲ್ಲವೂ ಹಾಕ್ರಿ. ಇರ್ಲಿ, ಹಿಂದಿನಿಂದ ಬಂದವು ಇರ್ಲಿ, ಅವು ಮುಂದೆ ಹೊಕ್ಕವು ನನಗೆ ಗೊತ್ತಾಯ್ತವು. ಇನ್ನೊಂದು 20 ವರ್ಷಕ್ಕೆ ಅವು ಯಾವ ಇರಂಗಿಲ್ರಿ. 10 ವರ್ಷದಿಂದ ನಾನು ಹಂಗೆ ಅನ್ಕೊಂಡಿದ್ದೆ, ಮತ್ತೆ ಜಾಸ್ತಿ ಆಗಿತ್ತು. ಇಲ್ಲ ಆದ್ರೆ ಸಂಬಂಧಗಳು ನಡೆದಿದ್ದಿಲ್ಲ. ಈಗ ನಮ್ಮವ್ರೆಲ್ಲರೂ ಒಳಪಂಗಡದ ಜನಾಂಗ ಸಂಬಂಧಗಳನ್ನ ಬೆಸೆಯಾಕತ್ತಿದ್ರು. ವೈವಾಹಿಕ ಸಂಬಂಧಗಳು, ವ್ಯಾವಹಾರಿಕ ಸಂಬಂಧಗಳು, ಬೇರೆ ಬೇರೆ ಸಂಬಂಧಗಳು ಬೆಸೆಯಾಕತ್ತಾವ. ಆದ್ರೆ ಅವು ಹೆಂಗದವಪ್ಪ ಅಂದ್ರೆ ಈಗ ಸ್ಟೇಟಸ್ ಮೇಲೆ ಹೊಂಟಾವ. ಹೌದು. ಅಂದ್ರೆ ನಾನು MLA ಇದೀನಂದ್ರೆ ಅವ MLA ಇರ್ಬೇಕಷ್ಟ, ನಾ ಮಂತ್ರಿ ಇದೀನಂದ್ರೆ ಅವ ಮಂತ್ರಿ ಇರ್ಬೇಕಷ್ಟ, ನಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದೀನಿ ಅಂತಂದ್ರೆ ಅವನು ಇಂಡಸ್ಟ್ರಿಯಲ್, ಹಿಂಗೆ ಬೀಗತನ ನಡೆದಾವ. ಆದ್ರೆ ಬಸವಣ್ಣವ್ರ ಕನಸು ಏನಾಗಿತ್ತು? ಬಹಳ ಎತ್ತರದವನ ಮಗಳನ್ನ ಬಹಳ ಸಣ್ಣವನಿಗೆ ತಗೋಬೇಕು, ಬಹಳ ಸಣ್ಣವನ ಮಗಳಿಗೆ ಹಿಂಗೊಂದು ಕನಸಿತ್ತು ಅವ್ರದ್ದು. ಅದು ಇನ್ನೂ ನಡೆದಿಲ್ಲ. ಮುಂದಿನ ದಿನಮಾನದಾಗ ಅದು ನಡೀತೈತಿ. ಆದ್ರೆ ಒಂದೇನು ಅಂತಂದ್ರೆ ತಮಗೆ ನಾನು ಹೇಳಕ್ ಬಯಸೋದು ಧರ್ಮದ ಕಾಲಂ ನೋಡ್ರಿ. ಈಗ ನಾನೇನು ಹೇಳಿದೆ, ಧರ್ಮದ ಕಾಲಂ ಬಂದಾಗ ಒಂದು ಶಬ್ದವನ್ನ ಮಹಾಸಭೆ ಉಲ್ಲೇಖ ಮಾಡಿತು. ನಮ್ಮ ಈಶ್ವರ ಖಂಡ್ರೆ ಅವರು ಪ್ರಾಸ್ತಾವಿಕ ಭಾಷಣದೊಳಗೆ ಹೇಳಿದ್ರು. ಅದನ್ನ ಏನು ಹೇಳಿದ್ರು ಹೇಳಿ ನೋಡೋಣ. ಧರ್ಮದ ಕಾಲಂನಲ್ಲಿ ನಾವು ಹಿಂದೆ ವೀರಶೈವ ಲಿಂಗಾಯತ ಬರೆಸಬೇಕು ಅಂತ ಹೇಳಿದ್ದೇವೆ. ಅದು ಅರ್ಜಿ ತಿರಸ್ಕೃತವಾಗಿರೋದ್ರಿಂದ ಈಗೂ ಕೂಡ ನಾವು ಅದನ್ನೇ ಮಾಡುತ್ತೇವೆ, ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಒಂದೇದ್ದು ಹೇಳ್ಕೊಂಡು, ಈಗ ಸದ್ಯಕ್ಕೆ ತಾವೆಲ್ಲ ಏನು ಹೇಳಿದಿರಲ್ಲ, ತಮ್ಮ ವಿವೇಚನೆಗೆ ಬಿಡ್ತೀವಿ, ಅದನ್ನು ನೀವು ಹಂಗೆ ಬರೆಸ್ಬೋದು. ಯಾರಿಗೆ ವೀರಶೈವ ಲಿಂಗಾಯತನೇ ಸರಿ ಅಂತ ಅನ್ಸುತ್ತೆ ಧರ್ಮದ ಕಾಲಂದೊಳಗೆ ಅದನ್ನ ಬರೆಸ್ರಿ, ಹಿಂದೂ ಅನಿಸುತ್ತೆ ಹಿಂದೂನು ಬರೆಸ್ರಿ ಅಂತ ಎರಡೂ ಹೇಳಿದ್ರು ಅವರು. ವಿವೇಚನೆಗೆ ಬಿಟ್ಟಿದ್ದೇವೆ, ಇದರ ಅರ್ಥ ಏನು? ಅವ್ರಿಗೊಂದು ವಿವೇಚನೆ ಐತೆ ಅಂದಂಗೆ ಆಯ್ತಲ್ಲ. ವಿವೇಚನಾ ಶೂನ್ಯ ಸಮಾಜ ಅಂತೂ ಅಲ್ಲ ಇದು. ಆದರೆ ಇದು ದಿಂಗಾಲೇಶ್ವರ, ಈಗ ಕಾಂತರಾಜ್ ಆಯೋಗದ ವರದಿ ಇತ್ತು. ಆ ವರದಿಯ ಬಗ್ಗೆ ಅತಿ ದೊಡ್ಡ ಅಬ್ಜೆಕ್ಷನ್ ಏನು ಅಂದರೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿರುವ ಲಿಂಗಾಯತ ಸಮುದಾಯವನ್ನು 3ನೇ ಸ್ಥಾನಕ್ಕೆ ಇಳಿಸ್ಬಿಟ್ಟಿದ್ದಾರೆ ಅಂತ. ಈಗ ನಿಮಗೆಲ್ಲ 3ನೇ ಸ್ಥಾನಕ್ಕೆ ಇಳಿಸ್ಬಿಟ್ಟಿದ್ದಾರೆ ಕಾಂತರಾಜ್. ಅದಕ್ಕಾಗಿ ವಿರೋಧ. ಈಗ ನೀವು ಇನ್ನೊಂದು ಜಾತಿ ಗಣತಿ ನಡೀತಾ ಇರುವಾಗ ಅರ್ಧ ಜನ ಹಿಂದೂ ಅಂತ ಬರೆಸಿದ್ರು, ಇನ್ನರ್ಧ ಜನ ವೀರಶೈವ ಲಿಂಗಾಯತರು ಅಂತ ಬರೆಸಿದ್ರು, 4ನೇ ಸ್ಥಾನಕ್ಕೋ 5ನೇ ಸ್ಥಾನಕ್ಕೆ ಹೋಗ್ಬಿಡಲ್ವಾ ಲಿಂಗಾಯತರು, ವೀರಶೈವ ಲಿಂಗಾಯತರು? ಆ ನೋವು ನಮಗೆ 2017-18ರಲ್ಲಿ ಕಾಡಿತು. ಅವಾಗ ಎಷ್ಟು ವಿರೋಧ ಮಾಡಿದೀವಿ ಹೇಳಿ ನಾವು ನೋಡೋಣ. ಎಷ್ಟು ನೀವು ನಿಮ್ಮ ಚಾನಲ್ಗಳು ನಮ್ಮನ್ನು ತೋರಿಸಿಲ್ಲ, ಎಷ್ಟು ಪೇಪರ್ ಎಲ್ಲ ಕಡೆ ಹೋರಾಟ ಮಾಡಿಲ್ಲ ನಾವು. ನೀವು ಭಾಳ ಸ್ಟ್ರಾಂಗ್ ಶಿವಯೋಗ ಮಂದಿರದಲ್ಲಿ ಭಾಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಟು, ನಾ ಭಾಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಈ ಸಮಾಜದ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಂತಹ ಯಾವುದೇ ಪಕ್ಷ ಇರಲಿ ಅದ್ರ ವಿರುದ್ಧ ನಾ ಮಾತಾಡಿದ್ದೀನಿ. ಕೆಲವು ಸಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧನೂ ನೇರವಾಗಿ ಮಾತಾಡಿದ್ದೀನಿ, ಕೆಲವು ಸಾರಿ BJP ವಿರುದ್ಧನೂ ಕೂಡ ನಾನು ನೇರವಾಗಿ ಮಾತಾಡಿದ್ದೀನಿ. ನಾನೇನೋ ಒಂದು ಪಕ್ಷದ ಅಭಿಮಾನ ಇಟ್ಟುಕೊಂಡು ಎಂದೂ ಕೂಡ ನಾನು ಮಾತಾಡಿಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳದೋ ಅವನು ಇಲ್ಲಿ ಉಲ್ಲೇಖ ಮಾಡೋದು ಬೇಡ. ವ್ಯಕ್ತಿ ಅನ್ಯಾಯವನ್ನು ಮಾಡಿದಾಗ ವ್ಯಕ್ತಿ ವಿರುದ್ಧ ಪ್ರತಿಭಟನೆ ಮಾಡಿದ್ದೀನಿ, ಸರ್ಕಾರ ಅನ್ಯಾಯ ಮಾಡಿದಾಗ ಸರ್ಕಾರದ ವಿರುದ್ಧನೂ ಕೂಡ ನಾನು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಆದರೆ ನನ್ನ ವಿಚಾರ ಇಷ್ಟೇ, ಏನು ಅಂತಂದ್ರೆ ಅವತ್ತಿನ ಕಾಲಕ್ಕೆ ನಾವು ಆ ಹೋರಾಟ ಮಾಡಬೇಕಾದ್ರೆ ಕಾರಣ ಏನು ಹೇಳಿ ನೋಡೋಣ. ಈ ಸಮಾಜವನ್ನು ತುಳಿಯಲಿಕ್ಕೆ ಒಂದು ಹೊಂಚು ಹಾಕ್ಕೊಂಡಾರ ಅನ್ನೋದು ನಮ್ಗೆ ಗೊತ್ತಾಯಿತು. ಆ ಕಾರಣಕ್ಕಾಗಿ ಅವತ್ತಿನ ದಿವಸ ನಾವು ಹೋರಾಟ ಮಾಡಿದ್ವಿ. ಆದರೆ ಅವತ್ತಿನ ದಿವಸ ನೇರವಾಗಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಡೆದಿತ್ತು. ಎರಡು ಮಾತೇ ಇಲ್ಲ. ನೇರವಾಗಿ ನಾವು ಎಲ್ಲಿ ಮಾತಾಡಿದ್ರು ಕೂಡ ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ ಹತ್ತಿದ್ವಿ ನಾವು. ಆದರೆ ಈ ಸರಿ ನಾವು ಸರ್ಕಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ.
ಸಮಾಜದ ಬಗ್ಗೆ ನಾವು ಸಮಾಜದ ಬಗ್ಗೆ ತಲೆ ಕೆಡಿಸಿಕೊಂಡಿವಿ. ಸರ್ಕಾರದ ವಿರುದ್ಧ ಮಾತಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜಕ್ಕೆ ಏನು ಹೇಳಬೇಕಾಗಿದೆ ಅದನ್ನು ಹೇಳೋಣ. ನಮ್ಮ ಸಮಾಜದವ್ರ ಪದ್ಧತಿ ಪ್ರಕಾರ ಇದ್ದರು ಅಂತಂದರೆ ಈ ಸಂದರ್ಭ ಬರೋದಿಲ್ಲ ಅಂಥೇಳಿ ನಾವು ಇದನ್ನು ಮಾಡಿದ್ವಿ. ಆದಾಗ್ಯೂ ಕೂಡ ನಾವು ಮೊನ್ನೆ ಸಮಾವೇಶ ಮಾಡೋ ಪ್ರಸಂಗ ಬರ್ತಿದ್ದಿಲ್ಲ, ತಮಗೆ ಗೊತ್ತಿರಲಿ. ನಾವು ಅವರ 6 ತಿಂಗಳ ಗಂಟಲೆ ಮಂತ್ರಿಗಳ ಮನೆಗೆ ಹೋಗ್ತಾ ಇದ್ರು, ಅಲ್ಲೆಲ್ಲೇ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರು, ಧಾರವಾಡದಲ್ಲಿ ಮೀಟಿಂಗ್ ಮಾಡಿದರು, ಏನೆಲ್ಲ ಸಾಹಸಗಳನ್ನು 6 ತಿಂಗಳ ಗಂಟಲೆ ಮಾಡಿದ್ರು ಕೂಡ ಏನೋ ಮಾಡ್ತಿದ್ದಾರೆ ಬಿಡು, ಮಾಡಲಿ ಅಂತೇಳಿ ನಾವು ಸುಮ್ಮನೆ ಇದ್ವಿ. ಅವರೇನು ಬಾಗೇವಾಡಿ ಒಳಗೊಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರಲ್ಲ, ಆ ಯಾತ್ರೆ ಹೆಸರೇನು ಹೇಳಿ ನೋಡೋಣ, ಬಸವ ಸಂಸ್ಕೃತಿ ಯಾತ್ರೆ. ನಾವು ಏನು ತಿಳ್ಕೊಂಬಿಡಿ, ಈ ಭೂಮಿ ಮೇಲೆ ಬಸವಣ್ಣವ್ರ ಬಗ್ಗೆ ಎಲ್ಲರಿಗೂ ಪೂಜ್ಯ ಭಾವನೆ ಇದೆ, ಎಲ್ಲರಿಗೂ ಪೂಜ್ಯ ಭಾವನೆ ಇದೆ, ಬೇಡ. ಹೌದ್ರಿ. ಬಸವಣ್ಣನವ್ರ ಹೆಸರಿಟ್ಟು ಕೂಡ್ಲೇ ವೈಭವ ಆಗಲಿ, ಮೆರಿಲಿ ಅಂತೇಳಿ ನಾವು ಸಂತೋಷದಿಂದ ಸುಮ್ಮನೆ ಇದ್ವಿ. ಬಸವ ಸಂಸ್ಕೃತಿ ಯಾತ್ರೆ, ಬಸವ ಸಂಸ್ಕೃತಿ ಅನ್ನುವಂಥದ್ದು ಏನು ಹೇಳ್ತದ? ಒಡೆದಾಳ ಅಂತ ಹೇಳೋದಿಲ್ಲ, ಎಲ್ಲರನ್ನೂ ಒಂದು ಮಾಡಂತ ಹೇಳ್ತೈತೆ. ಆ ಬಸವ ಸಂಸ್ಕೃತಿಯ ಮೂಲ ಧ್ಯೇಯವೇ ಎಲ್ಲರೂ ಒಂದಾಗಬೇಕು. ಅಲ್ಲಿ ಯಾವುದೇ ರೀತಿಯಿಂದ ಮೇಲು ಕೀಳು ಇರಬಾರ್ದು, ಎಲ್ಲರೂ ಸಮಾನರು ಅಂತ ಹೇಳುವಂಥದ್ದು ಬಸವ ಸಂಸ್ಕೃತಿ. ಬಟ್ ಇವ್ರು ಏನು ಮಾಡಿಬಿಟ್ರು ಅಂತಂದರೆ, ನೀವು ಅದನ್ನು ವಿಡಿಯೋ ತೆಗೆದು ನೋಡ್ರಿ. ನಾನು ಪ್ರತಿ ದಿವಸ ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಬೆಳಗು ಮುಂಜಾನೆ 5 ಗಂಟೆಗೆ ಮಲಗಿದ್ದೀನಿ ನಾನು. ಆ ಯಾತ್ರೆ ಪ್ರಾರಂಭ ಆದ ದಿವಸದಿಂದ ತಮಗೆ ಗೊತ್ತಿರಲಿ. ಯಾಕಂತಂದ್ರೆ ಅವ್ರದ್ದು ಎಲ್ಲರದೂ ಲೈವ್ ಪ್ರೋಗ್ರಾಮ್ ಬರ್ತೈತಿ. ಸುಮ್ಮನೆ ನಾವು ವಾದ ಮಾಡಿಲ್ಲ. ಈ ಹಿಂದೆ 17-18ರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ತೀವಿ ಅಂತೇಳಿ ಬೆಳಗಾವದಲ್ಲಿ, ಹುಬ್ಬಳ್ಳಿಯಲ್ಲಿ, ಕಲಬುರಗಿಯಲ್ಲಿ ಮತ್ತು ಇನ್ನೂ ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿದರು. ನೇರವಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂದಿದ್ದಕ್ಕೆ ಆ ಕ್ಷಣಕ್ಕೆ ನಾವು ಅವ್ರ ವಿರುದ್ಧ ಪ್ರತಿಭಟನೆಗೆ ಇಳಿದ್ವಿ. ಅವತ್ತಿನ ಕಾಲಕ್ಕೆ ನಮ್ಮ ವಿಜಯ ಆಯಿತು ಅಂತಕ್ಕಂಥ ಭಾವನೆ ಆಯಿತು. ಅದು ನೋಡಿ ಗಮನಿಸ್ಬೇಕು ತಾವೆಲ್ಲ. ಈ ಸರಿ ಆ ಪ್ರತ್ಯೇಕ ಲಿಂಗಾಯತ ಅಂದ್ಬಿಟ್ಟಿದ್ರೆ ನಾವು ನೇರವಾಗಿಯೇ ಮಾತಾಡ್ಬಿಡ್ತಿದ್ವಿ. ಬಸವ ಸಂಸ್ಕೃತಿಯ ಹೆಸರನ್ನು ಇಟ್ಟು ಅಲ್ಲಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ತಾವು ಗಮನಿಸಬೇಕು. ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಯೇ ನಮ್ಮ ಮೂಲ ಗುರಿ. ಸರಿ, ಹಂಗಾರ ಆ ಸರಿ ಇಟ್ಟಿರ್ತಕ್ಕಂಥ ಪ್ರತ್ಯೇಕ ಲಿಂಗಾಯತ ಧರ್ಮದ ಒಂದು ಹೋರಾಟವನ್ನು ಈ ಸರಿ ಮುಂದುವರಿಸಬಹುದಾಗಿತ್ತಲ್ಲ. ಈ ಸಂಸ್ಕೃತಿ ಹೆಸರನ್ನು ಯಾಕೆ ಬದಲಾವಣೆ ಮಾಡಿದ್ವಿ? ಇದು ನಿಮ್ಮ ಸಂಸ್ಕೃತಿನ ಅನ್ನೋ ಪ್ರಶ್ನೆ ನಮಗೆ ಬಂತು. ಹೌದ್ರಿ. ಅವತ್ತಿನ ಕಾಲಕ್ಕೆ 8 ಜನ ಸರ್ಕಾರದ ಸಚಿವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹೌದು. ಬಹಳ ರಾಜ್ಯದ ಪ್ರಮುಖ ಮಠಾಧಿಪತಿಗಳು ಅದರ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾರೆ. ಅವತ್ತಿನ ಕಾಲಕ್ಕೆ ಲಕ್ಷಗಟ್ಟಲೆ ಜನರನ್ನ ಸೇರಿಸುವಂಥ ಸಾಹಸವನ್ನು ಮಾಡ್ತಾರೆ. ಇವತ್ತಿನ ದಿವಸ ಅಲ್ಲಿ ಅಷ್ಟು ದೊಡ್ಡ ನಾಯಕರು ಯಾರು ಉಳಿಲಿಲ್ಲ, ಅಷ್ಟು ದೊಡ್ಡ ಸ್ವಾಮಿಗಳು ಯಾರು ಉಳಿಲಿಲ್ಲ. ಉಳಿದವರು ಒಂದಿಷ್ಟು ಮಂದಿ ಸೇರಿಕೊಂಡು ಇವರಿಗೆ ಭಯ ಯಾಕೆ ಕಾಡಿತು? ಹಂಗಾದ್ರೆ ಆ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತಾನೆ ಮುಂದುವರಿಬೇಕಾಗಿತ್ತು. ಅವರು ಯಾಕೆ ಬಸವಣ್ಣವ್ರ ಹೆಸರನ್ನು ದುರುಪಯೋಗಪಡಿಸಿಕೊಂಡ್ರು? ನಾ ಇನ್ನೂ ಒಂದು ಪ್ರಶ್ನೆ ಕೇಳಿದ್ದೀನಿ. ಜಾತ್ಯಾತೀತ ಅಂತ ಭಾಷಣ ಮಾಡ್ತಿರಲ್ಲ, ಬಸವಣ್ಣವ್ರ ಹೆಸರನ್ನು ಹಾಕಿಕೊಂಡು ನಾನು ಹೇಳ್ತೀನಿ, ನೀವು ಎಲ್ಲರೂ ವೇದಿಕೆ ಮೇಲೆ ಕುಂತವ್ರು ಯಾರು? ಜಾತಿ ಬಗ್ಗೆ ಮಾತಾಡೋರು. ಬಸವಣ್ಣವ್ರ ಜಾತಿ ಬಗ್ಗೆ ಮಾತಾಡ್ಯಾರ? ಇವನಾರವ ಎಂದು ಎನಿಸದಿರು ಅನ್ನುವಂತಹ ಬಸವಣ್ಣನವರ ಮಾತನ್ನು ಹೇಳಲಿಕ್ಕೆ ನೈತಿಕತೆ ಏನು ನಿಮಗಿದೆ? ನಿಮಗೆ ಅಲ್ರಿ. ಒಂದು ಜಾತಿಯನ್ನು ಸ್ಥಾಪನೆ ಮಾಡಕ್ಕೆ ಹೊಂಟಿದ್ನೋ ಬಸವಣ್ಣ? ನೀತಿಯ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಹೊಂಟಿದ್ನೋ? ನೀತಿ ಪ್ರಧಾನವಾದ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಹೊಂಟಿರ್ತಕ್ಕಂತಹ ಬಸವಣ್ಣನ ಹೆಸರಿನ ಮೇಲೆ ಒಂದು ಜಾತಿಯನ್ನು ಕಟ್ಟೋದಾದರೆ, ಪೂಜ್ಯ ಸಿರಿಗೆರೆ ಹಿರಿಯ ಜಗದ್ಗುರು ಮಣ್ಣಿನ ದಿವಸ ಒಂದು ಪೇಪರ್ನಾಗ ಬರೆದಿದ್ದಾರೆ, ಬಸವಣ್ಣನವರ ಹೆಸರಿನ ಮೇಲೆ ಜಾತಿ ಕಟ್ಟಲಿಕ್ಕೆ ಹೊಂಟಿದ್ದೇ ಬಸವಣ್ಣನವರಿಗೆ ಮಾಡುವ ದ್ರೋಹ ಅಂತ. ತಾವು ನೋಡ್ಬೋದು ಹಿರಿಯ ಜಗದ್ಗುರುಗಳವರ ಒಂದು ಸಂದೇಶವನ್ನು. ಈಗ ನಿನ್ನೆ ಸಿದ್ಧಗಂಗಾ ಪೂಜ್ಯರು ಬಂದಿದ್ದರು, ನಮ್ಮ ನಾಡಿನ ಆದರ್ಶ ಮಠ. ಅವ್ರು ಹೇಳಿದರು, ಇದು ಶಕ್ತಿ ಪ್ರದರ್ಶನ ಅಲ್ಲ, ಭಕ್ತಿ ಪ್ರದರ್ಶನ ಅನ್ನುವಂಥ ಮಾತನ್ನು ಅವ್ರು ಮುಕ್ತ ಮನಸ್ಸಿನಿಂದ ಹೇಳಿದರು. ಅವರು ಹೇಳಿದರು ವೀರಶೈವ ಲಿಂಗಾಯತ ಎಂದೂ ಎರಡಲ್ಲ, ಒಂದು ಅನ್ನುವಂತಹ ಮಾತನ್ನು ಅವ್ರು ಹೇಳಿದರು. ಅಂದರೆ ನಾನು ಇನ್ನೂ ಒಂದು ಕೇಳ್ತೀನಿ, ಅಲ್ಲೇನು ಸ್ವಾಮಿಗಳು ಭಾಳ ಮಂದಿ ಕುಂದಿರ್ತಾರಲ್ಲ, ಕೆಲವು ಜನ ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥವ್ರು ಇದ್ದಾರೆ, ಕೆಲವು ಜನ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥವ್ರು, ಅಂದರೆ ವೀರಶೈವ ಸ್ವಾಮಿಗಳೇ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ನೀವು ನಿಮ್ಮ ಉತ್ತರಾಧಿಕಾರಿಯನ್ನು ಮಾಡಿಕೊಳ್ಳುವಾಗ ಯಾವ ಜಾತಿಯ ಒಟುವನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ? ಯಾಕಂದ್ರೆ ಜಾತ್ಯತೀತ ಅಂತ ಬಳಸ್ತೀರಿ ಅಂತಂದ ಮೇಲೆ ಬರೀ ಭಾಷಣಕ್ಕೆ ಮೀಸಲಾಗಬಾರ್ದಲ್ಲ ಅದು. ಹೌದು. ಅದನ್ನು ಮಾಡ್ತೀರಿ ಅಂತ ಕೇಳಿದ್ರೆ ಯಾಕೆ ಅವ್ರಿಗೆ ಪ್ರಾಮಾಣಿಕತೆ ಇತ್ತಂದ್ರೆ ಮರುದಿವಸ ಅನೌನ್ಸ್ಮೆಂಟ್ ಮಾಡಬಾರ್ದು? ಅಂದರೆ ನಾನು ಹೇಳೋದಿಷ್ಟೇ, ಬಸವಣ್ಣನವರ ಹೆಸರು ವೇದಿಕೆಗೆ ಮೀಸಲಾದರೆ ಬಸವಣ್ಣನವರಿಗೆ ಮಾಡುವ ದ್ರೋಹ ಅದು ಎಂದೂ ಆಗಬಾರ್ದು. ಆ ಪೂಜ್ಯನ ಒಂದು ಯೋಗ್ಯತೆಯನ್ನು ನಾಶ ಮಾಡಿದಂಗೆ ಆಗ್ತದೆ. ಇವತ್ತಿನ ದಿವಸ ಬಸವಣ್ಣನವರ ಹೆಸರನ್ನು ಕೆಡಿಸುವಂಥ ಯಾತ್ರೆ ಅಂತ ಯಾಕೆ ಅನ್ಬಾರ್ದು ಅದಕ್ಕೆ? ಇವರು ಯಾವಾಗ ಆ ರೀತಿ ಮಾತುಗಳನ್ನು ಆಡಕತ್ತಿದ್ರು. ಮತ್ತು ಇನ್ನೂ ಒಂದು ಹೇಳ್ತೀನಿ ತಮಗೆ, ಭಾಳ ಮುಖ್ಯವಾಗಿ, ಬಸವಣ್ಣನವರು ವಿಚಾರ ಪ್ರಧಾನ ವ್ಯಕ್ತಿ ಅಲ್ಲ,
ಆಚಾರ ಪ್ರಧಾನ ವ್ಯಕ್ತಿ. ತಾವು ಬಹಳ ಗಮನಿಸಬೇಕು. ಎಲ್ಲ ಶರಣರು ಅನಾಚಾರಿಗಳಲ್ಲ, ಅವರು ಆಚಾರವಂತರು. ಈ ವೀರಶೈವ ಲಿಂಗಾಯತ ತತ್ವದ ಸಿದ್ಧಾಂತವೇ ಯಾವುದು ಅಂತಂದ್ರೆ ಜ್ಞಾನ ಮತ್ತು ಕ್ರಿಯಾ ಸಮಸಮುಚ್ಚಯ. ಜ್ಞಾನ ಮತ್ತು ಕ್ರಿಯೆಗಳು ಏನದಾವ ಅವು ಎರಡೂ ಸಮವಾಗಿರಬೇಕೇ ಹೊರತಾಗಿ ಜ್ಞಾನ ಹೆಚ್ಚಾಗಬಾರ್ದು, ಕ್ರಿಯಾ ಕಡಿಮೆ ಆಗಬಾರ್ದು, ಕ್ರಿಯಾ ಹೆಚ್ಚಾಗಬಾರ್ದು, ಜ್ಞಾನ ಕಡಿಮೆ ಆಗಬಾರ್ದು. ಹೇಳೋದು ಆಚಾರ ತಿನ್ನೋದು ಬದನೆಕಾಯಿ. ಈಗ ನೋಡಿ, ಉದಾಹರಣೆಗಾಗಿ ಭಸ್ಮವಿಲ್ಲದವರ ಮುಖವನ್ನು ನೋಡಲಾಗದು ಅಂತ ಬಸವಣ್ಣ ಅವ್ರು ಹೇಳ್ತಾರೆ. ಇವ್ರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತಕ್ಕಂಥವ್ರು ಕೆಲವು ಜನ ರಿಟೈರ್ಡ್ ಆಫೀಸರ್ಸ್ ಅದಾರಲ್ಲ, ಒಮ್ಮೆರ ಭಸ್ಮ ಹಚ್ಕೊಂಡು ಕುಂತಿದ್ ನೋಡ್ರಿ ನೀವು. ಎಲ್ಲೈತ್ರಿ ಶರಣ ತತ್ವ? ಅಲ್ಲ, ಅಲ್ಲಿ ಇರ್ಲಿ ಒಂದು ನಿಮಿಷ. ಲಿಂಗ ಕಟ್ಕೋತಾರ, ಇವ್ರಿಗೆ ಅಷ್ಟಾವರಣದ ಬಗ್ಗೆ ಅರಿವೈತೆ, ಪಂಚಾಚಾರದ ಬಗ್ಗೆ ಅರಿವೈತೆ? ಅಲ್ರಿ, ಪಂಚಾಚಾರ, ಅಷ್ಟಾವರಣ, ಶಟಸ್ಥಲಗಳು ಏನದವಲ್ಲ, ಈ ಧರ್ಮದ ಸಿದ್ಧಾಂತ ಅದು. ಅದನ್ನು ಬಿಟ್ಟು ಲಿಂಗಾಯತನೂ ಕಟ್ಟಕ್ಕಾಗಲ್ಲ, ಅದನ್ನು ಬಿಟ್ಟು ವೀರಶೈವನೂ ಕಟ್ಟಕ್ಕಾಗಲ್ಲ. ಮತ್ತು ಇನ್ನೂ ಒಂದು ಬಹಳ ನೋವಿನ ಸಂಗತಿ ನಮಗಂತಂದ್ರೆ, ಈ ಆಚಾರ ವಿಚಾರ ಪ್ರಧಾನವಾಗಿರ್ತಕ್ಕಂಥ ಸಮಾಜವನ್ನು, ಆಚಾರವನ್ನು ಬದಿಗಿಕ್ಕೆ ಕೇವಲ ವಿಚಾರ ಪ್ರಧಾನ ಮಾಡ್ತಕ್ಕಂಥದ್ದು ಏನೈತಲ್ಲ, ಈ ಒಂದು ವೀರಶೈವ ಲಿಂಗಾಯತರನ್ನು ನಾಶ ಮಾಡುವಂಥದ್ದು ಇದು. ಯಾವಾಗಲೂ ಒಂದು ಧರ್ಮ ನಾಶ ಆಗೋದು ಯಾವಾಗ ಹೇಳ್ರಿ? ಧಾರ್ಮಿಕ ಆಚರಣೆಗಳು ನಾಶ ಆಗಿಬಿಟ್ರೆ ಆ ಸಮಾಜ ಗ್ಯಾರಂಟಿ ನಾಶ ಆಗ್ತದೆ. ಇದು ಅಂತೂ ಸತ್ಯ. ಧಾರ್ಮಿಕ ಆಚರಣೆಗಳು ನಮ್ಮಲ್ಲಿ ಕಟ್ಟುನಿಟ್ಟಿನಾಗಿದ್ದು ಕೂಡಿದ್ವು, ಅವೆಲ್ಲ ಅದನ್ನು ನಾಶ ಮಾಡುವಂಥ ಪ್ರಯತ್ನ ಇಲ್ಲಿ ನಡೆದದ. ಇವ್ರು ಏನು ಅಷ್ಟರು ಅದಾರಲ್ಲ, ಅವ್ರನ್ನ ಅಷ್ಟರು ತಂದು ನಾನು ಎದುರಿಗೆ ಕುಂದರ್ಸ್ರಿ, ನಿಮಗೆ ಗ್ಯಾರಂಟಿ ಪರೀಕ್ಷೆ ಮಾಡಿಸ್ತೀನಿ ನಾನು ಅವ್ರನ್ನ. ಅಂದ್ರೆ ಎಲ್ಲೋ ಒಂದು ಮೊಬೈಲ್ ಮುಂದೆ ಕೂತ್ಕೊಂಡು ಮಾತಾಡೋದು, ಎಲ್ಲೋ ಒಂದು ಪೆನ್ನು ಹಾಳೆ ತೊಗೊಂಡು ತಲೆಗೆ ಬಂದಿದ್ದೆಲ್ಲ ಬರೆದು ಬಿಡೋದು, ಬಾಯಿಗೆ ಬಂದಿದ್ದು ಮಾತಾಡ್ಬಿಡೋದು, ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿಬಿಡೋದು, ಸಮಾಜವನ್ನು ಕಲುಷಿತ ಮಾಡ್ತಾ ಇದ್ದಾರೆ ಇವರೆಲ್ಲ. ಸ್ವಾಮೀಜಿಗಳೇ, ನಾನು ನಿಮ್ಮನ್ನು ಕೇಳ್ತಾ ಇದ್ದೆ, ಇಡೀ ಪ್ರಕ್ರಿಯೆ ನಡೀತಾ ಇರೋದು ಆಯಾ ಸಮುದಾಯಗಳಿಗೆ ನಮ್ಮ ಸಂಖ್ಯೆ ಜಾಸ್ತಿ ಇದೆ ಅಂತ ತೋರಿಸ್ಕೋಬೇಕಾಗಿದೆ, ಅಥವಾ ನಿಜವಾದ ಸಂಖ್ಯೆಯನ್ನು ಹೇಳಿಕೊಳ್ಳಬೇಕಾಗಿದೆ. ಕಳೆದ ವರದಿಯ ಬಗ್ಗೆ ಲಿಂಗಾಯತರ ಅಬ್ಜೆಕ್ಷನ್ ಇದ್ದದ್ದು ಕೂಡ ಅದೇ. ಅತಿ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ ನಮ್ಮದು 3ನೇ ಸ್ಥಾನಕ್ಕೆ ತಗೊಂಡು ಹೋಗಿದ್ದೀರಿ ನೀವು ಅಂತ. ಈಗ ನೀವು ಹೇಳ್ತಾ ಇದ್ದೀರಿ ಧರ್ಮ ಅನ್ನೋದನ್ನು ನಿಮ್ಮ ವಿವೇಚನೆಯ ಪ್ರಕಾರ ಬರೆಸಿ ಅಂದರೆ ಒಂದು ಅರ್ಧ ಜನ ಹಿಂದೂಗಳಲ್ಲಿ ಬರೆಸ್ತಾರೆ, ಇನ್ನರ್ಧ ಜನ ಪ್ರತ್ಯೇಕ ಧರ್ಮ ಅಂತ ಬರೆಸ್ತಾರೆ. ಲಿಂಗಾಯತರ ಸಂಖ್ಯೆ ಮತ್ತೂ ಕಡಿಮೆ ಆಗ್ಬಿಡೋದಿಲ್ವ ಆವಾಗ? ನೀವು 4ನೇ ಸ್ಥಾನಕ್ಕೋ 5ನೇ ಸ್ಥಾನಕ್ಕೋ ಹೋಗ್ಬಿಟ್ರೆ? ಇಲ್ಲಿ ಈ ಜನಸಂಖ್ಯೆಯನ್ನು ಕಡಿಮೆ ತೋರಿಸಬೇಕಾಗಿರ್ತಕ್ಕಂತಹ ಒಂದು ಕಾಣದ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದಂತೂ ಸತ್ಯ. 11% ಇರ್ತಕ್ಕಂಥವ್ರು ಈ ರಾಜ್ಯದಲ್ಲಿ 30%ಕ್ಕಿಂತ ಹೆಚ್ಚಾಗ್ತಾರೆ. 30%ಕ್ಕಿಂತ ಹೆಚ್ಚಿರ್ತಕ್ಕಂಥ ವೀರಶೈವ ಲಿಂಗಾಯತರು 11%ಗೆ ಬಂದು ನಿಲ್ತಾರೆ. ಎಲ್ಲ ಜಾತಿಯ ಜನಸಂಖ್ಯೆ ಹೆಚ್ಚಾಯಿತೋ ಕಡಿಮೆ ಆಯಿತೋ? ಎಲ್ಲ ಜಾತಿಯ ಜನಾಂಗ ಹೆಚ್ಚಾಗಿದೆ ಜನಸಂಖ್ಯೆ ಆಧಾರದಲ್ಲಿ ನೋಡಿಕೊಂಡಂಥ ಸಂದರ್ಭದೊಳಗೆ. ಆದರೆ ವೀರಶೈವ ಲಿಂಗಾಯತರ ಸಂಖ್ಯೆ ಮಾತ್ರ ಇಷ್ಟು ಗಣನೀಯವಾಗಿ ಕಡಿಮೆ ಆಗಲಿಕ್ಕೆ ಕಾರಣ ಏನು? ಈಗ ಉದಾಹರಣೆಗಾಗಿ ಹಿಂದೆ ಜಾತಿ ಗಣತಿ ವರದಿಯನ್ನು ಕೊಟ್ಟು ಇಂತಿಷ್ಟು ವೀರಶೈವ ಲಿಂಗಾಯತರು ಅಥವಾ ಲಿಂಗಾಯತರು ಅಂತ ಇವ್ರು ಹೇಳ್ಕೊತ ಬಂದ್ರಲ್ಲ, ನನ್ನ ಹತ್ರ ಬಂದಿಲ್ಲ ಯಾರು. ಬೇರೆ ಯಾರು ಉದಾಹರಣೆಯನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಎಲ್ಲಿ ಅಡ್ಡಾಡಿದ್ರು, ಯಾವಾಗ ಅಡ್ಡಾಡಿದ್ರು. ಆಮೇಲೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕಾದ್ರೆ, ಆಯೋಗವನ್ನು ಮಾಡಬೇಕಾದ್ರೆ ಪ್ರಬಲ ಸಮುದಾಯಗಳ ವ್ಯಕ್ತಿಗಳು ಯಾರು ಇರ್ತಾರೆ ಅಲ್ಲಿ ಅನ್ನುವಂಥದ್ದನ್ನು ಕೂಡ ಬಹಳ ಮುಖ್ಯ. ಅದು ಹಿಂದುಳಿದ ವರ್ಗಗಳ ಆಯೋಗ, ಹಿಂದುಳಿದ ವರ್ಗದವರು ಅಲ್ಲ. ಹಿಂದುಳಿದ ವರ್ಗಗಳ ಆಯೋಗ ಮುಂದುವರೆದವರ ಆಯೋಗವನ್ನು, ಸಮಾಜವನ್ನು ನಾಶ ಮಾಡೋಕೆ ಇರ್ತಾ? ನಾನು ಕೇಳ್ತಾ ಇರೋದು, ಈಗ ನಮ್ಮ ಸಮಾಜವನ್ನು ನಾಶ ಮಾಡಿಬಿಟ್ರಲ್ಲ ಅವರು. ಅದು ಆಗಬಾರ್ದು. ಎಲ್ಲ ಸಮಾಜ ಎಷ್ಟಿದೆ ಅಷ್ಟನ್ನು ತೋರಿಸೋದು ಅದು ಕೆಲಸ ಆಗಬೇಕೇ ಹೊರತಾಗಿ ಸರ್ಕಾರ ನೇಮಕ ಮಾಡಿದ್ದೇನು, ಯಾರ್ಯಾರು ಎಷ್ಟದಾರು ನೋಡ್ಕೊಂಬಾರಪ್ಪ ಅಂಥೇಳಿ ತನಗೆ ಬೇಕಾದವ್ರು ನೋಡ್ಕೊಂಡು ಬಂದು ಹೇಳ್ಕೊಂಡ್ಬಿಟ್ರೆ ಮುಂದೆ ಮಾಡೋದು ಹೆಂಗೆ? ಎಲ್ಲರನ್ನೂ ನೋಡ್ಕೊಂಡು ಬಂದು ಇಷ್ಟದಾರ ಅಂತ. ಅಲ್ಲ, ಮತ್ತು ಈಗ ಹಿಂದೂಗಳ ಒಂದು ವೀರಶೈವ ಲಿಂಗಾಯತರು ಒಂದು ಅರ್ಧ ಜನ ಹಿಂದೂಗಳಲ್ಲಿ, ಇನ್ನರ್ಧ ಜನ ಪ್ರತ್ಯೇಕ ಧರ್ಮದಲ್ಲಿ ಬರೆಸಿದ್ರೆ ಸಂಖ್ಯೆ ಮತ್ತು ಕಡಿಮೆ ಆಗುತ್ತೆ. ನೀವು ಪ್ರತ್ಯೇಕ ಧರ್ಮದಲ್ಲಿ ಬರೆಸಿದವ್ರು ಅಲ್ಲೂ ಏನು ಜಾಣತನ ಮಾಡಿದ್ರೆ, ಎಲ್ಲೇ ಬರೆಸಿದ್ರು ದುಂಡಗೆ ತಂದು ಒಂದು 60 ಲಕ್ಷ ಎಷ್ಟೋ ಮ್ಯಾಲ ಒಂದು 67 ಲಕ್ಷ ಹಿಂಗೇನೋ ಒಂದು ಅಂಕಿಯನ್ನು ಅವ್ರು ಕೊಟ್ಟಾರಂತ ಒಂದು ಅಂದಾಜಿದೆ. ಹೌದು, ಹೌದಾ? ಹೌದು. ನೋಡಿ, ಆ ಆಯೋಗವನ್ನು ರಚನೆ ಮಾಡಬಾರ್ದಾಗಿತ್ತು, ಒಂದನೇದ್ದು. ರಚನೆ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಡಬಾರ್ದಾಗಿತ್ತು, ಎರಡನೇದ್ದು. ಜವಾಬ್ದಾರಿ ಕೊಟ್ಟ ಮೇಲೆ ರಿಜೆಕ್ಟೆಡ್, ಅದು ಆ ವರದಿನೇ ರಿಜೆಕ್ಟೆಡ್ ಆಯ್ತು. ಆ ರಿಜೆಕ್ಟ್ ಆಗಿದ್ದಕ್ಕೆ ಮತ್ತೆ ಹೊಸದಾಗಿ ಮಾಡಿ ಇನ್ನೂ ಒಂದು ನಾ ಕೇಳ್ತೀನಿ. ಅವತ್ತಿನ ದಿವಸ ಅದು ರಿಜೆಕ್ಟ್ ಆಯಿತು, ಇವತ್ತಿನ ದಿವಸ ಮತ್ತೆ ಒಂದು ಹೊಸ ಆಯೋಗ ಚಲುವಾಯ್ತು, ಮತ್ತೊಂದಾಯ್ತು, ಮುಗಿದೊಂದಾಯ್ತು. ಈ ಜಾತಿ ಗಣತಿ ಚಲುವಾದ ಕೂಡಲೇ ಲಿಂಗಾಯತ ಪ್ರತ್ಯೇಕ ಧರ್ಮ ಚಲುವಾಗತ್ತೆ ಏನ್ರಿ? ಈಗ ನಾ ಕೇಳ್ತೀನಿ, ಈಗೇನು ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಹೊಂಟ್ರಲ್ಲಿ ಇವರು,
ಈ ಸಮಾಜ ಒಡೆಯೋಕ್ಕಲ್ಲ, ಇದನ್ನು ನೇರವಾಗಿ ಒಡೆಯೋದಲ್ಲ. ಅವರೇ ಬೇರೆ ನಾವೇ ಬೇರೆ, ಅವರೇ ಬೇರೆ ನಾವೇ ಬೇರೆ, ಅವ್ರ ಭಾಷಣ ತಾವು ಕೇಳಿದಿರಲ್ಲ. ಅಂದರೆ ಇದರ ಅರ್ಥ ಏನು? ಇವ್ರನ್ನ ಯಾರು ಇಷ್ಟ ಕೊಂಡ ತಯಾರು ಮಾಡಿ ನಿಲ್ಲಿಸಿದವರು? ನಾವು ಬೇರೆ ಅವ್ರು ಬೇರೆ ಅಂತ ಹೇಳಕ್ಕೆ ಇವ್ರು ನಿಲ್ಲಿಸಿದವ್ರು ಯಾರು? ಬಸವಣ್ಣವ್ರು ಏನಾರ ಮಾಡಿ ಈ ಪ್ರಯತ್ನ ಮಾಡಬೇಕಪ್ಪ ನೀವು ಅಂತ ಎಲ್ಲರೂ ವಚನದಾಗ ಬರೆದಿಟ್ಟು ಹೋಗ್ಯಾರೇನ್ರಿ? ನಾನು ಅದ್ರಾಗ ಏನು ವಾದ ಮಾಡ್ತೀನಿ, ಆ ವಿಷಯ ಚರ್ಚೆ ಮಾಡಿದ್ವಿ ಸ್ವಾಮಿಗಳೇ. ಈಗ ನಾನು ಹೇಳೋದು, ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಯ್ತು ಇವತ್ತು. ಸ್ವಾಮೀಜಿಗಳಿದ್ರು, ರಾಜಕಾರಣಿಗಳಿದ್ರು, ಎಲ್ಲರೂ ಸೇರಿ ಒಂದೇ ಸಂದೇಶ: ಧರ್ಮ ಹಿಂದೂ ಅಂತ ಬರೆಸ್ರಿ, ಜಾತಿ ಒಕ್ಕಲಿಗ ಅಂತ ಬರೆಸ್ರಿ, ಉಪಜಾತಿ ನಿಮ್ಮ ವಿವೇಚನೆಗೆ ಬಿಟ್ಟು. ಅಲ್ಲಿ ಒಬ್ರು ಮುಖ್ಯ ಗುರುಗಳದಾರ. ಹೌದ್ರಿ. ಅದರ ಮೂರು ಪಕ್ಷದಲ್ಲಿ ಅಗ್ರಗಣ್ಯ ನಾಯಕರಿದ್ರು ಕೂಡ ಸಮಾಜದ ವಿಚಾರಕ್ಕೆ ಬಂದಾಗ ಅವರು ಮೂರು ಪಕ್ಷವನ್ನು ಮರೆತು ಬಂದು ಬಿಡ್ತಾರೆ. ಗುರುಗಳ ಹತ್ರ ಕೂತ್ಕೊಳ್ತಾರ, ಒಂದು ನಿರ್ಣಯ ತಗೋತಾರ. ಇಲ್ಲಿ ಭಾಳ ಜನ ಗುರುಗಳಾಗ್ಬಿಟ್ರೆ, ಭಾರಿ ದೊಡ್ಡ ದೊಡ್ಡ ಗುರುಗಳಾಗ್ಬಿಟ್ರೆ, ಅದು ದೊಡ್ಡ ಸಮಸ್ಯೆ ಆಗಿದ್ದು ನಮ್ಮ ಸಮಾಜಕ್ಕೆ. ಎಲ್ಲರೂ ಇಂಡಿವಿಜುವಲ್ ನಿರ್ಣಯ ಮಾಡ್ತಾರೆ ಇವರು. ನನ್ನ ಹಿಡ್ಕೊಂಡು ಎಲ್ಲರೂ ನಾನಾ ಸ್ಪೆಷಲ್ ಅನ್ನೋದನ್ನು ತೋರಿಸುವಂಥ ಗುಂಗು ನಮ್ಮ ಸ್ವಾಮಿಗಳ ಹತ್ರ ಇರೋದ್ರಿಂದ, ಮತ್ತು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂತಂದರೆ, ಅಲ್ಲಿ ಒಬ್ಬರು ಗುರುಗಳು, ಬಹುಸಂಖ್ಯಾತ ನಾಯಕರು, ಒಂದೇ ನಿರ್ಣಯ. ಇಲ್ಲಿ ಭಾಳಷ್ಟು ಒಳಪಂಗಡಗಳು, ಭಾಳಷ್ಟು ನಾಯಕರು, ಭಾಳಷ್ಟು ಸ್ವಾಮಿಗಳು, ಹಾಗಾಗಿ ಅದು ಒಂದು ಆಗ್ತಾ ಇಲ್ಲ. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ತೀನಿ ನಾನು. ಹರೀಶ್ ಆರಾಧ್ಯ ಅಂತ, ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಏಕತಾ ಸಮಾವೇಶಕ್ಕೆ ನಾನು ಭಾಗವಹಿಸಿದ್ದೆ. ತಮಗೆ ಮೊದಲನೇ ಕ್ವಶನ್ ಏನಪ್ಪ ಅಂದರೆ, ವೀರಶೈವರು ಲಿಂಗಾಯತರನ್ನ ಅಪ್ಕೊಳ್ತಾರೆ, ಲಿಂಗಾಯತರು ಯಾಕೆ ವೀರಶೈವರನ್ನ ಅಪ್ಕೊಳೋದಿಲ್ಲ? ಇವಾಗ ನೋಡಿ, ಅದಕ್ಕೆ ಎಕ್ಸಾಂಪಲ್ ಅನ್ಕೊಡ್ತೀನಿ. ಪಂಚಪೀಠಾಧೀಶ್ವರ ಹೇಳುವ ಮೂಲಕ ಲಿಂಗಾಯತರು ಅಂತ ಬೇರೆ ಇದ್ದಾರೆ, ವೀರಶೈವರು ಅಂತ ಬೇರೆ ಇದ್ದಾರೆ. ಹೌದೌದು, 100%. ನಾವು ಹೇಳ್ತೀವಿ ಎರಡು ಒಂದೇ ಅಂತ ಹೇಳ್ತೀವಿ ನಾವು. ಜಗದ್ಗುರುಗಳು ಹೇಳ್ತಾರೆ, ರಾಜಕಾರಣಿಗಳು ಹೇಳ್ತಾರೆ. ಈಗ ಗುರುಗಳು ಹೇಳಿದ್ರು, ಯಾರೋ ಒಬ್ಬರು ವ್ಯಕ್ತಿ ಹಿಂದೆ ಇದೆ, ಇಡನ್ ಅಜೆಂಡಾ ಇದೆ ಅಂತ. ದಯಮಾಡಿ ತಾವು ಸಮಾಜಕ್ಕೆ ಗೊತ್ತಾಗಬೇಕು, ಅವ್ರ ಹೆಸರುಗಳನ್ನ ಗುರುಗಳು ಹೇಳಬೇಕು. ಇವರು ಅವ್ರನ್ನ ಅಪ್ಕೊಂತಾರ, ಇವ್ರನ್ನ ಅಪ್ಕೊಳ್ಳೋದಿಲ್ಲ ಅಂತ ಒಂದು ಮಾತು ಹೇಳಿದ್ರಲ್ಲಿ ನೀವು, ಅದು ತಪ್ಪು. ಯಾಕಂತಂದ್ರೆ ನಿನ್ನೆ ಹುಬ್ಬಳ್ಳಿ ಒಳಗೆ ಒಂದಿಬ್ಬರು ಬಂದಿದ್ದರು. ನಾವು ಲಿಂಗಾಯತರು ವೀರಶೈವದ ಕಡೆಗೆ ಹೋಗಬಾರ್ದು ಅಂತ ಒಂದು ಘೋಷಣೆ ಆಗಿತ್ತಲ್ಲ, ಅವರು ಇನ್ನೊಬ್ಬರು ವೀರಶೈವರು ಇಬ್ಬರು ಸೇರಿ ಬಿಲ್ಡರ್ ಅದಾರ. ಅವರು ಆ ಗ್ರೂಪ್ ಹೆಸರು ಹೇಳಲ್ಲ ನಾನು, ಬಿಲ್ಡರ್ ಅದಾರ. ಬಿಸ್ನೆಸ್ ಅಂದರೆ ನಾನು ಹೇಳ್ತಾ ಇರೋದು, ನಮ್ಮ ಸಮಾಜ ಲಿಂಗಾಯತ ಸಮಾಜ ಒಬ್ಬ ಮನುಷ್ಯ, ನಮ್ಮ ಸಮಾಜ ವೀರಶೈವ ಸಮಾಜ ಅಂತೇಳಿ ಹೇಳ್ಕೊಳ್ತಕ್ಕಂಥವ್ರು ಇಬ್ಬರು ಸೇರಿ ಬಿಸ್ನೆಸ್ ಮಾಡ್ಯಾರ. ಹೆಂಗೋ ಅಗಲ್ತಿರೋ ಕೂಡ್ಕೊಂಡು ಹೋಗ್ತೀರಿ, ಎಲ್ಲಿದ್ರು ಏನು ಅದನ್ನು ತೊಗೊಂಡು ಎಲ್ಲಿ ಮಾಡಕ್ಕೆ ಹೋಗೋನು, ಮಸ್ತ್ ಬಿಸ್ನೆಸ್ ನಡೆದೈತಿ ನಮ್ಮದು ಅಂದರು. ಅಂದರೆ ಜನಸಾಮಾನ್ಯರಲ್ಲಿ ವೀರಶೈವ ಲಿಂಗಾಯತದ ತಾರತಮ್ಯ ಇಲ್ಲ. ಅವ್ರು ನಿರಂತರ ಎಲ್ಲರೂ ಕೂಡ್ಕೊಂಡು ಬಾಳ್ವೆ ಮಾಡಬೇಕಾಗೈತಿ. ಇವ್ರೇನು ಭಾಳ ಬುದ್ಧಿಜೀವಿಗಳನ್ನವ್ರೇನು ಮೊಬೈಲ್ನಾಗ ಟಿ ವಿಯಾಗ ಬರಾಕತ್ತಾರಲ್ಲ, ಪೇಪರ್ನಾಗ, ಇವ್ರ ಗದ್ದಲನೇ ಹೊರತಾಗಿದ್ದು ಸಮಾಜದ ಗದ್ದಲಲ್ಲ. ಮೋಹನ್ ಕುಮಾರ್ ಬಸವರಾಜ್ ಅಂತ, ಸುವರ್ಣ ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾ ಸ್ಟೇಟ್ ಪ್ರೆಸಿಡೆಂಟು. ಬುದ್ಧಿ, ತಮಗೆ ಎರಡು ಪ್ರಶ್ನೆ. ಇಲ್ಲಿ ಸಮಸ್ಯೆ ವೀರಶೈವ ಲಿಂಗಾಯತ ಅನ್ನೋ ಇದು ಮಠಾಧೀಶರುಗಳಲ್ಲಿ ಕಿತ್ತಾಟಗಳಿಂದ ನಮ್ಮ ಜನಗಳಿಗೆ ಗೊಂದಲ ಆಗ್ತಾ ಇದೆ ಅನ್ನೋದು ನಮಗೆ ಬಂದಿರೋ ಮಾಹಿತಿ. ಇಲ್ಲಿ ವೀರಶೈವರು ಮಠಾಧೀಶರುಗಳು, ಎಲ್ಲ ಲಿಂಗಾಯತರ ಮಠಾಧೀಶರುಗಳು ಸಮನ್ವಯತೆಯಿಂದ, ಇನ್ಕ್ಲೂಡಿಂಗು ಪಂಚಮಸಾಲಿಗಳು, ಸಾದರ ಲಿಂಗಾಯತರು, ಎಲ್ಲ ಒಳಪಂಗಡಗಳಂತ ಸೇರುವಂತಹ ಸ್ವಾಮೀಜಿಗಳ ಒಕ್ಕೂಟ ನಿಮ್ಮ ಕೈಲಿ ಆಗುತ್ತೆ, ದಯಮಾಡಿ ಮಾಡಿ ಅಂತ ಹೇಳಿ ಒಂದು ವಿನಂತಿ. ಎರಡನೇದು, ಈ ಧರ್ಮ, ಪ್ರತ್ಯೇಕ ಧರ್ಮ ಲಿಂಗಾಯತ ಎದುರು ಮಾಡೋದ್ರಿಂದ ಅನಾನುಕೂಲಗಳೇನು ಅನುಕೂಲಗಳೇನು ಅನ್ನೋದು ಒಂಚೂರು ಜನಗಳಿಗೆ ತಿಳಿಸ್ಬೇಕು ಈ ವೇದಿಕೆ ಮುಖಾಂತರ ಅಂತ ಕೇಳ್ಕೊತೀನಿ ಸ್ವಾಮೀಜಿ. ಈಗ ನೋಡಿ, ಪ್ರತ್ಯೇಕ ಧರ್ಮ ಸ್ಥಾಪನೆಯ ವಿಚಾರ ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲ. ನಮ್ಮ ಮುಂದೆ ಮುಖ್ಯವಾಗಿರ್ತಕ್ಕಂಥದ್ದು, ಈಗೇನು ವೀರಶೈವ ಲಿಂಗಾಯತ ಬೇರೆ ಬೇರೆ ಅಂತ ಹೊಂಟೈತಿ, ಇದನ್ನು ಮೊದಲು ಒಂದು ಮಾಡಬೇಕನ್ನುವಂಥದ್ದು ನಮ್ದೈತಿ. ಮೊದಲು ವೀರಶೈವರು ಲಿಂಗಾಯತರು ಒಂದು ಕಡೆಗೆ ಬಂದು ಬಿಟ್ಟಿವಿ ಅಂತಂದರೆ ಮುಂದೆ ಧರ್ಮಸ್ಥಾಪನೆ ಆಗಿರಾಗಲಿ ಬಿಟ್ಟರೆ ಬಿಡಲಿ, ಅದು ಮುಂದಿನ ವಿಚಾರ. ಧರ್ಮಸ್ಥಾಪನೆ ಅನ್ನುವಂಥದ್ದು ಯಾವಾಗ? ನಾವೆಲ್ಲರೂ ಒಂದಾದಾಗ, ನಾವೆಲ್ಲರೂ ಅಗಲಿಕೊಂಡು ಹೋದಾಗ ಧರ್ಮಸ್ಥಾಪನೆ. ಧರ್ಮ ಅಂದರೆ ಏನು? ಕೂಡಿಸೋದು. ಧರ್ಮ ಶಬ್ದದ ಅರ್ಥನೇ ಕೂಡಿಸೋದು ಅಂತ. ಆದರೆ ಇಲ್ಲಿ ಏನಾಗಿದೆ ಹೇಳಿ ನೋಡೋಣ, ಧರ್ಮದ ಶಬ್ದದ ಆಧಾರದಲ್ಲಿ ಎಲ್ಲರನ್ನೂ ಅಗಲಿಸುವಂಥ ಪ್ರಕ್ರಿಯೆ ನಡೆದೈತಿ. ಈಗ ನೀವು ಹೇಳಿದ್ರಿ, ನೀವು ಕೂಡಿಸೋ ಕೆಲಸ ಮಾಡಬೇಕು ಅಂತ. ಈಗಾಗಲೇ ನಾವು ನಿನ್ನಿನ ಸಮಾವೇಶ ಮಾಡಿ ತೋರಿಸಿಬಿಟ್ಟಿದ್ದೀವಿ. ಹಿಂದೂ ಕೂಡ 17-18ನೇ ಇಸ್ವಿಯಲ್ಲಿ ಭಾಳ ದೊಡ್ಡ ದೊಡ್ಡ ಸಮಾವೇಶ ಮಾಡಿ ತೋರಿಸಿಬಿಟ್ಟಿದ್ದೀವಿ. ಆಶ್ಚರ್ಯ ಅಂತಂದ್ರೆ ಅಂತರಂಗದಲ್ಲಿ ಬಹುಸಂಖ್ಯಾತರನ್ನ ಬದಲಾವಣೆ ಮಾಡಿದ್ದೀವಿ ನಾವು. ಅವರು ಬಹಿರಂಗಕ್ಕೆ ಬರಾಕ ಮುಜುಗುರ ಪಟ್ಕೊಳಕತ್ತಾರೆ. ಹೆಂಗೆ ಮಾಡ್ಬೇಕು ಸ್ವಾಮೀಜಿ, ನೀವು ಹೇಳೋದು ಸರಿ ಇದೆ,
ಮುಂದಿನ ನಿರ್ಮಾಣದಲ್ಲಿ ನಿಮ್ಮ ಕೂಡ ಬರ್ತೀವಿ, ಮೊನ್ನೆ ಅಲ್ಲಿ ಗುರ್ತಿಸ್ಕೊಂಡ್ಬಿಟ್ಟಿದ್ವಿ, ಆ ಕಾರಣಕ್ಕಾಗಿ ನಮ್ಗೆ ಇಲ್ಲಿ ಬರೋಕ್ಕೆ ಸಮಸ್ಯೆ ಆಗಿದೆ. ಎಷ್ಟೋ ಮಂದಿ ಸ್ವಾಮಿಗಳು ಅಲ್ಲಿದ್ದವ್ರು ಈ ಕಡೆ ಬಂದುಬಿಟ್ಟಾರ. ತಾವು ನೋಡ್ಬೋದು, ಮೀಟಿಂಗ್ನಾಗ ಧಾರವಾಡದ ಮೀಟಿಂಗಿನ ವಿಡಿಯೋ ತೆಗೆದು ನೋಡ್ರಿ, ಅಲ್ಲಿದ್ದವರೆಲ್ಲ ಬಂದುಬಿಟ್ರು. ಇನ್ನೂ ಕೆಲವು ಜನ ಅಲ್ಲಿಗೆ ಸಾಕಷ್ಟು ಬರಲಿಕ್ಕೆ ಮನಸ್ಸೈತೆ ಅವರಿಗೆ, ಇವ್ರು ಏನಾದ್ರು ತಿಳ್ಕೊಂಡಾರ ಅನ್ನುವಂಥ ಮುಜುಗರಕ್ಕೊಳಗಾಗಿ ಬರ್ತಾ ಇಲ್ಲ. ನೀವು ಅವ್ರಿಗೇನು ಇವರು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ರ ಕಮ್ಯುನಿಸ್ಟ್ ಮನಸ್ಥಿತಿಯ ಮಠಾಧೀಶರು ಅಂತ ಕರೆದ್ರು. ಇಲ್ಲಿ ನೋಡ್ರಿ, ಒಂದೇನಂತಂದರೆ ಅವ್ರಿವ್ರು ಅನ್ನೋದಕ್ಕಿಂತ ಲೋಕೋ ಭಿನ್ನ ರುಚಿ ಅಂತಂದಂಗೆ ವಿಚಾರಗಳು ಭಿನ್ನವಾಗಿರುವಾಗ ಸ್ವಲ್ಪ ಬೇರೆ ಮಾತಾಡ್ಬೋದು. ಆದ್ರೆ ಅವ್ರು ಏನೇ ಮಾತಾಡಿದ್ರು ಅವ್ರು ನಮ್ಮ ಸಮಾಜದವ್ರು. ಈಗ 4 ಮಂದಿ ಅಂತಮ್ಮರಿದ್ದರಲ್ಲಿ 4 ಮಂದಿ 4 ಥರ ಮಾತಾಡ್ತಾ ಇರ್ತಾರೆ ಅಂದ್ರೂ ಕೂಡ ಒಂದೇ ತಾಯಿ ಮಕ್ಕಳಲ್ಲ ಅವರು. 4 ಮಂದಿ ಒಂದೇ ಥರ ಅಂತೂ ಮಾತಾಡೋದಿಲ್ಲ ಒಂದು ಮನೆಯೊಳಗೆ. ಒಂದೇ ತಾಯಿ ಗರ್ಭದಿಂದ ಹೊರಗೆ ಬಂದಾರ. ನೀವು ಅಂತೀರಿ ಸರ್ ಅವ್ರು ನಮ್ಮವರು ಅಂತ, ಅವ್ರು ಅಂತಾರೆ ಅವ್ರು ನಮ್ಮವ್ರು ಅಲ್ಲ ಅಂತ. ನಾವು ಭಾಳ ಸರಿ ಅಂದಮೇಲೆ ಅವರು ಅನ್ನಕ್ಕೆ ಚಲೋ ಮಾಡ್ತಾರೆ. ಒಮ್ಮೆ 2 ಸರಿ ಅಂದೀವಿ ಈಗ, ಹಾಗಾಗಿ ಅವ್ರಿಗೆ ಇನ್ನೂ ಅದು ಗೊತ್ತಾಗಿಲ್ಲ. ನಾವು ಭಾಳ ಸರಿ ನಮ್ಮವ್ರು ಅಂತ ಅಂದಮೇಲೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ, ಓ ಹಂಗಾರೆ ಅವರು ನಮ್ಮವ್ರಪ್ಪ ಅಂತಂತಾರೆ. ನಾವು ಬಸವಣ್ಣನವರ ತತ್ವ ಸಿದ್ಧಾಂತಗಳ ಮೇಲೇ ವೀರಶೈವ ಲಿಂಗಾಯತರನ್ನ ಒಂದು ಮಾಡ್ತೀವಿ. ಆಚಾರ್ಯರ ಸಿದ್ಧಾಂತ ಏನು ಭಿನ್ನ ಐತೇನ್ರಿ? ಅದನ್ನು ಕೂಡ ಒಂದೇ ಇದೆ, ಇದನ್ನು ಕೂಡ ಒಂದೇ ಇದೆ. ಎಲ್ಲ ಸಿದ್ಧಾಂತಗಳು ಒಂದೇ ಅದಾವ. ನಮ್ಮ ಜನಸಾಮಾನ್ಯನ ದೃಷ್ಟಿಯಿಂದ ಒಂದು ಸರಳ ಪ್ರಶ್ನೆಯನ್ನು ಕೇಳ್ತೀನಿ ದಿಂಗಾಲೇಶ್ವರ ಸ್ವಾಮೀಜಿಗಳೇ. ವೀರಶೈವ ಲಿಂಗಾಯತರು ಗಣೇಶನ ಹಬ್ಬ ಮಾಡಬೇಕು ಮಾಡಬಾರ್ದು? ಇಲ್ಲೇನಿದೆ ಅಂತಂದರೆ, ನಮ್ಮ ವೀರಶೈವರು ಅಂತ ನಾವೇನು ಕರಿತೀವಲ್ಲ, ಲಿಂಗದ ಪೂಜೆಯ ಮುಂದೆ ಇನ್ಯಾವುದು ಬೇಡ ಅಂತಕ್ಕಂಥದ್ದು ಇರೋದಂತೂ ಸತ್ಯ. ಓಕೆ. ಈಗ ಉದಾಹರಣೆಗಾಗಿ ಅಂಬಿಗರ ಚೌಡಯ್ಯನ ವಚನ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟಿ ಮೂಳರ ಕಂಡರೆ ಎಡಪಾದರಾಕ್ಷಿಯ ತೆಗೆದುಕೊಂಡು ಲಟಲಟ ಹೊಡಿಯಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಇದು ಬಸವಣ್ಣನವರ ಪ್ರಭಾವಕ್ಕೊಳಗಾಗಿರ್ತಕ್ಕಂತಹ ಅಂಬಿಗರ ಚೌಡಯ್ಯನ ವಚನ ಇದು. ಹೌದು ನೋಡಿ, ಆತ ಏನು ಹೇಳ್ತಾನೆ ಸ್ಪಷ್ಟವಾಗಿ, ಏನನ್ನ ಕಾಣಬೇಕಾಗಿದೆ ನಿನ್ನ ಲಿಂಗದಲ್ಲಿ ಕಾಣು ಅಂತ ಹೇಳ್ತಾನೆ. ಇದನ್ನ ಎಲ್ಲವೂ ಈಗೇನು ವಚನ ಸಾಹಿತ್ಯವನ್ನು ಬಿಟ್ಟು ಉಳಿದ ಸಾಹಿತ್ಯ ಅಂತ ನಾವೇನು ಕರಿತೀವಿ, ಅವರು ಅದನ್ನೇ ಹೇಳ್ತಾರೆ. ಅವ್ರು ಯಾರು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತೇನು ಹೇಳೋದಿಲ್ಲ. ಆದ್ರೆ ಏನಾಯ್ತು, ಹಿಂದೂ ಧರ್ಮದ ಒಂದು ಪ್ರಭಾವ ಎಲ್ಲ ಧರ್ಮಗಳ ಮೇಲೆ ಆಗಿರೋದ್ರಿಂದ ನನಗೆ ಗೊತ್ತದ, ಎಷ್ಟೋ ಬೇರೆ ಬೇರೆ ಧರ್ಮದವರು ಕೂಡ ಗಣೇಶನ ಹಬ್ಬ ಆಚರಣೆ ಮಾಡ್ತಾರೆ. ಗಣೇಶನ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳಿ ಈಗ ಇವ್ರು ಹೇಳ್ತಾರಲ್ಲ. ಗಣೇಶನ ಹಬ್ಬ ಹುಟ್ಟಿದ್ದು ಯಾವಾಗ ಹೇಳ್ರಿ ನೋಡೋಣ ದಯವಿಟ್ಟು. ಸ್ವಾತಂತ್ರ್ಯವನ್ನು ತಂದುಕೊಳ್ಳುವ ಸಲುವಾಗಿ ಹುಟ್ಟಿದ ಹಬ್ಬನೇ ಹೊರತಾಗಿ ಸಾರ್ವಜನಿಕ ಗಣೇಶ. ಒಂದೇ ನಿಮಿಷ ಇಲ್ಲಿ ನೋಡ್ರಿ, ಗಣಪತಿ ವರ್ಷಕ್ಕೆ ಸಂಖ್ಯೆ ಹೆಚ್ಚಾಗಕೈತಾವು. ಹೌದು. ಬಾಲಗಂಗಾಧರ ತಿಲಕರು ಈ ಗಣೇಶ ಚೌತಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ರಾಷ್ಟ್ರವನ್ನು ಒಕ್ಕಟ್ಟು ಮಾಡಲಿಕ್ಕಾಗಿನೇ ಹೊರತಾಗಿ ಮತ್ತೊಂದು ಅದಕ್ಕೂ ಅಲ್ಲ. ದಯವಿಟ್ಟು ಆ ಪೂರ್ವದಲ್ಲಿ ಗಣೇಶನ ಪೂಜೆ ಕೇವಲ ಪುರೋಹಿತರು ಮಾಡ್ತಾ ಇದ್ರೆ ಹೊರತಾಗಿ ಮನೆಯಲ್ಲಿ ಮಾಡ್ತಿದ್ದಿಲ್ಲ. ಈಗ ಅದೊಂದು ಫ್ಯಾಷನ್ ಅನ್ನೋಷ್ಟರ ಮಿಟ್ಟಿಗೆ ಬಂದ್ಬಿಡ್ತು. ನಮ್ಮ ಮನೆಯೊಳಗೆ ಗಣಪತಿ ಇಟ್ಟಿಲ್ಲ ಅಂದ್ರೆ ಮಗ್ಗಲ ಮನನವ್ರು ಏನಾರು ತಿಳ್ಕೊಂಡ್ರಪ್ಪ ಅನ್ನೋದಕ್ಕೆ ನಾನು ಒಂದು ಗಣಪತಿ ತಂದು ಹಿಡ್ದೆ. ನಿಮಗೆ ಹೇಳೋದಂತಂದ್ರೆ ಎಲ್ಲ ಬಾವಿ ಮುಚ್ಚಿದ್ದ ಗಣಪತಿಯಿಂದ, ಎಲ್ಲ ಹೊಳೆ ಹಳ್ಳಗಳು ಕಲುಷಿತ ಆಗ್ತಾ ಇದ್ದು, ಕೆಮಿಕಲ್ನಿಂದ ಕೂಡ್ತಾ ಇದ್ದು. ಎಲ್ಲರೂ ಎಷ್ಟು ಬರಿತೀರಿ ನೀವೆಲ್ಲ, ಎಷ್ಟು ಹೇಳ್ತೀರಿ ಅಂದರೆ ನಮ್ಮ ಜನಾಂಗ ಆ ಹಬ್ಬ ಯಾಕೆ ಹುಟ್ಟಿತು ಅನ್ನುವಂಥದ್ದನ್ನು ಮರೆತು ಬಿಟ್ರು. ನೋಡಿ, ಎಷ್ಟೋ ಕಡೆ ಗಣಪತಿ ಇಟ್ಟವರು ಹುಡುಗರೆಲ್ಲ ಕುಡುಕರಾಗ್ತಾ ಇದ್ದಾರೆ, ರಾತ್ರಿ ಎಲ್ಲ ಇಸ್ಪೇಟ ಆಡಿ ಮನೆ ಹಾಳು ಮಾಡ್ತಾ ಇದ್ದಾರೆ, ರಸ್ತೆಗಳಲ್ಲಿ ಹಗ್ಗ ಹಿಡಿದು ಏನು ರೊಕ್ಕ ವಸೂಲಿ ಮಾಡ್ತಾ ಇದ್ದಾರೆ. ಅವ್ರು ಆ ಊರಿಗೆ ಸಂಬಂಧಪಟ್ಟವರಲ್ಲ. ನಿರಂತರ ಎಷ್ಟು ಅದರಿಂದ ವಾತಾವರಣ ಕೆಡ್ತಾ ಇದೆ ಅಂತಕ್ಕಂಥದ್ದನ್ನು ಯಾರೂ ನೋಡ್ತಾ ಇಲ್ಲ. ಯಾವುದರ ರಕ್ಷಣೆಗಾಗಿ ಅದು ಹುಟ್ಟುಕೊಂತೋ ಅದನ್ನ ಬೇರೆ ದಾರಿ ಹಿಡ್ಕೊಂಡ್ಬಿಡ್ತದು. ನಿಮ್ಮ ಸಂದೇಶ ಏನೀಗ ಅಂದ್ರೆ ನಾನು ಸರಳ ಹಿಂದೂ ಆಚರಣೆಗಳನ್ನು ವೀರಶೈವ ಲಿಂಗಾಯತರು ಮಾಡುವ ವಿಷಯ ಅಂದ್ರೆ ನಾ ಹೇಳಿದೆ ತಮಗೆ, ಈ ಹಿಂದೂ ಆಚರಣೆಗಳದಾವಲ್ಲ ಎಲ್ಲರ ಮೇಲೂ ಪ್ರಭಾವವನ್ನು ಬೀರಿದಾವೆ. ಇದನ್ನ ಮಾಡಬಾರ್ದು ಅಂತೇನಿಲ್ಲ, ಆದ್ರೆ ನಿನ್ನ ನಿಷ್ಠೆ ಲಿಂಗದ ಮೇಲೆ ಇರಲಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ವೀರಶೈವ ಲಿಂಗಾಯತ ಸಿದ್ಧಾಂತ. ಇಲ್ಲೇ ನಿನ್ನ ಹತ್ರ ಗಣೇಶನೂ ಇಲ್ಲೇ ಇದ್ದಾನೆ, ಶಿವನೂ ಇಲ್ಲೇ ಇದ್ದಾನೆ, ಸರ್ವವೂ ನಿನ್ನ ಲಿಂಗದಲ್ಲಿರುವಾಗ ನೀ ಬೇರೆ ಕಡೆಗೆ ಯಾಕೆ ಹೋಗ್ತಿದ್ದಿ? ಎಷ್ಟರ ಮೆಟ್ಟಿಗೆ ಸೂಕ್ಷ್ಮ ಐತ್ರಿ ಅಂತಂದ್ರೆ, ಈ ಲಿಂಗ ನಿನ್ನ ಅಂಗಕ್ಕೆ ಆಲಿಂಗನವಾಗಲ್ಕೆ ನೀ ಲಿಂಗ ನಿನ್ನ ಮೈಲಿಂಗ ಎಂದು ಕೀಲಿಸಿದ ಗುರುವೇ ಕೃಪೆಯಾಗುವಂತ. ಅಂಗ ಲಿಂಗ ಆಗುತ್ತೆ ಅಂತಕ್ಕಂಥದ್ದು ಲಿಂಗಧಾರಣೆಯನ್ನು ಮಾಡಿಕೊಂಡ ಮೇಲೆ ಅಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಸಿದ್ಧಾಂತ ಇಲ್ಲಿರುವಾಗ ಯಾಕೆ ಅದನ್ನು ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಸಮಾಜದ ನಮ್ಮ ಧರ್ಮದ ಸಿದ್ಧಾಂತ ಐತಿ. ಆದ್ರೆ ಅದನ್ನು ಸಾಮಾನ್ಯನ ಮೇಲೆ ಹೇರಲಿಕ್ಕೆ ಹೋದರೆ ಅದು ತಪ್ಪಾಗ್ತದೆ. ಇದು ಯಾವಾಗ ಹೇಳ್ರಿ ನೋಡೋಣ, ಒಂದು ಹಂತಕ್ಕೆ ಬಂದ ಮೇಲೆ
ಈಗ ಇನ್ನೂ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಪ್ರಥಮ ಪ್ರತಿಮಾ ಪೂಜಾ ಜಪಸ್ತೋತ್ರಾನಿ ಮಧ್ಯಮ ಉತ್ತಮ ಮಾನಸಿ ಪೂಜಾ ಸೋಹಂ ಪೂಜೋತ್ತಮೋತ್ತಮ ಅಂತೇಳಿ. ಪ್ರಥಮ ಪೂಜಾ ನೇಮ ಯಾವುದಪ್ಪ ಅಂದ್ರೆ ಪ್ರತಿಭೆಗಳನ್ನು ಪೂಜೆ ಮಾಡೋದೇ ನಿನ್ನ ಅಲ್ಲಿಂದ ಪ್ರಾರಂಭ ಆಗಲಿ ಅಂತ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಲಿಂಗ ಪೂಜೆ ಮಾಡೋಕ್ಕೆ ಗೊತ್ತಾಗಲ್ಲ, ಅವಕ್ಕೆ ಲಿಂಗ ಹಿಡ್ಕೊಳ್ಳೋದು ಗೊತ್ತಾಗಂಗಿಲ್ಲ. ಪ್ರತಿಮೆಗಳನ್ನು ಪೂಜೆ ಮಾಡುವಂಥದ್ದು ಅದು ಮೊದಲನೇ ಹಂತನೇ. ಇದು ಹಿಂದೂ ಸಂಸ್ಕೃತಿನೇ. ಇದು ಪ್ರತಿಮೆಗಳನ್ನು ಪೂಜೆ ಮಾಡೋದು ಮೊದಲನೇ ಹಂತ. ಜಪಸ್ತೋತ್ರಾನಿ ಮಧ್ಯಮ ಅಂದರೆ ಮೊದಲನೇ ಹಂತವನ್ನು ಬಿಡು, ಎರಡನೇ ಹಂತಕ್ಕೆ ಬಾ, ಜಪ ಮಾಡು, ಸ್ತೋತ್ರ ಮಾಡು. ಉತ್ತಮ ಮಾನಸಿ ಪೂಜಾ ಮೂರನೇ ಹಂತ, ಆವಾಗ ಜಪಾನು ಬಿಟ್ಟುಬಿಡು, ಸ್ತೋತ್ರನೂ ಬಿಟ್ಟುಬಿಡು, ಮಾನಸಿಕ ಪೂಜೆಯನ್ನು ಮಾಡ್ಕೋ. ನಾಲ್ಕನೇ ಹಂತ ಯಾವುದು? ಸೋಹಂ ಪೂಜೋತ್ತಮೋತ್ತಮ. ನಿನ್ನೇನು 21,600 ಸಾರಿ ನೀ ಏನು ದಿನ ಉಸಿರಾಡ್ತೀಯಲ್ಲ, ಆ ಉಸಿರೇ ಶಿವೋಹಂ ಆಗಿರಲಿ ಅಂತಕ್ಕಂಥದ್ದು. ಇದು ನಮ್ಮ ಹಿಂದೂ ಸಂಸ್ಕೃತಿನೂ ಹೌದು, ವೀರಶೈವ ಲಿಂಗಾಯತ ಸಂಸ್ಕೃತಿನೂ ಹೌದು. ಇದು ಈಗ ಎರಡೂ ಕೂಡ ಮೇಳೈಸಿಕೊಂಡಿರ್ತಕ್ಕಂಥವು. ಇವು ಎರಡೂ ಭಿನ್ನ ಅಲ್ಲ. ಇಲ್ಲಿ ಏನು ಹೇಳ್ತೈತ್ರಿ, ಮೂರ್ತಿಗಳಲ್ಲಿ ನೀ ಕುಂತ್ರೆ ನೀ ಯಾವುದನ್ನು ಧರಿಸಿಕೊಂಡಿದೆಯಲ್ಲ ಅದರ ಅಲಕ್ಷ್ಯ ಆಗ್ತದೆ. ಆಹ್ವಾನಿತರಿಂದ ಮತ್ತಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ಗುರುಗಳೇ, ಮೊದಲಿಗೆ ಶರಣಾರ್ಥಿ. ಈಗ ಮೊಟ್ಟ ಮೊದಲದಾಗಿ ಇವಾಗಿನ ಜನ್ರೇಷನ್ ಬಂದಿರತಕ್ಕಂಥ ಯುವಕರಿಗೆ ವೀರಶೈವ ಅಂದ್ರೇನು, ಲಿಂಗಾಯತ ಅಂದ್ರೇನು ಕರೆಕ್ಟಾಗಿ ಗೊತ್ತಿಲ್ಲ ಒಂದು. ಮತ್ತು ಈಗ ನೀವು ಅದನ್ನು ವೀರಶೈವ ಮತ್ತು ಲಿಂಗಾಯತ ಅನ್ನೋದು ಒಗ್ಗೂಡ್ಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತೇಳಿ ನೀವು ಹೇಳ್ತಾ ಇದ್ದೀರ ಅಂದರೆ ಹಿಂದೆಗಡೆ ಇದನ್ನು ಯಾರೋ ಬೇರೆ ಮಾಡಿರಬೇಕು. ಸೊ ಬೇರೆ ಮಾಡಿರೋರು ಯಾರು, ಯಾವ ಕಾರಣಕ್ಕೋಸ್ಕರ ಬೇರೆ ಮಾಡಿದ್ರು, ಮತ್ತು ಈಗ ನೀವು ಒಂದು ಮಾಡೋದಕ್ಕೆ ಬಹಳ ತ್ರಾಸು ಬೀಳ್ತಾ ಇದ್ದೀರಲ್ಲ, ಸೊ ಇದರ ಮುಂದಿನ ಬೆಳವಣಿಗೆಗಳ ಬಗ್ಗೆ ಒಂದು ಮಾಹಿತಿ ಬೇಕಾಗಿತ್ತು. ಇಲ್ಲಿ ನಮ್ಮಲ್ಲಿ ಏನಿತ್ತು ಅಂತಂದರೆ, ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಿದ್ರು. ಆ ಹಿರಿಯರಿಗೆ ಗುರುಗಳು ಸಂಸ್ಕಾರ ಕೊಡ್ತಿದ್ರು. ಆ ಹಿರಿಯರು ಮನೆಯೊಳಗಿರ್ತಕ್ಕಂಥ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡ್ತಿದ್ರು. ಉದಾಹರಣೆಗಾಗಿ ಅಜ್ಜ ಸ್ನಾನ ಮಾಡಬೇಕಾದ್ರೆ ಮೊಮ್ಮಗನ್ನು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಪೂಜೆ ಮಾಡ್ಕೊಳ್ಳೋ ಮುಂದೆ ಅವನಿಗೂ ಪೂಜೆ ಮಾಡಿಸೋದು, ಅವನಿಗೂ ಹನಿ ಮೇಲೆ ಭಸ್ಮ ಹಚ್ಚೋದು, ಇದನ್ನು ಹೇಳ್ಕೊಂತ ಬೆಳೆಸ್ತಿದ್ರು ಹಿಂದೆ. ಈಗೇನಾಗಿದೆ, ಮಗು ಎದ್ದು ಕೂಡ್ಲಿನ ಎಲ್ಲಿಗೂ ಅಜ್ಜ ಸ್ನಾನ ಮಾಡೋಕ್ಕಿಂತ ಮೊದಲನ ಮಗು ಎದ್ದು ದಡಗ್ನ ಸಾಲಿಗೆ ಹೋಗಿಬಿಡ್ತೈತಿ. ಸಾಲಿಗೆ ಹೋಗಿ ಮಗು ಬಂತು ಅಂತಂದ್ರೆ ಅದು ಭಾಳ ದನದಿರ್ತೈತಿ. ಸ್ವಲ್ಪ ಏನಾರು ತಿಂದು ಮಲ್ಕೊಂಡ್ಬಿಡ್ತೈತಿ. ಸ್ವಲ್ಪ ಮಲ್ಕೊಂಡು ಎದ್ದು ಕೂಡಲೇ ಟ್ಯೂಷನ್ಗೆ ಹೋಗ್ತೈತಿ, ಮತ್ತೆ ಹೊಳ್ಳಿ ಬಂದು ಮಲ್ಕೊಂಡ್ಬಿಡ್ತೈತಿ. ಅದಕ್ಕೆ ಯಾವುದೇ ಆ ಮನೆತನದ ಸಂಸ್ಕಾರಗಳು ಕೊಡಲಿಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಮುಂದೆ ಇವ್ರು ಏನು ಮಾಡಕತ್ತಾರ, ಅನುಕೂಲಸ್ಥರಾಗಿರೋದ್ರಿಂದ ಆದಿತ್ಯವಾರ ದಿವಸ ಒಂದು ಟ್ರಿಪ್ ಇಟ್ಕೊಂಡ್ಬಿಡ್ತಾರೆ ಎಲ್ಲಾದ್ರೂ ಕೂಡ. ಅಂದರೆ ಇನ್ನೂ ಒಂದು, ಇಲ್ಲಿ ಕೂಡು ಕುಟುಂಬಗಳಂತಕ್ಕಂಥವು ಅಗಲಿಕೊಂಡು ಯಾರು ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿತ್ತಲ್ಲ ಅಜ್ಜ ಅಮ್ಮ, ಅವರು ಇವತ್ತಿನ ದಿವಸ ಇಲ್ದಂಗೆ ಆಗಿಬಿಟ್ರು. ಯಾಕಂತಂದ್ರೆ ಇವ್ರು ಗಂಡ ಹೆಂಡತಿನೇ ಬೇರೆ ಹಾಕ್ಕೊಂಡು ತಮ್ಮ ಮಕ್ಕಳನ್ನ ತಾವು ಶಾಲೆಗೆ ಕಲಿಸೋದು ಅಷ್ಟೇ ಅನ್ಕೊಂಡ್ಬಿಟ್ರು. ಹಾಗಾಗಿ ನಮ್ಮ ಸಮಾಜದ ಧಾರ್ಮಿಕ ಆಚಾರ ವಿಚಾರಗಳನ್ನು ಈಗ ನಾವು ಯಾರಿಗೆ ಕಲಿಸ್ಬೇಕು? ಸ್ವಾಮಿಗಳಾಗಿರ್ತಕ್ಕಂಥವ್ರು. ಈಗ ಅಜ್ಜ ಅಮ್ಮಗೆ ನಾವು ಕಲಿಸಿದ್ದೀವಿ, ಅವರು ಯಾರಿಗೆ ಕಲಿಸ್ಬೇಕಾಗಿತ್ತಲ್ಲ ಆ ಮಕ್ಕಳು ಅಜ್ಜ ಅಮ್ಮನ ಹತ್ರ ಇಲ್ಲ. ಆಮೇಲೆ ನಾವು ಸ್ವಾಮೀಜಿಯವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ ಅಂತಂದ್ರೆ ಈ ವೀರಶೈವ ಲಿಂಗಾಯತರ ಬರಾಕ್ ತಯಾರಿಲ್ಲ. ಇವ್ರು ಹೋಗ್ತಾ ಇರೋ ಜಾಗಗಳೇ ಬೇರೆ ಅದಾವ. ಇವರಿಗೆ ತಮ್ಮ ಪರಂಪರೆಯ ನಿಷ್ಠೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ನಾವೀಗೆಲ್ಲ ಮಠಾಧಿಪತಿಗಳು ಮಾತಾಡಿದ್ದೀವಿ, ಅದಕ್ಕೊಂದು ಭಾಳ ವ್ಯವಸ್ಥಿತವಾದ ಚೌಕಟ್ಟನ್ನು ತೊಗೊಂಡು ಬರಬೇಕು. ಈ ಸಮಾಜಕ್ಕೆ ಮರಳಿ ಪುನರುಜ್ಜೀವನ ಆಗುವಷ್ಟರ ಮಟ್ಟಿಗೆ ಏನು ಬಸವಣ್ಣನವರ ಕಾಲಕ್ಕೊಂದು ಕ್ರಾಂತಿ ಆಯಿತು, ಆ ನಿಟ್ಟಿನೊಳಗೆ ಎಲ್ಲ ಧಾರ್ಮಿಕ ಸಂಸ್ಕಾರಗಳನ್ನು ಇನ್ನು ಬೇರೆ ರೀತಿಯಿಂದ ಕೊಡಬೇಕನ್ನುವಂಥ ಚರ್ಚೆಯನ್ನು ಈಗಾಗಲೇ ಭಾಳಷ್ಟು ಸಾರಿ ಮಾಡ್ತಾ ಇದ್ದೀವಿ. ಬರುವ ದಿನಮಾನದಲ್ಲಿ ಅದಕ್ಕಾಗಿ ಕೆಲವು ಯೋಜನೆಗಳನ್ನು ಹಾಕ್ಕೊಳ್ತೀವಿ. ಥ್ಯಾಂಕ್ ಯು. ಎಸ್, ನಮಸ್ಕಾರ. ನವೀನ್ ಅಂತೇಳಿ ಆರಾನಗರದಿಂದ ಬಂದಿದ್ದೇನೆ. ನನ್ನ ಮೊದಲ ಕ್ವಶನ್, ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರಾಥಮಿಕ ಸಂಸ್ಥೆ ಏನಿದೆ ಅದು ನಿರ್ಣಯ ಮಾಡಿತ್ತು ಏನಂತ, ವೀರಶೈವ ಲಿಂಗಾಯತನ ಧರ್ಮದ ಕಾಲಂನಲ್ಲಿ ಬರೆಸ್ಬೇಕು ಅಂತ. ಈಗ ಹಿಂದೂಗಳು ನಮ್ಮ ಮನಸ್ಥಿತಿ ಹೇಗಿದೆ ಅಂದರೆ, ತಾವು ಹೇಳ್ದಾಗೇ ನಾವು ಆಚಾರ ವಿಚಾರಣೆ ಎಲ್ಲ ಮಾಡ್ತಾ ಇರೋದೇನಿದೆ ಹಿಂದುತ್ವ, ಇದನ್ನು ನಾವು ಪರಿಪಾಲನೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಏನು ಬರೆಸ್ಬೇಕು? ಎರಡನೇ ಕ್ವಶನ್, ನೇರವಾಗಿ ಹೇಳ್ಬಿಡಿ ಅಂತೀರಿ ನೀವು, ಕರೆಕ್ಟಾಗಿ ಹೇಳಿ ಒಂದ್ಸಲ ಅಂತ. ಅದೊಂದು ಕ್ಲಾರಿಫಿಕೇಶನ್ನು, ಏಕೆಂದರೆ ನಿನ್ನೆ ಕಾರ್ಯಕ್ರಮದಲ್ಲಿ ಏನಾಯಿತು ಅನ್ನೋ ತಾವಿದ್ದೀರಾ, ಅದ್ರ ಬಗ್ಗೆ ಒಂದು ಕ್ವಶನು. ಸೆಕೆಂಡ್ ಕ್ವಶನು, ಜಾತಿನ ನಾವು ಪ್ರಚಾರ ಮಾಡೋಕ್ಕಾಗಲ್ಲ, ನಾವು ಧರ್ಮನೇ ಪ್ರಚಾರ ಮಾಡೋಕ್ಕಾಗೋದು. ಹಾಗಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮನೋ ಜಾತಿನೋ ಅನ್ನೋದು ಕ್ಲಾರಿಫೈ ಆಗಬೇಕು. ಆಮೇಲೆ ನಾವು ಧರ್ಮವಾಗಿ
ಹಿಂದುತ್ವ ನಾವು ಆಲ್ರೆಡಿ ಇರೋದ್ರಿಂದ ಹಿಂದುತ್ವದ ಜೊತೆ ನಾವು ಧರ್ಮವಾಗಿ ಹೊಂದ್ಕೊಂಡು ಹೋಗ್ಬೋದಾ? ಇದು 3ನೇ ಕ್ವಶನ್. ನೋಡಿ, ನಾವು ಸಾವಿರಾರು ವರ್ಷದಿಂದ ನಾವು ವೀರಶೈವ ಧರ್ಮ ಅಂತ ಹೇಳ್ಕೊತ ಬಂದಿದ್ದೀವಿ. ಸಾವಿರಾರು ವರ್ಷಗಳಿಂದ ನಮ್ಮ ಎಲ್ಲ ಗ್ರಂಥಗಳಲ್ಲಿನೂ ಕೂಡ ವೀರಶೈವ ಧರ್ಮ ಅಂತ ಬಂದಿದೆ. ಹೌದಾ? ಲಿಂಗಾಯತ ಅನ್ನುವಂಥದ್ದನ್ನು ಕೂಡ ವೀರಶೈವದ ಜೊತೆ ಸೇರಿಸಿದವರು ಯಾರು? ಸಿದ್ಧಗಂಗಾ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಯಾವಾಗ ಕೆಲವು ಜನ ಲಿಂಗಾಯತದ ಪದವನ್ನು ಹಿಡ್ಕೊಂಡು ಬಡ್ದಾಡಕತ್ತಿದಾಗ ಇರಲಿ ಇನ್ನು ಮೇಲೆ ವೀರಶೈವ ಲಿಂಗಾಯತ ಅಂದುಬಿಡ್ರಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆವಾಗಿನಿಂದ ನಾವು ವೀರಶೈವ ಲಿಂಗಾಯತ ಅನ್ಕೊತ ಹೊರಟಿದ್ದೀವಿ. ಯಾವಾಗಿದ್ರೂ ಹಿಂದಿನಿಂದನೂ ಕೂಡ ನಾವು ನಮ್ಮದಕ್ಕೆ ಧರ್ಮ ಅನ್ಕೊತ ಬಂದಿದ್ದೀವಿ. ಆದರೆ ಯಾವುದು ಸರ್ಕಾರ ಅದಕ್ಕೆ ಮಾನ್ಯತೆಯನ್ನು ಕೊಡಬೇಕು, ಅಂಗೀಕಾರ ಮಾಡಬೇಕಲ್ಲ, ಮುದ್ರೆಯನ್ನು ಒತ್ತಬೇಕಲ್ಲ, ಅದು ಒತ್ತದೇ ಇರೋದರಿಂದ ಆ ಕಡೆ ಈ ಕಡೆ ಛಿದ್ರ ಆಗಬಾರ್ದು ಅನ್ನೋದಕ್ಕೆ ಮೊದಲು ಎಲ್ಲರನ್ನೂ ಒಂದು ಕಡೆಗೆ ತರೋಣ. ಮುಂದೆ ತನ್ನಷ್ಟಕ್ಕೆ ತಾನೇ ಧರ್ಮ ಆಗೇ ಬಿಡ್ತೈತೆ. ಅದು ನಾವು ಎಲ್ಲೆಲ್ಲೂ ಹೋಗಿಕೊಂಡು ಒಂದೊಂದು ಧರ್ಮ ಅಂತ ಹೇಳ್ಕೊತ ಹೋಗೋದ್ರಿಂದ ಅಲ್ಲ ಅಂತೇಳಿ ಒಂದು ಯೋಗ್ಯ ನಿರ್ಣಯಕ್ಕೆ ಬಂದಿದ್ದೀವಿ. ಹಾಗಾಗಿ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸ್ರಿ, ಜಾತಿ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ರಿ, ಉಪಜಾತಿ ಅಂತ ಏನು ಬರ್ತದೆ ಅಲ್ಲಿ ನಿಮ್ಮ ಒಳಪಂಗಡಗಳನ್ನ ಬರೆಸ್ರಿ. ಯಾವಾಗ ನೀವು ಎಲ್ಲರೂ ಒಂದು ಕಡೆಗೆ ಬರ್ತೀರಲ್ಲ, ವೀರಶೈವ ಲಿಂಗಾಯತ ಅಂತೇಳಿ ಒಂದು ಕಡೆಗೆ ಸೇರ್ತಿರಲ್ಲ, ನಿಮ್ಮ ಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾಗೋದು ಭಾಳ ಮುಖ್ಯ. ಸಂಖ್ಯಾ ಆಧಾರದ ಮೇಲೆ ಸೌಲಭ್ಯಗಳು ಅನ್ನುವಂಥದ್ದು ಬಂದಾಗ ಆ ಸೌಲಭ್ಯಗಳನ್ನ ನೀವು ಕಳ್ಕೊಬಾರ್ದಂದ್ರೆ ಎಲ್ಲರೂ ಒಂದು ಕಡೆಗೆ ಬರಬೇಕು. ಅದು ನಮ್ಮ ಮೂಲ ಗುರಿ. ಒಂದು ಪ್ರಶ್ನೆ ಕ್ಲಿಯರು, ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸಿ ಅನ್ನೋದು ಏಕತಾ ಸಮಾವೇಶದ ಸಂದೇಶ ಆಗಿತ್ತು ಅಂತ. ಇಲ್ಲ, ಅದು ಒಂದೇ ಅಲ್ಲ. ಅದೇ ಜಾತಿ ಅಂತ ಬಂದಾಗ ವೀರಶೈವ ಲಿಂಗಾಯತ. ಅಂದ್ರೆ ಜಾತಿ ಅಂತ ಬಂದ ಕೂಡಲೇ ವೀರಶೈವ ಲಿಂಗಾಯತ. ಉಪಜಾತಿ ಅಂತ ಬಂದಾಕ್ಷಣ ಹಿಂದೂ ಧರ್ಮ. ಉಪಜಾತಿ ಅಂತ ಏನೋ ಒಂದು ಇಟ್ಟಿದ್ದಾರೆ, ಅದರೊಳಗೆ ನಾವು ಇದನ್ನು ಬರೆಸಬೇಕು ಅನ್ನುವಂಥದ್ದು ಯಾವುದು ನಮ್ಮ ಒಳಪಂಗಡಗಳದಾವ ಅವನು ಬರೆಸ್ಕೊಂಡ್ಬಿಡೋದು. ಸ್ವಾಮೀಜಿ ನಮಸ್ಕಾರ. ಶಿವಶಂಕರ್ ಅಂತ ಗಾಂಧಿನಗರದಿಂದ ಬಂದಿದ್ದೀನಿ. ಈಗ ಹಲವಾರು ವಿಷಯಗಳಿಗೆ ನೀವು ಸ್ಪಷ್ಟನೆ ಕೊಟ್ಟಿದ್ದೀರಿ. ಮುಖ್ಯವಾಗಿ ವೀರಶೈವ ಲಿಂಗಾಯತದ ಬಗ್ಗೆ ಹೇಳಿದ್ರಿ. ಇದು ಶಿವಕುಮಾರ ಸ್ವಾಮೀಜಿಗಳು ಮೊದಲನೇ ಬಾರಿ ಬಳಸಿರೋದು. ಆದರೆ ನಾಡೋಜ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು ಸಂಶೋಧಿಸಿ ಸತ್ಯವನ್ನು ಹೇಳಿದ್ದಾರೆ. ಬಸವಣ್ಣವರ ಅಂದರೆ ಜೀವಮಾನದ 60 ವರ್ಷದ ಮೊದಲೇ ಕೇಶಿರಾಜ ಅನ್ನೋ ಚಾಲುಕ್ಯ ಚಕ್ರವರ್ತಿ ಅವರ ಕಂದ ಪದ್ಯದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಇದೆ. ಎರಡನೇದು ಚಿದಾನಂದ ಮೂರ್ತಿಗಳು ಹಿಂದೂ ಲಿಂಗಾಯತ ಬಸವಣ್ಣವ್ರಿಗಿಂತಲೂ ಮುಂಚೆನೇ ವೀರಶೈವ ಲಿಂಗಾಯತ ಅನ್ನೋ ಶಬ್ದ ಇತ್ತು ಅಂತ ಚಿದಾನಂದ ಮೂರ್ತಿಗಳು ಪ್ರತಿಪಾದಿಸಿದ್ರು. ಅಲ್ರಿ, ಅಲ್ಲಿ ನನಗೆ ಇದ್ರ ಬಗ್ಗೆ ಜ್ಞಾನ ಕಡಿಮೆ. ಅವರು ಸಂಶೋಧಕರು ಅಂದ್ರೆ ಶರಣರು ಮತ್ತು ಆಚಾರ್ಯ ಅಂತ ಏನು ಬರ್ತಾರಲಿಲ್ಲ, ಅವ್ರ ಇಬ್ಬರು ಪೂರ್ವದಲ್ಲಿನೂ ಕೂಡ ಇದು ಇತ್ತು, ಲಿಂಗಾಯತ ಶಬ್ದ ಇತ್ತು. ಹೌದು, ಲಿಂಗಾಯತನೂ ಇತ್ತು, ವೀರಶೈವನೂ ಇತ್ತು. ಇವು ಎರಡೂ ಶಬ್ದ ಕನ್ನಡ ಯಾವಾಗ ಹುಟ್ಟಿದೆ ಆವಾಗ ಲಿಂಗಾಯತ ಹುಟ್ಟಿದೆ. ಬಹಳ ಸ್ಪಷ್ಟವಾಗಿ ತಮಗೆ ನಾ ಹೇಳ್ಬಿಡ್ತೀನಿ. ಯಾಕಂದ್ರೆ ಲಿಂಗಾಯತ ಕನ್ನಡ ಶಬ್ದ, ವೀರಶೈವ ಸಂಸ್ಕೃತ ಶಬ್ದ. ಇದು ಭಾಷಾಭೇದನೇ ಹೊರತಾಗಿ ತತ್ವಭೇದ ಅಲ್ಲ ಅಂತಕ್ಕಂಥದ್ದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ವೀರಶೈವ ತತ್ವಗಳೇ ಬೇರೆ, ಲಿಂಗಾಯತ ತತ್ವಗಳೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳಿ ನಮಗೆ ಏನಪ್ಪ ಇದನ್ನೆಲ್ಲ ಓದಿದವರ ಹುಚ್ಚರೋ ಏನೀಗ ಹೇಳೋರ ಶಾನ್ಯರು ಗೊಂದಲವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ಒಂದು, ನಮ್ಮಲ್ಲಿ ಆಯತ, ಸ್ವಾಯತ, ಸನ್ನಿಹಿತ ಅಂತ 3 ದೀಕ್ಷಾ ಕ್ರಮಗಳದಾವೆ. ದಯವಿಟ್ಟು ಎಲ್ಲ ನಾಡಿನ ಜನತೆ ಗಮನಿಸಬೇಕು. ಆ ಆಯತ, ಸ್ವಾಯತ, ಸನ್ನಿಹಿತ ಅಂತಕ್ಕಂಥದ್ದು ಏನು ಈ ಸಮಾಜದ ಹೆಣ್ಣು ಮತ್ತು ಗಂಡಿಗೆ ದೀಕ್ಷೆಯನ್ನು ಕೊಡುವ ಸಂದರ್ಭ ಬರ್ತದೆ, ಲಿಂಗ ದೀಕ್ಷೆಯನ್ನು. ಆ ಸಂದರ್ಭದಲ್ಲಿ ಆಯತ ದೀಕ್ಷೆ ಅಂತಂದ್ರೆ ಗುರು ಹಿಂಗೇನು ಕೊಡ್ತಿರ್ತಾನಲ್ಲ, ಶಿಷ್ಯ ಹಿಂಗೆ ಎಡಗೈಯನ್ನು ಒಡ್ಡಿ, ಗುರು ಬಲಗೈಯಿಂದ ಲಿಂಗವನ್ನು ಕೊಡ್ತಾನೆ, ಶಿಷ್ಯ ತನ್ನ ಎಡಗೈಯನ್ನು ಒಡ್ಡಿ ಹಿಂಗೆ ಚಾಚಿಗೊತ್ತಾನ, ಆಯತವನ್ನು ಮಾಡ್ಕೊಳ್ತಾನವ, ಬರಮಾಡಿಕೊಳ್ತಾ ಇದ್ದಾನೆ. ಏನನ್ನ? ಲಿಂಗವನ್ನು ಆಯತ ಮಾಡಿಕೊಳ್ತಾ ಇದ್ದಾನೆ. ಹಾಗಾಗಿ ಅವ ಆಯತ ಯಾವಾಗ ಆಯ್ತಲ್ಲ ಅವ ಲಿಂಗಾಯತ ಆಗಿಬಿಟ್ಟ. ಇಷ್ಟೇ ಅದು. ಅದ್ರಾಗ ಬಹಳ ವ್ಯತ್ಯಾಸ ಅಂತಕ್ಕಂಥದ್ದು ಇಲ್ಲ. ಆದರೆ ಇವ್ರು ಏನು ಮಾಡಿಬಿಟ್ರು ಅಂತಂದು, ಈಗ ಸರ್ಕಾರದಿಂದ ಮುದ್ರಣಗೊಂಡಿರ್ತಕ್ಕಂತಹ ಪುಸ್ತಕಗಳಂತ ಏನದಾವಲ್ಲ, ಯಾರು ಇವತ್ತಿನ ದಿವಸ ಇದು ಲಿಂಗಾಯತ ಬೇರೆ ಅಂತೇನು ಹೇಳ್ತಕ್ಕಂಥವ್ರದಲ್ಲ, ಅವರು ಬರೆದ ಪುಸ್ತಕಗಳನ್ನೇ ಆಧಾರವಾಗಿ ತಮಗೆ ನಾ ತೋರಿಸ್ಲಿಕ್ಕೆ ತಯಾರಿದ್ದೀನಿ. ಹಿಂದೆ ಭಾಳ ದೊಡ್ಡವರು ನನಗೆ ಸಂವಾದಕ್ಕೆ ಬರಬೇಕು, ಬಹಿರಂಗಕ್ಕೆ ಬರಬೇಕಂದಾಗ ನಾವು ಹೂ ಅಂದ್ಬಿಟ್ಟಿದ್ದೆ. ಎಲ್ಲ ತಯಾರಿ ಮಾಡ್ಕೊಂಡು ಬಿಟ್ಟಿದ್ದೆ ನಾನು. ವೀರಶೈವ ಅಂದ್ರೆ ಏನು, ಲಿಂಗಾಯತ ಅಂದ್ರೆ ಏನು, ಯಾವ್ಯಾವ ಗ್ರಂಥಗಳಲ್ಲಿ ಏನೇನಿದೆ, ವಚನ ಸಾಹಿತ್ಯದಲ್ಲಿ ಏನಿದೆ, ಎಲ್ಲದನ್ನೂ ತಯಾರು ಮಾಡ್ಕೊಂಡು ನಾ ಕುಂತ್ರೆ ನಾನಾ ಥರ ಕಾರಣ ಹೇಳಿ ಹಿಂದಕ್ಕೆ ಸರ್ಕೊಂಡ್ರು. ಈಗೂ ಕೂಡ ನಾವು ಯಾರು ಲಿಂಗಾಯತ ಪ್ರತ್ಯೇಕ ಅನ್ನೋರದಿರಿ, ಬನ್ನಿ ಚರ್ಚೆಗೆ ಅಂತೀರಿ. ಬರ್ರಿ ಒಂದು ಕಡೆ ಕೂತ್ಕೊಂಡು ಮಾತಾಡೋಣ. ಅಲ್ಲ, ಅವ್ರು ಹೇಳಿದ್ದು ಒಂದು ಹೊಸ ವಿಷಯ ನನಗೆ. ನಾನು ಲಿಂಗಾಯತ ಅನ್ನುವ ಶಬ್ದ ಬಂದದ್ದೇ ಬಸವಣ್ಣನ ನಂತರ ಅಂತ ಅನ್ಕೊಂಡಿದ್ದೆ. ನೀವು ಹೇಳ್ತಾ ಇದ್ರಿ ಮೊದಲಿಂದನೂ ಲಿಂಗಾಯತ ಶಬ್ದ ಇಲ್ಲ, ಬಸವಣ್ಣನವರ ಕಾಲದಿಂದ ಬಂದಿರತಕ್ಕಂಥ ಶಬ್ದ ಅಲ್ಲ.
ಅದು ಕನ್ನಡದ ಶಬ್ದ. ಲಿಂಗಾಯತ ಅಂತಕ್ಕಂಥದ್ದು ಕನ್ನಡದ ಶಬ್ದ. ಕನ್ನಡ ಯಾವಾಗ ಹುಟ್ಟೈತೋ ಅವಾಗ ಲಿಂಗಾಯತ ಶಬ್ದ ಹುಟ್ಟಿದೆ. ಈಗ ಡಿಕ್ಷನರಿಯನ್ನು ತಾವು ತೆಗೆದು ನೋಡ್ರಿ, ವೀರಶೈವ ಶಬ್ದಕ್ಕೆ ಲಿಂಗಾಯತ ಅಂತ ಅರ್ಥ ಮಾಡ್ತಾರೆ. ಲಿಂಗಾಯತ ಅನ್ನೋ ಶಬ್ದ ತೆಗೆದು ನೋಡ್ರಿ, ಅದ್ರ ಅರ್ಥ ಏನಂತೇಳಿ ವೀರಶೈವ ಅಂತೇಳಿ ಅರ್ಥ ಮಾಡ್ತಾರೆ. ಡಿಕ್ಷನರಿ ಅಲ್ಟಿಮೇಟ್ ಹೇಳ್ತಾ ಇರೋದು ಡಿಕ್ಷನರಿ ಅಲ್ಟಿಮೇಟ್ ಅಲ್ಲಲ್ಲ, ನಾ ಹೇಳ್ತಾ ಇರೋದು ಅವ್ರು ಏನು ಹೇಳಕತ್ತಾರೆ ಹೇಳ್ರಿ ನೋಡೋಣ. ಡಿಕ್ಷನರಿ ಅಲ್ಟಿಮೇಟ್ ಆಗಬಾರ್ದು ಅಂತಂದ್ರೆ ಸರ್ಟಿಫಿಕೇಟ್ ಹೆಂಗೆ ಅಲ್ಟಿಮೇಟ್ ಆಗುತ್ತೆ? ಬಸವಣ್ಣವ್ರ ಜಾತಿ ಸರ್ಟಿಫಿಕೇಟ್ ಸಿಗುತ್ತಾ? ನಾ ಕೇಳ್ತೀನಿ. ಬಸವಣ್ಣವ್ರದ್ದು ಟಿ ಸಿ ಐತಾ ಸಾಲಿ ಕಲ್ತಿದ್ದು? ಇವ್ರು ಟಿ ಸಿ ತೋರಿಸ್ತಾರಲ್ಲ, ನಿನ್ನ ಟಿ ಸಿ ನೋಡು ಅಂತ ಹೇಳ್ತಾರಲ್ಲ. ಅಂದರೆ ತಡ್ರಿ ಒಂದು ನಿಮಿಷ, ಸಾಲಿ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಬಾಳೆ ಮಾಡಕತ್ತಾರಲ್ಲ ಇವರು. ಬಸವಣ್ಣವ್ರ ಸಾಲಿ ಸರ್ಟಿಫಿಕೇಟ್ ತೋರಿಸ್ರಿ, ಅಕ್ಕಮಹಾದೇವಿ ಸಾಲಿ ಸರ್ಟಿಫಿಕೇಟ್ ತೋರಿಸ್ರಿ. ಸಾಲಿ ಸರ್ಟಿಫಿಕೇಟ್ ಹುಟ್ಟಿದ್ದು ಯಾವಾಗ ರೀ? ನಮ್ಮ ಧರ್ಮ ಹುಟ್ಟಿದ್ದು ಯಾವಾಗ? ನಿಮ್ಮ ಸರ್ಟಿಫಿಕೇಟ್ ಹುಟ್ಟಿದ್ದು ಯಾವಾಗ? ಈಗ ನಮ್ಮವ್ವ ನನ್ನದು ಬರಿಸ್ಯಾಳ, ನಮ್ಮ ಅಪ್ಪನೋ ನಮ್ಮವ್ವ ಬರಿಸ್ಯಾರ. ಏನಂತ ಬರಿಸ್ಯಾರ ಅಲ್ಲಿ ಸಾಲಿ ಒಳಗೆ? ಹಿಂದೂ ಲಿಂಗಾಯತ ಅಂತ ಬರಿಸ್ಯಾರ ನಂದನ್ನು. ನಮ್ಮಪ್ಪಗೆ ನಮ್ಮವ್ವ ಸಾಲಿ ಕಲ್ತಿದ್ದಿಲ್ಲ, ನಮ್ಮಪ್ಪ ಸಾಲಿ ಕಲ್ತಿದ್ದ, ಅವನಿಗೆ ಅದರ ಅರಿವಿದ್ದಿಲ್ಲ, ಧರ್ಮದ ಅರಿವಿದ್ದಿಲ್ಲ. 2 ಸಾಲಿ ಕಲ್ತಿದ್ದ, ಸಹಿ ಮಾಡುವಟ್ಟು, ಪುಸ್ತಕ ಓದುವಟ್ಟು. ನನಗಂತೂ ಏನೂ ಗೊತ್ತಾಗಿಲ್ಲ. ನನ್ನನ್ನು ಅಲ್ಲಿ ಒಯ್ದು ಹಿಂದೂ ಲಿಂಗಾಯತ ಅಂತ ಸೇರಿಸ್ಯಾರ ಅಂದಾಕ್ಷಣ ನಾನು ನಿರಪರಾಧಿ ಅಲ್ಲ, ಸೇರಿಸಿದವರು ಅಪರಾಧಿ ಅಲ್ಲ. ಅಲ್ಲಿ ಸಹಜ ಇತ್ತು, ಅದು ಭಾಳ ಸಹಜ ಇತ್ತು. ಆ ಲಿಂಗಾಯತರ ಮನೆಗೆ ಬಂದ್ರಪ್ಪ ಅಂತಂದ್ರೆ ಅದನ್ನು ಅವರ ತುಂಬ್ಕೊಂಡ್ಬಿಡ್ತಿದ್ರು, ಕೇಳು ಪ್ರಶ್ನೆನೇ ಇದ್ದಿಲ್ಲ. ಈ ಸರ್ಟಿಫಿಕೇಟ್ ಹಿಡ್ಕೊಂಡು ಇವ್ರು ಬಡ್ದಾಡಕತ್ತಿದ್ದು ನೋಡಿ ಗಾಬರಿ ಆಗಿಬಿಟ್ಟಿವಿ ನಾವು. ಸರ್ಟಿಫಿಕೇಟ್ನಾಗ ಹುಚ್ಚೆ ಇದು ಲಿಂಗಾಯತ ಧರ್ಮ? ನಾ ಕೇಳ್ತೀನಿ. ಅವ್ರದ್ದು ಸರ್ಟಿಫಿಕೇಟ್ ನೋಡ್ರಿ, ಇವ್ರದ್ದು ಸರ್ಟಿಫಿಕೇಟ್ ನೋಡ್ರಿ. ಸರ್ಟಿಫಿಕೇಟ್ನಾಗ ಹುಟ್ಟಿದ ಧರ್ಮ ಅಲ್ಲ ನಮ್ಮದು. ಮುಂದುವರೆದ ಭಾಗವಾಗಿ ಅಲ್ಲ, ಬ್ರಿಟಿಷರೇ ಬರೆದಿಟ್ಟಿದ್ದಾರಂತೆ ಲಿಂಗಾಯತ. ಬ್ರಿಟಿಷರು ಬರೋಕ್ಕಿಂತ ಮೊದಲು ಹುಟ್ಟಿದ ಧರ್ಮ, ಮುಸ್ಲಿಮ್ರ ಆಳುಕ್ಕಿಂತ ಮೊದಲು ಹುಟ್ಟಿದ ಧರ್ಮ, ಆಚಾರ್ಯರು ಶರಣರು ಹುಟ್ಟುಕ್ಕಿಂತ ಮೊದಲು ಹುಟ್ಟಿದ ಧರ್ಮ. ಈಗ ನಾನು ಬಾಲೆಹೊಸೂರು ಮಠಕ್ಕೆ ಆಗಿದ್ದೀನಿ. ಸುಮ್ಮನೆ ನಾನು ತಮ್ಮನ್ನು ಕೇಳ್ತೀನಿ, ನೀವು ಅಲ್ಲೇ ಹುಬ್ಳಿ ಮಗ್ಗಲ್ದವರು, ನಿಮಗೆ ಬಾಲೆಹೊಸೂರು ಪರಿಚಯ ಇತ್ತಾ? ದಿಂಗಾಲೇಶ್ವರ ಹೆಸರು ಪರಿಚಯ ಇತ್ತಾ? ಪರಿಚಯ, ಹೌದು. ಅಲ್ಲ, ನಾನು ಆಗೋಕ್ಕಿಂತ ಮೊದಲು ಇಲ್ಲ ನಾನು ಆ ಮಠಕ್ಕೆ ಆಗೋಕ್ಕಿಂತ ಮೊದಲು ದಿಂಗಾಲೇಶ್ವರ ಅಲ್ಲಿ 4 ಹಳ್ಳಿಯಾಗೂ ಗೊತ್ತಿದ್ದಿಲ್ಲ. ಹೌದು. ನಾನೇ ಪಟ್ಟಕ್ಕಾದ ಮೇಲೆ ಇಡೀ ರಾಜ್ಯಕ್ಕೆ ದಿಂಗಾಲೇಶ್ವರ ಅಂದ್ಕೂಡಲೇ ಓ ಹಿಂಗೊಬ್ರು ಸ್ವಾಮಿಗಳಿದ್ದಾರೆ ಅಂತ ಅನ್ನೋಂಗಾಯ್ತು. ನಾ ದಿಂಗಾಲೇಶ್ವರ ಮಠದ ಸ್ಥಾಪಕ ನಾನೇ ಅಂದ್ರೂ ನಡೀತಿತ್ತು. ಈಗ ನಾನೇ ಅಂದ್ರೆ ನಡೀತಿತ್ತು. ಯಾಕಂತಂದ್ರೆ ನಾ ಬಂದ ಮೇಲೆ ಪ್ರಚಾರ ಆಗೈತಿ, ಎಲ್ಲ ಜನ ಹೌದು ಅದ ಅಂತೇಳಿ ಅಂದ ಬಿಡ್ತಾರ. ಆದ್ರೆ ಒಂದು ಗೊತ್ತಿರಲಿ, ನನಗಿಂತ ಮೊದಲು 5 ಜನ ಸ್ವಾಮಿಗಳು ಅಲ್ಲಿ ಆಗ್ಯಾರ. ಆ ಅರಿವು ನನಗಿರ್ಬೇಕೇ ಹೊರತಾಗಿ ನಂದು ಭಾಳ ಪ್ರಚಾರ ಆಗಕತ್ತೆ ತಡಿ ನಾನಾ ಆ ಮಠ ಸ್ಥಾಪನೆ ಮಾಡಿ ನಂದು ಬಿಟ್ರೆ ಆ ಮಠದ ಗತಿ ಏನು? ಆಚಾರ್ಯರ ಕಾಲಕ್ಕೆ ಒಂದಿಷ್ಟು ಪ್ರಭಾವಕ್ಕೊಳಗಾತು, ಶರಣರ ಕಾಲಕ್ಕೆ ಪ್ರಭಾವಕ್ಕೊಳಗಾತು, ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲಕ್ಕೆ ಪ್ರಭಾವಕ್ಕೊಳಗಾತು. ಇನ್ನೂ ಒಂದು ಯಾರೂ ಹೇಳಲ್ಲ, ತಮಗೆ ಗೊತ್ತಿರಲಿ ಎಲ್ಲರಿಗೂ ಕೂಡ, ಸಮಾಜದವರಿಗೆ ಪ್ರೌಢದೇವರಾಯ ಅಂತ ಆಗಿ ಹೋದ. ವಿಜಯನಗರದೊಳಗೆ ಬಹಳ ದೊಡ್ಡ ರಾಜ, 101 ವಿರಕ್ತರಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂತಹದ್ದು. ದೊಡ್ಡ ನಮ್ಮ ಗ್ರಂಥಗಳೇನಿದಾವಲ್ಲ, ಈ ಹರಿಹರನ ರಗಳಿಗಳು, ಮೊಗ್ಗೆ ಮಾಯಿದವರ ಶತಕತ್ರಯಗಳು, ಚಾಮರಸನ ಪ್ರಭುಲಿಂಗ ಲೀಲೆ, ಏನು ದೊಡ್ಡ ಗ್ರಂಥಗಳದಾವಲ್ಲ, ಅವೆಲ್ಲ ಪ್ರೌಢದೇವರಾಯನ ಕಾಲಕ್ಕೆ ಹುಟ್ಟಿದ್ವು. ನಿಮಗೆಲ್ಲ ಗೊತ್ತಿರಲಿ ಪುಣ್ಯಾತ್ಮರ, ಏನು ಹೇಳ್ಕೊಂಡು ಹೊಂಟಿರಲ್ಲ ಸಮಾಜವನ್ನು ಒಡೆಯಾಕ. ನಿಮ್ಮಂಥ ದೊಡ್ಡ ಕೆಲಸ ಅವ್ರು ಯಾರು ಹಿಂದಿನವ್ರು ಮಾಡಿಲ್ಲ ಅನ್ಕೋಬೇಡ್ರಿ. ಒಬ್ಬ ಕೆಳದಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಎಲ್ಲರಿಗೂ ಗೊತ್ತು. ಕೆಳದಿ ಚೆನ್ನಮ್ಮ ಯಾರಿಗೂ ಗೊತ್ತಿಲ್ಲ ಭಾಳ ಮಂದಿಗೆ. ಆದರೆ ಕೆಳದಿ ಚೆನ್ನಮ್ಮ 64 ಮಠಗಳನ್ನು ಸ್ಥಾಪನೆ ಮಾಡ್ತಾಳೆ. 64 ಮಠಕ್ಕೆ 64 ಜನ ಸ್ವಾಮಿಗಳು ಪಟ್ಟ ಮಾಡ್ತಾಳೆ. ತಮಗಿನ್ನೂ ಗೊತ್ತಿರಲಿ, ಮಠ ಕಟ್ಟಿ ಒಂದೊಂದು ಮಠಕ್ಕೆ 1,000 ಎಕರೆ ಭೂಮಿ ಕೊಡ್ತಾಳೆ. 64,000 ಎಕರೆ ಭೂಮಿಯನ್ನು ಕೊಡ್ತಾಳಾಕಿ. ಅಂದ್ರೆ ಈ ಸಮಾಜವನ್ನು, ಈ ಮಠವನ್ನು ಭಾಳ ಜನ ಕಟ್ಟಿ ಬೆಳೆಸಿದವ್ರದಾರ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊತ ಬಂದಾರ. ಆಯಾ ಕಾಲಘಟ್ಟದಲ್ಲಿ ಬೆಳೆದೈತಿ, ಕೆಲವು ಕಾಲಘಟ್ಟದಲ್ಲಿ ಅದು ಕಳಾಹೀನ ಆಗೈತಿ. ಆಗಾಗ ಬೆಳ್ಕೊಂತ ಬಂದಿರತಕ್ಕಂಥದ್ದು ಇದು. ಇದನ್ನೆಲ್ಲ ಇಡೀ ಸಮಾಜದ ಜನ ಅರ್ಥ ಮಾಡ್ಕೋಬೇಕೇ ಹೊರತಾಗಿ ಅವರ ಸ್ಥಾಪನೆ ಮಾಡಿದ್ರು ಇವರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಗೊಡ್ಡುವಾದವೇ ಹೊರತಾಗಿ ಅರ್ಥರಹಿತವಾಗಿರ್ತಕ್ಕಂಥದ್ದು. ಇದ್ರಾಗ ಏನೂ ಅರ್ಥ ಅಂತಕ್ಕಂಥದ್ದಿಲ್ಲ. ಸ್ವಾರ್ಥ ಮತ್ತು ದ್ವೇಷದಿಂದ ಕೂಡ್ತಾ ಇದೆ. ಇದು ಆಗಬಾರ್ದು ಯಾವ ಕಾಲಕ್ಕೂ ಕೂಡ. ನಾನು ಸತೀಶ್ ಆರಾಧ್ಯ ಅಂತ, ವೀರಶೈವ ಲಿಂಗಾಯತ ಐಕ್ಯತಾ ಮಂಡಳಿ ರಾಜ್ಯಾಧ್ಯಕ್ಷರು. ಈ ಅಖಿಲ ಭಾರತ ವೀರಶೈವ ಮಹಾಸಭಾದವರು ರಾಜಕೀಯ ನಾಯಕರನ್ನು ಈಗ ಒಂದು ತಿಂಗಳಿಂದ ಹೋಟ್ಲಲ್ಲಿ ಒಂದು ಸಭೆ ಕರೆಸಿದರು ಪಕ್ಷಾತೀತವಾಗಿ. ಅಲ್ಲಿ ಒಂದು ನಿರ್ಣಯಕ್ಕೆ ಬರಲಿಲ್ಲ, ಇದೇ ವಿಚಾರವಾಗಿ ಕರೆದಿದ್ರು. ನೀವು ನಿನ್ನೆ ಒಂದು ಇದರಲ್ಲಿ ರಾಜಕೀಯ ನಾಯಕರನ್ನು ಹೊರತುಪಡಿಸಿ ಒಂದು ಸಮಾವೇಶ ಮಾಡಿದ್ರೆ ಅಲ್ಲೂ ಒಂದು ನಿರ್ಣಯಕ್ಕೆ ಬರಲಿಲ್ಲ. ನೀವುಗಳು ಜಗದ್ಗುರುಗಳನ್ನು ಸೇರಿಸಿ ಮಠಾಧೀಶರು ಎಲ್ಲರೂ ಸೇರಿ ರಾಜಕೀಯ ನಾಯಕರಿಗೆ ನೀವು ಹೀಗೇ ಮಾಡಬೇಕು ಅಂತ ಒಂದನ್ನು ಆರ್ಡ್ರನ್ನ ಪಾಸ್ ಮಾಡೋಕ್ಕಾಗಲ್ವ ಬುದ್ಧಿ?
ನಾವು ಆರ್ಡರ್ ಪಾಸ್ ಮಾಡಿದ್ವಿ ಅಂತಂದ್ರೆ ಅದನ್ನು ತೊಗೊಂಡು ವಿಧಾನಸೌಧಕ್ಕೆ ಹೋಗೋರು ಅದಾರಲ್ಲ ಅವ್ರು ತಯಾರಿರ್ಬೇಕಲ್ರಿ. ಹೌದು ಬುದ್ಧಿ, ಈಗ ನೀವು ನಾವು ಸ್ವಾಮಿಗಳು ಹೋಗಿ ಅಲ್ಲಿ ಹೇಳ್ಕೊಳ್ಳೋಕ್ಕಾಗತ್ತೇನೋ ಅಂದರೆ ನಮ್ಮ ವಿಚಾರಗಳನ್ನು ಒಮ್ಮನಸ್ಸಿನಿಂದ ತೆಗೆದುಕೊಂಡು ಹೋಗುವ ನಾಯಕರು ಕೂಡ ಬೇಕಲ್ಲ. ಅಂದರೆ ಇಲ್ಲಿ ಸ್ವಾಮಿಗಳು ಮತ್ತು ರಾಜಕಾರಣಿಗಳು ಒಂದಾಗಿ ಸಮಾಜವನ್ನು ಕಟ್ಟಬೇಕಾಗಿದೆ. ಲಿಂಗಾಯತ ವೀರಶೈವವನ್ನು ಬಿಟ್ಟು ಇಲ್ಲ, ಅದು ಎರಡು ಒಂದು ಅನ್ನುವಂಥದ್ದನ್ನು ತೋರಿಸೋದಕ್ಕಾಗಿ ಎಲ್ಲರನ್ನೂ ಒಂದು ಮಾಡುವಂತಹ ಒಂದು ಸಂಕಲ್ಪವಾದ ಸಮಾವೇಶ ಅದು. ಬಹಳ ಮುಖ್ಯವಾಗಿ ನಾವು ಇದಕ್ಕೆ ಸಂದೇಶ ಕೊಟ್ಟ ಬಿಡ್ತೀವಿ. ಧರ್ಮದ ಕಾಲಮು ಜಾತಿ ಕಾಲಮು ಅದನ್ನು ಘೋಷಣೆ ಮಾಡಿಲ್ಲ, ನಾವು ಅದನ್ನು ಹೇಳ್ತೇವೆ ಅಂತ ಹೇಳಿದೀವಿ. ಅದು ಯಾವಾಗ ಹೇಳ್ತೀರಾ ಬುದ್ಧಿ? ಹೇಳಿದಿವಲ್ರಿ, ಈಗಾಗಲೇ ಹೇಳಿದ್ರಿ ನೀವು. ಅಲ್ಲ ಅದನ್ನು ಹೇಳಿದ್ರು ಅವರು. ಸಂದೇಶ ಕ್ಲಿಯರ್ ಆಗಿದೆ. ರಾಜಕೀಯ ನಾಯಕರು ಏನ್ ಮಾಡ್ತಾರೆ ಅಂದ್ರೆ, ಧರ್ಮ ಅಲ್ಲಲ್ಲ, ಅವ್ರ ಸಂದೇಶ ಕ್ಲಿಯರ್ ಆಗಿತ್ತು. ಧರ್ಮ ಹಿಂದೂ, ಜಾತಿ ವೀರಶೈವ ಲಿಂಗಾಯತ, ಉಪಜಾತಿ ನಿಮ್ದು ಯಾವ್ದಿದೆಯೋ ಅದು ಬರೆಸ್ಕೊಳ್ಳಿ. ನಾವು ಕ್ಲಿಯರ್ ಇದೆ. ಸರಿ, ಎಲ್ಲ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆದ್ಮೇಲೆ ಪ್ರತ್ಯೇಕ ಧರ್ಮದ ಮಾಡೋಣ. ಯಾವಾಗ ಮಾಡೋಣ? ನಾವು ಎಲ್ಲರೂ ಒಂದಾಗೋಣ. ಮೊದಲ ಒಂದಾದ್ಮೇಲೆ ನಮ್ಮ ಧರ್ಮವನ್ನು ಸ್ಥಾಪನೆ ಮಾಡೋಣ, ಒಂದಾಗಿ ಮಾಡೋಣ. ಸರಿ ಪ್ರತ್ಯೇಕ ಧರ್ಮ ಸ್ಥಾಪನೆ ಆದ್ರೆ ಏನು ಸಾಧನೆ ಏನಾಗುತ್ತೆ ಅಂತ ಅನ್ಸುತ್ತೆ ನೋಡಿ. ಕೆಲವು ಸೌಲಭ್ಯಗಳು ಸಿಗ್ತಾವೆ ಅನ್ನುವಂಥ ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ. ನಾವು ಕೂಡ ದಯವಿಟ್ಟು ಒಂದು ನಿಮಿಷ. ನಾವು ಕೂಡ ನಿನ್ನೊಂದು ಮಾತನ್ನು ನನ್ನ ಮಾತಿನೊಳಗೆ ನಾನು ಹೇಳಿದ್ದೀನಿ. ಇಲ್ಲಿ ಕಾನೂನು ತಜ್ಞರಿದ್ದಾರೆ, ಸಾಹಿತಿಗಳಿದ್ದಾರೆ, ರಾಜಕೀಯ ಧುರೀಣರಿದ್ದಾರೆ, ಸಮಾಜದ ಮುಖ್ಯಸ್ಥರಿದ್ದಾರೆ, ಸ್ವಾಮಿಗಳಿದ್ದಾರೆ. ಎಲ್ಲರ ಸಭೆಗಳನ್ನು ಕರೆದು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡೋದರಿಂದ ಏನು ಅನುಕೂಲತೆಗಳು ಸಿಗ್ತಾವ, ಕೇವಲ ನಾವು ಹಿಂದೂ ಧರ್ಮದಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಗೆ ಅನುಕೂಲತೆಗಳು ಎಷ್ಟು ಸಿಗ್ತಾವ? ಎದರ ಸಲುವಾಗಿ? ಈಗಿದು ಆಚರಣೆ ಸಲುವಾಗಿಂತೂ ಅಲ್ಲ, ಅನುಕೂಲತೆ ಸಲುವಾಗಿ. ದುರಂತ ಅಂತಂದ್ರೆ ಧರ್ಮ ಇರೋದು ಆಚರಣೆ ಸಲುವಾಗಿ ಹೊರತಾಗಿ ಅನುಕೂಲತೆ ಸಲುವಾಗಿ ಅಲ್ಲ. ಆದ್ರೆ ಈಗ ಅದು ಧರ್ಮ ಅನ್ನೋದು ಅನುಕೂಲತೆ ಸಲುವಾಗಿ ಅಂತ ಬಂದುಬಿಟ್ಟಂಥ ಸಂದರ್ಭದಲ್ಲಿ ಅದನ್ನು ಮಾಡೋದು ಸರಿಯೋ ಬಿಡೋದು ಸರಿಯೋ ಅನ್ನುವಂಥದ್ದು ಬಂದೈತಿ. ಒಂದು ವಾದ ಇದೆ, ಪ್ರತ್ಯೇಕ ಧರ್ಮವನ್ನು ಮಾಡೋದರಿಂದ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಲಾಭ ಐತೆ ಹೊರತಾಗಿ ಸಾಮಾನ್ಯ ಜನರಿಗೆ ಲಾಭ ಇಲ್ಲ ಅನ್ನುವಂಥ ಒಂದು ವಾದವನ್ನು ಕೂಡ 17-18ನೇ ಇಶ್ಯೂ ನಾವು ಮಾತಾಡಿ ಆಗಿದೆ. ಆದ್ರೆ ಅದರ ಪರಿಪೂರ್ಣ ಅರಿವು ನಮಗಿಲ್ಲ. ನಾವು ಇದ್ದಿದ್ದನ್ನು ಹೇಳ್ತೀವಿ, ಪರಿಪೂರ್ಣ ಅರಿವಿಲ್ಲ. ಭಾಳಷ್ಟು ಜನ ಹೇಳುವಂಥದ್ದನ್ನು ನಾವು ಕೇಳಿಸಿಕೊಂಡ್ವಿ. ಶಿಕ್ಷಣ ಸಂಸ್ಥೆಗಳಿಗೆ ಲಾಭ ಆದಾಕ್ಷಣ ಸಮಾಜಕ್ಕೆ ಲಾಭ ಆಕೈತೆ ಅಂತ ಅಲ್ಲ. ಯಾವಾಗಲೂ ಕೂಡ ಧರ್ಮ ಸ್ಥಾಪನೆಯಿಂದ ಅತ್ಯಂತ ಕೆಳಹಂತದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಏನು ಅನುಕೂಲತೆಗಳು ಸಿಗ್ತಾವ ನೋಡಬೇಕು. ಅವನಿಗೆ ಅನುಕೂಲತೆಗಳು ಸಿಕ್ಕಾಗ ಅದು ಸಮಾಜ ಧರ್ಮ ಭಾಳ ಮುಂದುವರೆದಂಗೆ ಹೊರತಾಗಿ ಶಿಕ್ಷಣ ಸಂಸ್ಥೆಗಳು ಭಾಳ ಎತ್ತರಕ್ಕೆ ಬೆಳೆದ್ರೆ ಏನಾಗಬೇಕಾಗೈತಿ? ಈಗ ವೀರಶೈವ ಲಿಂಗಾಯತ ಸಮಾಜದೊಳಗೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳದಾವ. ನಾವ ಮಠಾಧೀಶರು ಇವ್ರು ಭಾಳ ಬಡವರದಾರ ಒಂದು ಏನಾರು ಅನುಕೂಲ ಮಾಡಿಕೊಡ್ರಿ ಅಂತ ಪತ್ರ ಬರ್ದಿವಿ ಅಂದ್ರೆ ಆ ಪತ್ರನ ಸೀದಾ ಡಸ್ಟ್ಬಿನ್ಗೆ ಹಾಕುವಂಥ ನಮ್ಮ ಸಮಾಜದ ಮುಖಂಡರನ್ನು ನಾವು ನೋಡಿದ್ದೀವಿ. ಅಂದರೆ ಈಗ ನೀವು ಅನುಕೂಲತೆಗಳನ್ನ ಕೊಡಲಾರ್ದವ್ರು ಇನ್ನಷ್ಟು ನೀವು ಅನುಕೂಲತೆಯನ್ನು ಹೊಂದಿದಾಗ ಈ ಸಮಾಜಕ್ಕೆ ಹೊರ ಮಾಡ್ತೀರಂತ ನಮಗೇನು ಗ್ಯಾರಂಟಿ ಇಲ್ಲ. ಯಾರೂ ಕೂಡ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇಲ್ಲ. ವೀರಶೈವ ಮಹಾಸಭೆ ಹುಟ್ಟುವಾಗ ಸಮಾಜದ ಬಗ್ಗೆ ಏನು ಗಣ್ಯರಿಗೆ ಕಳಕಳಿ ಇತ್ತಲ್ಲ, ಈಗಿನವ್ರಿಗೆ ಅದು ಇಲ್ಲ. ಈಗಿನ ಯಾವ ನಾಯಕರಿಗೂ ಕೂಡ ಅದು ಇಲ್ಲ. ವೀರಶೈವ ಲಿಂಗಾಯತರಿಗೆ ಸಮಾಜದ ಬಗ್ಗೆ ಕಳಕಳಿ ಯಾವಾಗ ಹುಟ್ಟುತ್ತಪ್ಪ ಅಂದ್ರೆ ಸಭಾಕ್ಕೆ ಬಂದ ಕೂಡಲೇ ಹುಟ್ಟಿಬಿಡ್ತೈತಿ. ವೇದಿಕೆಗೆ ಬಂದ ಕೂಡಲೇ ಹುಟ್ಟುತ್ತಾ, ವೇದಿಕೆಯಿಂದ ಕೆಳಗಿಳಿದ್ರಪ್ಪ ಅಂತಂದ್ರೆ ಅವ್ರು ಬೇರೆನೇ ಇರ್ತಾರೆ. ಮತ್ತು ಯಾವ ನಮ್ಮ ನಾಯಕರು ಕೊಳ್ಳಾಗ ಲಿಂಗ ಕಟ್ಕೊಂಡಾರ, ಯಾವ ನಮ್ಮ ನಾಯಕರು ಭಸ್ಮ ಹಚ್ಕೊಂಡಾರ, ಯಾವ ನಮ್ಮ ನಾಯಕರು ಮಠಗಳಿಗೆ ಬಂದು ಪಾದಕ ಪ್ರಸಾದ ತೆಗೆದುಕೊಳ್ಳುವಂಥದ್ದು ಇವತ್ತು ನಮ್ಮ ಮನೆಗೆ ನೀವು ಪೂಜೆಗೆ ಬರಬೇಕನ್ನುವಂಥದ್ದನ್ನು ಮಾಡ್ಕೊಂಡಾರ? ಇಲ್ಲ. ಅಂಥದ್ದು ಯಾವುದೂ ಕೂಡ ಉಳಿದಿಲ್ಲ. ನಾವು ಸ್ವತಃ ಸ್ವಾಮಿಗಳಾಗಿ ಅನುಭವಿಸುವಂಥದ್ದು. ಈಗ ನಾನು ಹಿರಿಯ ಸ್ವಾಮಿಗಳ ಸೇವಾದ ಮರಿ ಇದ್ದಾಗ ಎಷ್ಟು ಭಾವನೆಗಳು ಆಚಾರ ವಿಚಾರಗಳು ಎಷ್ಟು ಇದ್ವಲ್ಲ, ಅವು ಯಾವುವು ಈಗ ಉಳಿದಿಲ್ಲ. ಅವತ್ತು ಹೇಗಿತ್ತು ಅಂತಂದ್ರೆ ಆಚಾರವಂತರೆಲ್ಲ ವಿಚಾರವಂತರಾಗಿರ್ತಿದ್ರು, ವಿಚಾರವಂತರೆಲ್ಲ ಆಚಾರವಂತರಾಗಿರ್ತಿದ್ರು. ಈಗಿನ ಆಚಾರವಂತರಿಗೆ ವಿಚಾರಗಳು ಕಡಿಮೆ ಆಗಕತ್ತಾವ, ವಿಚಾರವಂತರಿಗೆ ಆಚಾರದ ಗಂಧವೇ ಗೊತ್ತಿಲ್ಲ. ಅಂಥವು ಭಾಳ ಅದಾವ. ಧರ್ಮ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸಿ, ಜಾತಿಯಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ, ಉಪಜಾತಿ ನಿಮ್ಮದು ನೀವು ಬರೆಸಿ ಅಂತ. ಹೌದು, ಇದು BJPಯ ನಿಲುವು. ಹಾಗಾದ್ರೆ ನೀವು BJP ಪರ ಸ್ವಾಮೀಜಿನ? ನೋಡ್ರಿ, ನಾನು ನಿಮಗೆ ಇಡೀ ರಾಜ್ಯಕ್ಕೆ ಗೊತ್ತೈತಿ, ನಾವು BJP ಪರನೂ ಅಲ್ಲ, ಕಾಂಗ್ರೆಸ್ ಪರನೂ ಅಲ್ಲ, ನಾವು ಸಮಾಜದ ಪರ. ಲೋಕಸಭಾ ಚುನಾವಣೆಯಲ್ಲಂತೂ ಕ್ಲಿಯರ್ ಆಗಿಬಿಡ್ತದೆ ಏನಂತ. ನೀವು BJP ಪರ ಅಲ್ಲ ಅಲ್ರಿ. ನಾನು ನೇರವಾಗಿ ಹೇಳಿದ್ದೀನಿ, ನಾನು ಜಾತಿಯನ್ನು ವಿರೋಧ ಮಾಡ್ತಾ ಇಲ್ಲ, ಪಕ್ಷವನ್ನು ವಿರೋಧ ಮಾಡ್ತಾ ಇಲ್ಲ. ತೆಗೀರೀಗ ನನ್ನ ಮಾತುಗಳನ್ನು, ಗೊತ್ತಾಗಿಬಿಡ್ತೈತಿ. ಅಲ್ಲಲ್ಲ, ನಾನು ಹೇಳಿದ್ದು ಅಂದರೆ ಅಲ್ಲಿನೂ ಕೂಡ ನಾನು ಸಮಾಜದ ಪರವಾಗಿ ಬೆಳೆದಾನೆ. ನನ್ನ ಹತ್ರ 17 ಜನ ಮಾಜಿ ಶಾಸಕರು, ಮಾಜಿ MP, ಮಾಜಿ ಮಂತ್ರಿ 17 ಜನ ಬಂದರು ಒಟ್ಟು. ನಾವು ಅಸ್ಥಿರತೆಯೊಳಗೆ ಬೈದ್ದೇವೆ, ನಾವೆಲ್ಲ ರಾಜಕೀಯವಾಗಿ ನಾಶ ಆಗಿದ್ದೇವೆ,
ನಾ ಎಷ್ಟೋ ಸಾರಿ ನಮಗೆ ಯಾಕೆ ಬೇಕಪ್ಪ ಇದು ನಿಮ್ದು ಏನೈತಿ ನೀವು ಮಾಡ್ಕೊಂಡು ಹೋಗ್ರಿ, ಇವತ್ತು ಗೊತ್ತಾಗೈತೆ ನಿಮಗೆ ಮಠ ಸ್ವಾಮಿಗಳು ಅಂತ ನಾವು ರಗಡು ಮಾತಾಡಿದ್ದೀವಿ. ನಿಮ್ಮಂಥ ಸಮರ್ಥ ಸ್ವಾಮಿಗಳ ಬಾಯಿ ಮುಚ್ಕೊಂಡು ಕುಂತರ ಹಚ್ಚಿಗೊಲಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗುನು ಅಂತೇಳಿ ನಾನಾ ಥರ ಹೇಳಿಕೊಂಡು ನಮ್ಮನ್ನು ಮತ್ತು ಹಂಗಾರೆ ಇಷ್ಟು ನಾಶ ಆಗ್ಯಾರ ಅಂತಂದ ಮೇಲೆ ಇವ್ರು ರಕ್ಷಣೆ ಮಾಡೋಣ ಅಂತೇಳಿ ನಾವು ಹೊರಗೆ ಬಂದಿವೆ ಹೊರತಾಗಿ ಆ ಸಮಾಜದ ಅನ್ನ ಉಂತೀವಿ ಅಂದಮೇಲೆ ಇವ್ರು ಬೆನ್ನಿಗೆ ನಿಲ್ಲಬೇಕಂತೇಳಿ ಹೊರಗೆ ಬಂದ್ವಿ. ಅವು ಓಸು ಓಡಿ ಹೋಕ್ಕವಂತ ನನಗೇನು ಗೊತ್ತಿತ್ತು? ನನಗೆ ಗೊತ್ತಾಗಲಿಲ್ಲ. ನನಗೆ ಗೊತ್ತಾಗಿ ನಾ ಅಂದಿನಿ ನೀವು ಗಟ್ಟಿ ಮಂದಿ ಅಲ್ಲಪ್ಪ ಮಾರೇ, ನಿಮ್ಮನ್ನು ಬೆನ್ನು ಹತ್ತೋದು ಭಾಳ ಕಷ್ಟ ಅಂತೇಳಿ ಅಂದು ಇದೊಂದು ಸರಿ ನಂಬಿ ನೋಡ್ರಿ ಅಂತಂದರು. ನಂಬದ್ರಿ ಕೆಟ್ರಿ? ಇಲ್ಲ, ಕೆಟ್ಟಿಲ್ಲ. ನಾನು ಸಂದೇಶ ಏನು ಕೊಡಬೇಕಾಗಿತ್ತು? ನಾ ಏನು ಕೊಡಬೇಕಾಗಿತ್ತು? ನಾ ಏನು ನೋಡಿ, ನಾನು ಒಂದು ಸಾರಿ ಹೊರಗೆ ಬಂದಿಲ್ಲ, ಕೊನೆ ತನಕನೂ ಕೂಡ ನನ್ನ ಸಿದ್ಧಾಂತದೊಳಗೆ ನಾವು ಉಳ್ಕೊಂಡೆ. ನಾನೇನು ಯಾರು ಕೂಡ ರಾಜಿ ಆಗಿಲ್ಲ, ಕಾಂಗ್ರೆಸ್ನವ್ರು ಕೂಡ ರಾಜಿ ಆಗಿಲ್ಲ, BJP ಅವ್ರು ಕೂಡ ರಾಜಿ ಆಗಿಲ್ಲ. ಕಾಂಗ್ರೆಸ್ಗೆ ಓಟ್ ಹಾಕ್ರಿ ಅಂತ ಹೇಳಿಲ್ಲ ನಾನು, BJPಗೆ ಓಟ್ ಹಾಕ್ಬೇಡ್ರಿ ಅಂತ ಹೇಳಿಲ್ಲ, ಯಾವುದೂ ಪಕ್ಷ ತಗೊಂಡಿಲ್ಲ ನಾನು. ನನ್ನ ಗುರಿ ವ್ಯಕ್ತಿಯಾಗಿತ್ತು. ವ್ಯಕ್ತಿನೂ ಯಾಕಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ. ಕಾಂತರಾಜ್ ಅಂತ BJP. ನಾನು ಇಲ್ಲಿ ನಿಮಗೆ ಪ್ರಶ್ನೆ ಭಾಳ ಕಳಕಳೆಯಿಂದ ಕೇಳ್ತಾ ಇರೋದು. ಇವತ್ತಿನ ಪ್ರಸ್ತುತದಲ್ಲಿ ಏನಿದೆ, ಹಿಂದೂ ಧರ್ಮದ ಮೇಲೆ ಎಷ್ಟು ಆಘಾತಗಳಾಗ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ನಮಗೆ ನೋವಿದೆ. ಇಂಥ ಸಂದರ್ಭದಲ್ಲಿ ಹಿಂದೂಗಳಲ್ಲೇ ಇದ್ದಂಥ ಒಂದು ದೊಡ್ಡ ಜಾತಿ, ಒಂದು ದೊಡ್ಡ ಸಮುದಾಯ, ನೀವು ಯಾವುದಲ್ಲಿ ಕಡಿಮೆ ಇದ್ದೀರಿ? ಶೈಕ್ಷಣಿಕದಲ್ಲಿದ್ದೀರಿ, ಆರ್ಥಿಕದಲ್ಲಿದ್ದೀರಿ, ರಾಜಕೀಯದಲ್ಲಿದ್ದೀರಿ. ಇಷ್ಟೆಲ್ಲ ಇದ್ಕೊಂಡು ಇಂಥ ಹಿಂದೂ ಸಮಾಜದಿಂದ ಬೇರೆ ಹೋಗಬೇಕು ಅನ್ನುವಂಥ ಮನಸ್ಥಿತಿ ತಮ್ಗೆ ಯಾಕೆ ಬಂತು? ಒಂದು, ಧರ್ಮನೇ ಬೇಕಾ? ಧರ್ಮಕ್ಕೆ ಏನಾದ್ರು ಚೌಕಟ್ಟು ಹಾಕ್ಕೊಂಡಿದ್ದೀರಾ? ಒಂದು, ಅಥವಾ ಬರೀ ರಾಜಕಾರಣ ಪ್ರಾಮುಖ್ಯತೆಗೋಸ್ಕರ ಬೇಕಾ? ಸೌಲಭ್ಯಕ್ಕೋಸ್ಕರ? ಹಾಗಿದ್ದಾಗ ಪೀಠದ ಗುರುಗಳಾಗಿ ಈ ಒಂದು ಸಮಯದಲ್ಲಿ ನಿಮ್ಮ ಜವಾಬ್ದಾರಿ ಏನು? ಇದು ನಮ್ಮಂತ, ನಾನು ಈ ಜಾತಿಗೆ ಸೇರಿದವನಲ್ಲ, ಆದರೆ ನನಗೊಂದು ಕಳಕಳಿ ಇದೆ. ಹಿಂದೂ ಸಮಾಜ ಎಲ್ಲಿ ಹೋಗುತ್ತಪ್ಪ? ನಾಳೆ ನಾನು ಹಿಂದೂ ಅಂತ ಹೇಳೋನು ಯಾವನು? ಈಗ ನೋಡಿ, ನಾನು ಆಗಲೇ ಇದಕ್ಕೆ ಉತ್ತರ ಕೊಟ್ಟುಬಿಟ್ಟೆ ಸ್ಟಾರ್ಟಿಂಗ್ನೊಳಗನ. ಈ ದೇಶದಾಗಿರೋರೆಲ್ಲರೂ ಹಿಂದೂಗಳು. ಕೇರಳದಲ್ಲಿ ಒಂದು ಸಾರಿ ಒಂದು ಆಶ್ರಮಕ್ಕೆ ಹೋಗಿದ್ದೆ ನಾನು. ನಿಮ್ದು ಯಾವ ಧರ್ಮ ಅಂತ ಅಲ್ಲಿ ಸ್ವಾಮಿಗಳು ನಾನು ಕೇಳಿದರು. ನಮ್ಮದು ವೀರಶೈವ ಧರ್ಮ. ಅದೆಲ್ಲೈತಿ ವೀರಶೈವ ಧರ್ಮ? ಇಲ್ಲ ಅಂತಂದರು. ನಾನು ಓದಿದ್ದು ಸಾವಿರಾರು ವರ್ಷದ ಗ್ರಂಥಗಳಲ್ಲಿ ವೀರಶೈವ ಧರ್ಮ ಅನ್ನುವಂಥ ಪುಸ್ತಕಗಳನ್ನು ನಾವು ಓದ್ಕೊತ ಬಂದೀನಿ. ನಾನು ಅದನ್ನು ಇನ್ನೊಂದು ರಾಜ್ಯಕ್ಕೆ ಹೋಗಿ ಹೇಳಿದಂಥ ಸಂದರ್ಭದಲ್ಲಿ ಅದು ಇಲ್ಲ ಅಂತ ಅವ್ರಿಗೆ ಗೊತ್ತೈತಿ. ನಮ್ಮ ನೆರೆಯ ರಾಜ್ಯಕ್ಕನ ಇದು ಇಲ್ಲ ಅಂತ ಗೊತ್ತಾಗೈತಿ. ಇನ್ನು ಹೊರ ರಾಜ್ಯದವರಿಗೆ, ದೂರದ ರಾಜ್ಯದವರಿಗೆ, ದೂರದ ದೇಶದವರಿಗೆ ಇದು ಗೊತ್ತಾಗೋದಿಲ್ಲ. ನಾನು ಅದನ್ನೇ ಕೇಳಿದ ಗುರುಗಳೇ, ಐಡೆಂಟಿಟಿಗೋಸ್ಕರ ಪ್ರತ್ಯೇಕ ಧರ್ಮ ಅನ್ನೋ ಪ್ರಶ್ನೆ ಅಲ್ಲ, ಅದು ಒಂದರ ಸಲುವಾಗಿ ಅಲ್ಲ. ಅದು ಒಂದರ ಸಲುವಾಗಿ ಅಲ್ಲ. ಯಾರೂ ಕೂಡ ಹಿಂದೂ ಧರ್ಮವನ್ನು ಬಿಟ್ಟು ಹೋಗುವಷ್ಟು ಅದರ ಮೇಲೆ ದ್ವೇಷವನ್ನಾಗಲಿ ಮತ್ತೊಂದಾಗಲಿ ಯಾರೂ ಭಾವನೆಗಳನ್ನು ಒಳಗೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಒಂದು ನಿಮಿಷ ಕೇಳ್ರಿ. ನನ್ನ ಬಾಯಿಯೊಳಗೆ, ನಿಮ್ಮ ಬಾಯಿಯೊಳಗೆ ಎಲ್ಲ, ಈಗ ಒಬ್ಬ ಮುಸ್ಲಿಮ್ರವನಿಗೆ ನೀವು ಭಾಷಣ ಮಾಡಕ್ಕೆ ಕೊಡ್ರಿ, ಮುಗಿಸು ಮುಂದೆ ಏನು ಹೇಳ್ತಾನವ? ಜೈ ಹಿಂದ್ ಅಂತ ಹೇಳ್ತಾನವ. ಹೌದಲ್ಲ? ಹೇಳ್ತಾನೆ ಇಲ್ಲ. ಕ್ರಿಶ್ಚಿಯನ್ರವ ಏನು ಹೇಳ್ತಾನ? ಜೈ ಕ್ರಿಶ್ಚಿಯನ್ ಅನ್ನಂಗಿಲ್ಲ ಅವ. ಇವ ಜೈ ಮುಸ್ಲಿಮ್ ಅನ್ನಂಗಿಲ್ಲ. ನಾವೆಲ್ಲರೂ ಹಿಂದೂಗಳು. ಎಲ್ಲರ ಬಾಯಿ ಒಳಗೆ ಅದು ಸುಮ್ಮನೆ ಬಂದು ಬಿಡ್ತೈತೆ ರೀ ಆ ಶಬ್ದ. ಅದನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳೋದು ಇಷ್ಟೇ, ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಧರ್ಮದವನಾದರೂ ಕೂಡ ಅವ ಹಿಂದೂ ಆಗೇ ಇರಬೇಕೇ ಹೊರತಾಗಿ ಇಲ್ಲೊಂದು ಪ್ರತ್ಯೇಕತೆ ಮಾಡ್ತೀನಿ ಅಂತಂದ್ರೆ ಈ ರಾಷ್ಟ್ರಕ್ಕೆ ಮಾಡುವ ದ್ರೋಹ ಅನ್ನುವಂಥದ್ರೊಳಗೆ ಎರಡು ಮಾತೇ ಇಲ್ಲ. ಆದರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋರು ಹಿಂದೂ ಅನ್ನೋ ಶಬ್ದದ ಬಗ್ಗೆ ಏನೇನು ಮಾತಾಡಿದಾರೆ ನಮಗೆ ಗೊತ್ತು. ನೋಡಿ, ನನಗೂ ನೋವಿದೆ ಅದು. ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡೋದ್ರೊಳಗೆ ಹಿಂದೂ ಧರ್ಮವನ್ನೇನು ಬೇಯ್ತಾರಲ್ಲ, ಅದು ರಾಷ್ಟ್ರದ್ರೋಹದ ಕೆಲಸನೂ ಹೌದು. ನೀವು ಆಡಿದಂಥ ಮಾತು ಮೊದಲು ಸೈನ್ಯ ಒಗ್ಗೂಡಿಸಿಕೊಳ್ಳೋಣ ಆಮೇಲೆ ಯುದ್ಧ ಸಾರೋಣ ಅನ್ನುವಂತೆ ಕನ್ವೆ ಆಗೋದು, ಅಂದರೆ ಹಂಗೆ ಕನ್ವೆ ಆಗುತ್ತೇನೋ. ಧನ್ಯವಾದ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.